Hi friends, welcome to the ASPN classes. ನೋಡಿ ಇವತ್ತಿನ ದಿವಸ ನಾನು ಡಿಸ್ಕಷನ್ ಮಾಡ್ತಾ ಇರುವಂಥ ಟಾಪಿಕ್ಕು ಪರ್ಮುಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್. ಇದು ಫಸ್ಟ್ ಇಯರ್ ಕಾನ್ಸೆಪ್ಟ್ ಆಗುತ್ತೆ. ಓಕೆ, ಸೊ ಭಾಳಷ್ಟು ಫಸ್ಟ್ ಇಯರ್ ಕಾನ್ಸೆಪ್ಟ್ಗಳೇನಾಗಿರುತ್ತೆ, ಮರ್ತು ಹೋಗಿರ್ತೀರ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ. ಯಾಕಂದರೆ ಸೆಕೆಂಡ್ ಇಯರ್ ಬಂದಮೇಲೆ ಫಸ್ಟ್ ಇಯರ್ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಮರ್ತಿರ್ತಾರೆ. ಸೊ ಅದ್ರ ಸಲುವಾಗಿ ನಾನು ಮೊದಲು ಕಂಪ್ಲೀಟಾಗಿ ಇದ್ರದ್ದು ಸಿನಾಕ್ಸಿಸ್ ಏನೇನಿತ್ತು ಪರ್ಮುಟೇಷನ್ ಕಾಂಬಿನೇಷನಲ್ಲಿ, ಎಲ್ಲ ಫಾರ್ಮುಲಾಸ್ ಯೂಸ್ ಮಾಡಿದ್ದೀರಾ ಅನ್ನೋದನ್ನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ. ಓಕೆ, ಸೊ ನೋಡಿ, ಮೊದಲನೇದಾಗಿ ಪರ್ಮುಟೇಷನ್ ಅಂತಂದ್ರೆ ಏನು ತಿಳ್ಕೊಳ್ಳೋಣ. ಅದಾದಮೇಲೆ ಕಾಂಬಿನೇಷನ್ಗೆ ಹೋಗೋಣ. ಓಕೆ, ಸೊ ಹೀಗೆ ಪರ್ಮುಟೇಷನ್ ಅಂದರೆ ಏನು ತಿಳ್ಕೊಳ್ಳೋಣ. ಪರ್ಮುಟೇಷನ್ ಅಂತಂದರೆ ಇಲ್ಲೇನಾಗಿರುತ್ತೆ, ಒಂದು ಅರೇಂಜ್ಮೆಂಟ್ನ ಮಾಡೋದಿರುತ್ತೆ ಇಲ್ಲಿ. ಓಕೆ, ಸೊ ಅರೇಂಜ್ಮೆಂಟ್ಸ್ನ ಮಾಡೋದಿರುತ್ತೆ, ಅದು ಡೆಫಿನಿಟ್ ಆರ್ಡರಲ್ಲಿ. ಓಕೆ, ಸೊ ಡೆಫಿನಿಟ್ ಆರ್ಡರಲ್ಲಿ ನಾವು ಇಲ್ಲಿ ಅರೇಂಜ್ಮೆಂಟ್ನ ಮಾಡ್ತೀವಿ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಪರ್ಮುಟೇಷನ್ಸ್. ಇಲ್ಲಿ ಬರೀ ಅರೇಂಜ್ಮೆಂಟ್ಸ್ಗಳಿರುತ್ತೆ. ಕೆಲವೊಂದಿಷ್ಟು ಥಿಂಗ್ಸ್ಗಳನ್ನ ಕೊಟ್ಟಿರ್ತಾರೆ ಅಥವಾ ಕೆಲವೊಂದು ವರ್ಡ್ಸ್ ಕೊಟ್ಟಿರ್ತಾರೆ. ಇವಾಗ ರೋಸ್ ಅಂತ ಒಂದು ವರ್ಡ್ ಇರುತ್ತೆ. ಸೊ ಅದನ್ನು ನಾವೇನು ಮಾಡಬೇಕು, ಇಲ್ಲಿ ಅರೇಂಜ್ಮೆಂಟ್ನ ಮಾಡೋದಿರುತ್ತೆ. ಓಕೆ, ಸೊ ಆ ಥರ ಅರೇಂಜ್ಮೆಂಟ್ಸ್ಗಳನ್ನ ನಾವೇನಂತ ಕರಿತೀವಪ್ಪ ಅಂತಂದರೆ ಪರ್ಮುಟೇಷನ್ ಅಂತ ಕರಿತೀವಿ. ಪರ್ಮುಟೇಷನ್ ಈಸ್ ಆನ್ ಅರೇಂಜ್ಮೆಂಟ್ ಇನ್ ದ ಡೆಫಿನಿಟ್ ಆರ್ಡರ್ ಆಫ್ ಅ ನಂಬರ್ಸ್ ಅಥವಾ ಆಬ್ಜೆಕ್ಟ್ ಆಗಿರ್ಬೋದು. ಓಕೆ, ಸೊ ಅದಕ್ಕೆ ನಾವು ಪರ್ಮುಟೇಷನ್ ಅಂತ ಕರಿತೀವಿ. ಇನ್ನು ಅದಾದಮೇಲೆ ನೆಕ್ಸ್ಟ್ ಬರೋದು ಫ್ಯಾಕ್ಟೋರಿಯಲ್ ನೋಟೇಷನ್ಸ್. ಇದಂತೂ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಫ್ಯಾಕ್ಟೋರಿಯಲ್ ನೋಟೇಷನ್ಸ್ನ ಯಾವ ಥರ ಮಾಡ್ತಾರೆ ಅಂತ. ಓಕೆನಾ, ಸೊ ಫ್ಯಾಕ್ಟೋರಿಯಲ್ ಅಂತಂದರೆ ಸಪೋಸ್ ಇವಾಗ 5 ಫ್ಯಾಕ್ಟೋರಿಯಲ್ ಅಂತ ಇತ್ತು ಅಂದರೆ ಇದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂದರೆ 1 ಸಬ್ಸ್ಟ್ರಾಕ್ಟ್ ಮಾಡ್ಕೊಂತ ಬರ್ತೀರಾ, ಈ ಥರ ಬರೀತೀರಾ. ಸಪೋಸ್ n ಫ್ಯಾಕ್ಟೋರಿಯಲ್ ಇತ್ತು ಅಂದರೆ ಇದನ್ನು ಯಾವ ಥರ ನಾವು ಎಕ್ಸ್ಪಾಂಡ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ರಿಸಲ್ಟ್ ಏನಾಗುತ್ತೆ, n ಇತ್ತಂದರೆ n ಇಂದನೇ ಬರೀತೀರಾ. ಅದಾದಮೇಲೆ n ಮೈನಸ್ 1 ಅಂತ ಆಗುತ್ತೆ, ಅಗೇನ್ n ಮೈನಸ್ 2 ಆಗುತ್ತೆ, n ಮೈನಸ್ 3 ಆಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ಇದನ್ನು ಬರೀತಾ ಹೋದರೆ ಲಾಸ್ಟಲ್ಲಿ ಏನು ಬರುತ್ತೆ, ಕಮಾನ್ ಫ್ರೆಂಡ್ಸ್ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಲಾಸ್ಟಲ್ಲಿ ಏನು ಬರ್ಬೋದು, ಇಲ್ಲಿ n ಇತ್ತು. ಸೊ ಇದ್ರ ಪ್ರಕಾರ ನಾನು ನೋಡ್ತಾ ಹೋದರೆ ಒಂದೊಂದು ಮೈನಸ್ ಮಾಡ್ತಾ ಹೋಗಬೇಕು, ಯಾವುದೇ ಒಂದು ಫ್ಯಾಕ್ಟೋರಿಯಲ್ ಕೊಟ್ಟರು. ಓಕೆ, ನಾನು ಏನು ಮಾಡಿದೆ, ಫಸ್ಟ್ n ಆ್ಯಸ್ ಇಟ್ ಇಸ್ ಬರೆದೆ, n ಮೈನಸ್ 1, n ಮೈನಸ್ 2, n ಮೈನಸ್, ಇದೇ ಥರ ಕಂಟಿನ್ಯೂಸ್ ಆಗಿ ಬರೆದ್ರೆ ಲಾಸ್ಟಲ್ಲಿ ಏನು ಬರ್ಬೋದು. ಸೊ ಲಾಸ್ಟಲ್ಲಿ ಬರ್ಬೋದಾದಂಥ ರಿಸಲ್ಟ್ ಇಲ್ಲಿದೆಯಲ್ಲ, ಎಲ್ಲಕ್ಕೂ ರಿಸಲ್ಟ್ ಲಾಸ್ಟಲ್ಲಿ ಏನೇ ಬರುತ್ತೆ, 3, 2, 1 ಇದೇ ರಿಸಲ್ಟ್. ಅಂದರೆ ಇಲ್ಲಿನೂ ಅದೇ ಆನ್ಸರ್ ಆಗಿರುತ್ತೆ. 5 ಫ್ಯಾಕ್ಟೋರಿಯಲ್ 6 ಫ್ಯಾಕ್ಟೋರಿಯಲ್ ಮಾಡಿ ಆಗೋನು ಆನ್ಸರ್ ಲಾಸ್ಟ್ ಏನು ಬರುತ್ತೆ, 3, 4, 2, 1. ಓಕೆ, 4, 3, 2, 1 ಲಾಸ್ಟ್ ಇದೇ ಎಂಡ್ ಆಗುತ್ತಲ್ಲ. ಸೊ ಇದ್ರ ರಿಸಲ್ಟ್ ಕೂಡ ಲಾಸ್ಟ್ ಇದೇ ಎಂಡ್ ಆಗುತ್ತೆ. ಇದನ್ನು ಈ ಥರ ನಾವು ಬರಿಬೋದು, n ಫ್ಯಾಕ್ಟೋರಿಯಲ್ ಇದ್ದದನ್ನು n ಇಂಟು n ಮೈನಸ್ 1 ಫ್ಯಾಕ್ಟೋರಿಯಲ್, ಈ ಥರನೂ ನಾವು ಇದನ್ನು ಡಿಫೈನ್ ಮಾಡ್ಬೋದು. ಓಕೆ, ಅದಾದಮೇಲೆ ಇನ್ನು ನೆಕ್ಸ್ಟು n ಯಾವಾಗಲೂ ಏನಾಗಿರಬೇಕು, ಪಾಸಿಟಿವ್ ಇಂಟೀಜರ್ಸ್ ಮಾತ್ರ ಆಗಿರಬೇಕಾಗತ್ತೆ. ಓಕೆ, ಅದಾದಮೇಲೆ ಇನ್ನು 0 ಫ್ಯಾಕ್ಟೋರಿಯಲ್ ಆನ್ಸರ್ 1, ಇದು ಯಾವಾಗಲೂ ನಿಮಗೆ ಗೊತ್ತಿರಬೇಕು ಫ್ರೆಂಡ್ಸ್. ಇದು ಕೂಡ ಒಂದು ಸಿಂಪಲ್ ಕಾನ್ಸೆಪ್ಟು. 0 ಫ್ಯಾಕ್ಟೋರಿಯಲ್ ಆನ್ಸರ್ ಯಾವಾಗಲೂ 1 ಆಗಿರುತ್ತೆ. ಇನ್ನು ಫಾರ್ಮುಲಾಸ್ಗೆ ಬಂದರೆ ಪರ್ಮುಟೇಷನ್ದು ಫಾರ್ಮುಲಾ ಏನಿದೆಪ್ಪ ಅಂತಂದರೆ NPR ಅಂತ ಇದೆ. NPR, n ಅಂದರೆ ಅಲ್ಲಿ ಎಷ್ಟು ನಂಬರ್ಸ್ಗಳಿದ್ದಾವೆ, ಎಷ್ಟು ಲೆಟರ್ಸ್ಗಳು ಕೊಟ್ಟಿದ್ದಾರೆ ಅದು, ಆಮೇಲೆ ಎಷ್ಟು ನೀವು ಅರೇಂಜ್ಮೆಂಟ್ ಮಾಡಬೇಕಾಗಿರುತ್ತೆ, ಅದಕ್ಕೆ ನಾವು R ಅಂತ ಕೊಡ್ತೀವಿ. ಓಕೆ, ಇದರ ಫಾರ್ಮುಲಾ ಏನಿದೆ ಅಂದರೆ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಅಂತ ಇದೆ ನೋಡಿ. ಓಕೆ, ಸೊ ಇದು ನಾವೇನಂತ ಕರಿತೀವಿ, ಪರ್ಮುಟೇಷನ್ದು ಫಾರ್ಮುಲಾ ಆಗಿರುತ್ತೆ. ಸೊ ಯಾವಾಗಲೂ ಇಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇರಬೇಕು, n ಯಾವಾಗಲೂ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು r ಆಗಿರಬೇಕು. ಓಕೆ, ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು r ಆಗಿರಬೇಕು. r ವ್ಯಾಲ್ಯೂ ಮತ್ತು ಇದು ಕೂಡ 0ಕ್ಕಿಂತಲೂ ಕಡಿಮೆ ಆಗಲಿಕ್ಕೆ ಬರಬಾರ್ದು. 0ನೇ ಇದ್ರೂ ನಡೆಯುತ್ತೆ, 0 ಇದ್ರೂ ನಡೆಯುತ್ತೆ, 0ಕ್ಕಿಂತ ಜಾಸ್ತಿ ಇದ್ರೂ ನಡೆಯುತ್ತೆ. ಬಟ್ 0ಕ್ಕಿಂತ ಅಂದರೆ ನೆಗೆಟಿವ್ ರಿಸಲ್ಟ್ಸ್ ಬರಬಾರ್ದು, ತಗೊಳ್ಳೋಕ್ಕೆ ಬರೋದಿಲ್ಲ ಇಲ್ಲಿ, ಯಾವುದೇ n ಆಗಿರಲಿ ಅಥವಾ r ಆಗಿರಲಿ. ಓಕೆ, ಯಾವಾಗಲೂ ಯಾಕೆ ಇದೇ ಗ್ರೇಟರ್ ಇರಬೇಕು ಅಂತಂದರೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ 7 ಲೆಟರ್ಸ್ ಕೊಟ್ಟು 7 ರಿಸಲ್ಟ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ 3 ಲೆಟರ್ಸ್ನ ಸೆಲೆಕ್ಟ್ ಮಾಡಿ ಅಥವಾ 3 ಲೆಟರ್ಸ್ನ ಅರೇಂಜ್ಮೆಂಟ್ ಮಾಡಿ ಅಂದರೆ 7p3 ಆಗುತ್ತೆ. ಓಕೆ, ಇದನ್ನ ನಾವು ಡಿಫೈನ್ ಮಾಡ್ಬೋದು. ಅಥವಾ 7 ಕೊಟ್ಟು 7 ಸೆಲೆಕ್ಟ್ ಮಾಡಿ ಅಂದರೆ 7p7 ಈ ಥರ ಮಾಡ್ಬೋದು. ಬಟ್ 7 ರಿಸಲ್ಟ್ ಕೊಟ್ಟು 8ನ ಸೆಲೆಕ್ಟ್ ಮಾಡಿ ಅಂದರೆ ಇದು ಪಾಸಿಬಲ್ ಆಗಕ್ಕೆ ಸಾಧ್ಯ ಇದೆನಾ, ಇಲ್ಲ, ಇದು ಪಾಸಿಬಲ್ ಆಗೋದಿಲ್ಲ. ಅದೇ ಸಲುವಾಗಿ ಯಾವಾಗಲೂ n ಯಾವಾಗಲೂ ಗ್ರೇಟರ್ ಇರಬೇಕು ಆರ್ಗಿಂತಲೂ. 7c ಎಲ್ಲನೂ ಸೆಲೆಕ್ಟ್ ಮಾಡಿದ್ರೆ ಮಾಡ್ಬೋದು, ಬಟ್ ಒಂದು ಹೆಚ್ಚಿಗೆ ಸೆಲೆಕ್ಟ್ ಮಾಡಿ ಅಂತಂದರೆ ಅದು ಪಾಸಿಬಲ್ ಇರೋದಿಲ್ಲ. ಓಕೆ, ಸೊ ಅದ್ರ ಸಲುವಾಗಿ ಇದು ಗ್ರೇಟರ್ ದ್ಯಾನ್ ಇರಬೇಕಾಗತ್ತೆ. ಓಕೆ, ಇದು ಗೊತ್ತಾಯ್ತಾ. ಸೊ ಆಮೇಲೆ ನೆಗೆಟಿವ್ ಯಾಕಿರಬಾರ್ದು ಅಂದರೆ, ಇಲ್ಲಿ 7 ಕೊಟ್ಟು -2 ಕೊಡಿ, -3 ಸೆಲೆಕ್ಟ್ ಮಾಡಿ ಅಂದರೆ ಈ ಥರ ನಾವು ನೆಗೆಟಿವ್ ಒಳಗೆ ಯಾವತ್ತೂ ನಾವು ಥಿಂಗ್ಸ್ನ ಕೌಂಟ್ ಮಾಡೋದಿಲ್ಲ, ಹೇಳೋಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ನೆಗೆಟಿವ್ನು ಇರಬಾರ್ದು r ವ್ಯಾಲ್ಯೂ. 0 ಇದ್ರೆ ನಡೆಯುತ್ತೆ. 7 ಏನು ಸೆಲೆಕ್ಟ್ ಮಾಡದೇ ಇರುವಂಥ ರಿಸಲ್ಟ್ ಅಂದರೆ 7cp0 ಆಗುತ್ತೆ. ಓಕೆ, ಸೊ ಇದು ರಿಸಲ್ಟ್ ನಿಮಗೆ ಗೊತ್ತಿರಬೇಕಾಗತ್ತೆ. ಇನ್ನು ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ಕಾಂಬಿನೇಷನ್. ಓಕೆ, ಸೊ ಕಾಂಬಿನೇಷನ್ ಅಂತಂದ್ರೆ ಏನು, ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಕಾಂಬಿನೇಷನ್ ಅಂತಂದರೆ ನೋಡಿ,
ಇಲ್ಲಿ ಅಲ್ಲಿ ಅರೇಂಜ್ಮೆಂಟ್ ಇರುತ್ತೆ, ಇದರಲ್ಲಿ ಪರ್ಮುಟೇಷನಲ್ಲಿ. ಇಲ್ಲಿ ಏನಾಗಿರುತ್ತೆ ಅಂತಂದರೆ ಸೆಲೆಕ್ಷನ್ ಇರುತ್ತೆ. ಇಲ್ಲಿ ಕಾಂಬಿನೇಷನ್ಗೆ ಮತ್ತು ಪರ್ಮುಟೇಷನ್ಗೆ ಇದೇ ಡಿಫ್ರೆನ್ಸು. ಪರ್ಮುಟೇಷನಲ್ಲಿ ಏನು ಮಾಡ್ತೀರಾ, ಅರೇಂಜ್ಮೆಂಟ್ಸ್ಗಳನ್ನ ಮಾಡ್ಕೊತೀರಾ, ಆದರೆ ಕಾಂಬಿನೇಷನಲ್ಲಿ ಸೆಲೆಕ್ಷನ್ ಮಾಡ್ಕೊತೀರಾ. ಯಾವುದೇ ಅಂದರೆ ಇಲ್ಲಿ ಡಿಫ್ರೆಂಟ್ ಗ್ರೂಪ್ಸ್ಗಳಿರ್ತವೆ ಅಥವಾ ಗ್ರೂಪ್ ಸೆಲೆಕ್ಷನ್ ಮಾಡೋದಿರುತ್ತೆ. ಸೊ ಅಂಥ ರಿಸಲ್ಟ್ಸ್ ಫಾರ್ಮೇಷನ್ ಒಳಗೆ ನಾವು ಅರೇಂಜ್ಮೆಂಟ್ ಮಾಡ್ತೀವಲ್ಲ, ಅದಕ್ಕೆ ನಾವೇನಂತೀವಿ ಕಾಂಬಿನೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ನೊಟೇಷನ್ಸ್ ಕೂಡ ಬರುತ್ತೆ ಇಲ್ಲಿ ಕೂಡ. ಸೊ ಏನೆಲ್ಲ ನೊಟೇಷನ್ಸ್ಗಳು ಬರುತ್ತೆ ಅಂತ ನೋಡಿ. ಫಸ್ಟ್ ಫಾರ್ಮುಲಾನ ನೋಡ್ತಾ ಹೋದರೆ NCR ಫಾರ್ಮುಲಾ. ಓಕೆ, NPR ಫಾರ್ಮುಲಾ ಆಲ್ರೆಡಿ ನೋಡಿದ್ದೀವಿ. ಇನ್ನು NCR ಫಾರ್ಮುಲಾ ಅಂದರೆ N ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ R ಫ್ಯಾಕ್ಟೋರಿಯಲ್ ಇಂಟು N ಮೈನಸ್ R ಫ್ಯಾಕ್ಟೋರಿಯಲ್ ಅಂತ ಬರುತ್ತೆ ಇದ್ರದ್ದು ಫಾರ್ಮುಲಾ. ಇಲ್ಲಿ ಒಂದು R ಎಕ್ಸ್ಟ್ರಾ ಇರುತ್ತೆ ಸ್ಟೂಡೆಂಟ್ಸ್ ಇಲ್ಲಿ. ಓಕೆ, ಸೊ ಇದಾಗಿರುತ್ತೆ NCR ಫಾರ್ಮುಲಾ. ಇಲ್ಲಿ ಕೂಡ ಆಬ್ವಿಯಸ್ಲಿ N ಯಾವಾಗಲೂ ಗ್ರೇಟರ್ ದ್ಯಾನ್ R ಇರಬೇಕು. ಇಲ್ಲಿ ಸೆಲೆಕ್ಷನ್ ಇರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಇಲ್ಲಿ 2 ಮೆನ್ ಇದ್ದಾರೆ ಅಂತ ತಿಳ್ಕೊಳ್ಳಿ, ಆಮೇಲೆ 4 ವುಮೆನ್ ಇದ್ದಾರೆ. ಈ ಒಂದು ಕಮಿಟಿನ ನಾವು ಮಾಡಬೇಕಾಗಿದೆ. ಈ ಕಮಿಟಿಯಲ್ಲಿ 5 ಮೆಂಬರ್ಸ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ಸೊ 5 ಮೆಂಬರ್ಸ್ ಸೆಲೆಕ್ಟ್ ಮಾಡಬೇಕಾದ್ರೆ ಟೋಟಲ್ ಎಷ್ಟಿದ್ದಾರೆ, 6 ಇದ್ದಾರೆ. ಅಂದರೆ 6C5 ಅಂತ ಆಗುತ್ತೆ. ಅಥವಾ 3 ಮೆಂಬರ್ಸ್ ಸೆಲೆಕ್ಟ್ ಮಾಡಬೇಕಾಗಿದೆ ಅಂದರೆ 6 3C ಆಗುತ್ತೆ. 6C3 ಈ ಥರ ನಾವು ಬರೀಬೋದು. ಓಕೆ, ಸೊ ಇದೆಲ್ಲನೂ ಸೆಲೆಕ್ಷನ್ ಇರುತ್ತೆ, ಅಂಥವಕ್ಕೆಲ್ಲನೂ ಏನಂತ ಕರಿತೀವಿ, ಕಾಂಬಿನೇಷನ್ ಅಂತ ಕರಿತೀವಿ. ಇಲ್ಲಿ ಕೂಡ N ಯಾವಾಗಲೂ ಗ್ರೇಟರ್ ಇರುತ್ತೆ. ಸೊ ಇದು ರಿಸಲ್ಟ್ ನಿಮಗೆ ಗೊತ್ತಿರಬೇಕು. ಓಕೆನಾ, ಸೊ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಕಾಂಬಿನೇಷನ್ದು. ಇನ್ನು ಡಿಫ್ರೆನ್ಸ್ನ ನೋಡ್ತಾ ಹೋಗೋಣ. ಓಕೆ, ಏನೇನು ಡಿಫ್ರೆನ್ಸ್ ಬಿಟ್ವೀನ್ ಪರ್ಮುಟೇಷನ್ ಆ್ಯಂಡ್ ಕಾಂಬಿನೇಷನಲ್ಲಿ ಏನೇನು ಡಿಫ್ರೆನ್ಸ್ ಕಾಣಿಸುತ್ತೆ ಯೂಶ್ವಲಿ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಪರ್ಮುಟೇಷನ್ ಮತ್ತು ಪರ್ಮುಟೇಷನಲ್ಲಿ ಪ್ರಾಬ್ಲಮ್ಸ್ ಎಲ್ಲನೂ ಅರೇಂಜ್ಮೆಂಟ್ನ ನಾವು ಮಾಡ್ತೀವಿ. ಓಕೆ, ಆದರೆ ಕಾಂಬಿನೇಷನಲ್ಲಿ ಏನು ಮಾಡಿರ್ತೀವಿ, ಸೆಲೆಕ್ಷನ್ ಅಥವಾ ಚೂಸ್ ಮಾಡ್ತೀವಿ. ಓಕೆ, ಚೂಸ್ ಅಥವಾ ಸೆಲೆಕ್ಟ್ ಮಾಡ್ತೀವಿ. ಇನ್ನು ಪರ್ಮುಟೇಷನಲ್ಲಿ ನೋಡಿ, ಪ್ರಾಬ್ಲಮ್ಸ್ ಸ್ಟಾರ್ಟ್ ಇನ್ ಲೈನ್ ಅಥವಾ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇರುತ್ತೆ, ಇಲ್ಲ ಲೈನ್ ಅರೇಂಜ್ಮೆಂಟ್ ಈ ಥರ ಇರುತ್ತೆ ಪ್ರಾಬ್ಲಮ್ಸ್ಗಳು ಪರ್ಮುಟೇಷನಲ್ಲಿ. ಆದರೆ ಇಲ್ಲಿ ಪ್ರಾಬ್ಲಮ್ಸ್ ಡಿಸ್ಟ್ರಿಬ್ಯೂಷನ್ ಗ್ರೂಪ್ ಫಾರ್ಮೇಷನ್, ಗ್ರೂಪ್ನ ರೆಡಿ ಮಾಡೋದರಲ್ಲಿ ಇರುತ್ತೆ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡೋದರಲ್ಲಿ ಇರುತ್ತೆ. ಈ ಥರ ಎಕ್ಸಾಮ್ಸಲ್ಲಿ ಬರುತ್ತೆ ಕಾಂಬಿನೇಷನಲ್ಲಿ. ಓಕೆ, ಆಮೇಲೆ ಪ್ರಾಬ್ಲಮ್ಸ್ ಆನ್ ಡಿಜಿಟ್ಸ್ ಮೇಲೆ ಇಲ್ಲಿ ಜಾಸ್ತಿ ಕ್ವಶನ್ಸ್ಗಳು ಬರುತ್ತೆ ಪರ್ಮುಟೇಷನ್ ಮೇಲೆ. ಆದರೆ ಇಲ್ಲಿ ಕಮಿಟಿ ರೆಡಿ ಮಾಡುವಂಥ ಕ್ವಶನ್ಸ್ಗಳಿರುತ್ತೆ. ಆಲ್ರೆಡಿ ನಾನು ಹೇಳಿದ್ನಲ್ಲ, ಒಂದು ಕಮಿಟಿನ ರೆಡಿ ಮಾಡೋದು ಅದೆಲ್ಲ ಬರುವಂಥ ಕ್ವಶನ್ಸ್ಗಳು ಕಾಂಬಿನೇಷನ್ ಇರುತ್ತೆ. ಓಕೆ, ಪ್ರಾಬ್ಲಮ್ಸ್ ಆನ್ ಲೆಟರ್ಸ್ ಆಫ್ ಎ ವರ್ಡ್ ಅಂತ ಇದ್ರ ಮೇಲೆ ಬರುತ್ತೆ. ಆಮೇಲೆ ಇದ್ರ ಮೇಲೆ ಜೊಮೆಟ್ರಿಕಲಿ ಕೆಲವೊಂದಿಷ್ಟು ನಾವು ಡಿಸ್ಕಷನ್ ಮಾಡ್ತೀವಿ. ಓಕೆ, ಸೊ ಇದಿಷ್ಟೇ ಡಿಫ್ರೆನ್ಸ್ಗಳನ್ನ ಕಾಣ್ತೀವಿ. ಇದ್ರ ಪ್ರಕಾರನೇ ನಾವು ಚೆಕ್ ಮಾಡ್ತಾ ಹೋಗಬೇಕಾಗತ್ತೆ. ಓಕೆ, ಇನ್ನು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫಾರ್ಮುಲಾಸ್ಗಳು ಬರುತ್ತೆ ಸ್ಟೂಡೆಂಟ್ಸ್. ಸೊ ಅವು ಸ್ವಲ್ಪ ನಿಮಗೆ ಗೊತ್ತಿತ್ತಂದರೆ ಎಕ್ಸಾಮಲ್ಲಿ ಫಾಸ್ಟಾಗಿ ಸಾಲ್ವ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಏನೆಲ್ಲ ಫಾರ್ಮುಲಾಸ್ಗಳಿದ್ದಾವೆ. ಮೊದಲೇದಾಗಿ ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ಗೆ ಡಿಫ್ರೆನ್ಸ್ನ ನಾವು ನೋಡ್ತಾ ಹೋದರೆ, ನಾವು ಆಲ್ರೆಡಿ ಹೇಳಿದ್ದೆ NPR ಫಾರ್ಮುಲಾ ಏನಿದೆ, N ಫ್ಯಾಕ್ಟೋರಿಯಲ್ ಡಿವೈಡ್ ಬೈ N ಮೈನಸ್ R ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ದೆ. ಓಕೆ, ಸೊ ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, NPR ರಿಸಲ್ಟ್ ಯಾವುದಕ್ಕೆ ಈಕ್ವಲ್ ಇದೆ ಅಂತ ಹೇಳ್ತಾರೆ, NCR ಇಂಟು R ಫ್ಯಾಕ್ಟೋರಿಯಲ್ಗೆ ಈಕ್ವಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ ನೋಡ್ತಾ ಹೋಗೋಣ. ಸೊ NCR ಫಾರ್ಮುಲಾ ನಾನು ಇಲ್ಲಿ ಬರೀತಾ ಇದ್ದೀನಿ, N ಫ್ಯಾಕ್ಟೋರಿಯಲ್ ಡಿವೈಡ್ ಬೈ R ಫ್ಯಾಕ್ಟೋರಿಯಲ್ ಇಂಟು N ಮೈನಸ್ R ಫ್ಯಾಕ್ಟೋರಿಯಲ್. ಇದು NCR ಫಾರ್ಮುಲಾ. ಇಲ್ಲಿ ಇಂಟು ಒಂದು R ಫ್ಯಾಕ್ಟೋರಿಯಲ್ ಇದೆ, ಅದೊಂದು ಆಸ್ ಇಟ್ ಈಸ್ ಬರೀತೀನಿ. ಇವಾಗ ಇವೆರಡು ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾ, ಉಳಿತದೇನು, ಈ ಉಳಿದಿದ್ದೇ ನಮ್ಮದು ಪರ್ಮುಟೇಷನ್ದು ಫಾರ್ಮುಲಾ ಆಗುತ್ತಾ, NPR ಆಗುತ್ತೆ. ಅಂದರೆ ಯಾವಾಗಲೂ NPR ಅದಕ್ಕೆ ಈಕ್ವಲ್ ಇರುತ್ತೆ ಅಂದರೆ NCR ಇಂಟು R ಫ್ಯಾಕ್ಟೋರಿಯಲ್ಗೆ ಈಕ್ವಲ್ ಆಗಿರುತ್ತೆ. ಇನ್ನು ಈ ರಿಸಲ್ಟ್ನ ನಾವು ನೋಡ್ತಾ ಹೋದರೆ N ಮೈನಸ್ R ಇದು ಈಕ್ವಲ್ಸ್ ಟು NCRಗೆ ಈಕ್ವಲ್ ಆಗಿರುತ್ತೆ. ಅಂದರೆ ಫಸ್ಟ್ ಟು ಲಾಸ್ಟ್ ರಿಸಲ್ಟ್ಸ್ಗಳು ಈಕ್ವಲ್ ಆಗಿರುತ್ತೆ. ಆಮೇಲೆ ಇದು ಒಂದು ಫಾರ್ಮುಲಾ ನೀವು ಆಲ್ರೆಡಿ ಸಿಂಪ್ಲಿಫೈ ಮಾಡಿರ್ತೀರ. NCR ಅಥವಾ NCR ಮೈನಸ್ 1 ಈಸ್ ಈಕ್ವಲ್ಸ್ ಟು N ಪ್ಲಸ್ 1 CR ಆಗಿರುತ್ತೆ. ಆಮೇಲೆ ಇದು ಬಿಟ್ಟು ಇನ್ನೊಂದಿಷ್ಟು ಕೆಲವೊಂದಿಷ್ಟು ರಿಸಲ್ಟ್ಸ್ಗಳಿರುತ್ತೆ. NC0 ಆನ್ಸರ್ ಯಾವಾಗಲೂ 1 ಆಗಿರುತ್ತೆ. ಆಮೇಲೆ NCN ಆನ್ಸರ್ ಯಾವಾಗಲೂ N ಆಗಿರುತ್ತೆ. ಓಕೆ, ಇವೆಲ್ಲ ನಿಮಗೆ ರಿಸಲ್ಟ್ಸ್ಗಳು ಫಾಸ್ಟಾಗಿ ಸಿಂಪ್ಲಿಫಿಕೇಶನ್ ಮಾಡಾಗ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್. ಇವೆಲ್ಲ ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆನಾ, ಸೊ NCR ವ್ಯಾಲ್ಯೂ, NCN ವ್ಯಾಲ್ಯೂ, ಅದಾದಮೇಲೆ NCN ಆನ್ಸರ್ N ಆಗಿದ್ರೆ N+1 N+1 ಆನ್ಸರ್ ಕೂಡ ಅಗೇನ್ ಸೇಮ್ ಆಗಿರುತ್ತೆ. ಸೊ ಈ ಥರ ಕೆಲವೊಂದಿಷ್ಟು ರಿಸಲ್ಟ್ಸ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ, ಫಾರ್ಮುಲಾಸ್ಗಳು, ಅಂದರೆ ಫಾಸ್ಟಾಗಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. ಓಕೆ, ಇನ್ನು ಡೈರೆಕ್ಟಾಗಿ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ ಸ್ಟೂಡೆಂಟ್ಸ್. ಸೊ ಆರ್ ಯು ರೆಡಿ? ಸೊ ರೆಡಿ ಇದ್ರೆ ಎಲ್ಲರೂ ಒಂದ್ಸತಿ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ. ಹಾಗೆ ಯಾರೆಲ್ಲ ಇನ್ನೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿಲ್ಲ, ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಫಸ್ಟ್ ಕ್ವಶನ್ ಎಲ್ಲಿದೆ ನೋಡಿ. ಕಮಾನ್ ಫ್ರೆಂಡ್ಸ್, ಫಸ್ಟ್ ಕ್ವಶನ್ ಬಂದಿದೆ. ಸೊ ಎಲ್ಲರೂ ಆನ್ಸರ್ ಮಾಡಿ ಫಾಸ್ಟಾಗಿ. ಏನಿದೆ ನೋಡಿ ಕ್ವಶನ್ನು, ಭಾಳ ಸಿಂಪಲ್ ಆಗಿದೆ.
ಫಾಸ್ಟಾಗಿ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ನಾನು ಕ್ವಶನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಾಸ್ಟಾಗಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಓಕೆ, ಏನಿದೆ ನೋಡಿ ಫಸ್ಟ್ ಕ್ವಶನ್. ಇನ್ ಎ ಕ್ಲಾಸ್ ದೇರ್ ಆರ್ 27 ಗರ್ಲ್ಸ್ ಆ್ಯಂಡ್ 27 ಬಾಯ್ಸ್ ಆ್ಯಂಡ್ 14 ಗರ್ಲ್ಸ್. ಅಗೇನ್ ಏನು ಹೇಳ್ತಾ ಇದ್ದಾರೆ, ದ ಟೀಚರ್ ವಾಂಟ್ಸ್ ಟು ಸೆಲೆಕ್ಟ್ 1 ಬಾಯ್ ಆ್ಯಂಡ್ 1 ಗರ್ಲ್ ರಿಪ್ರೆಸೆಂಟಿಂಗ್ ದ ಕ್ಲಾಸ್ ಅಂತ ಹೇಳ್ತಾ ಇದ್ದಾರೆ. ಒಂದು ಕ್ಲಾಸ್ ರಿಪ್ರೆಸೆಂಟೇಷನ್ ಮಾಡಬೇಕಾಗಿದೆ, ಒಂದು ಬಾಯ್ ಮತ್ತು ಒಂದು ಗರ್ಲ್ನ ಸೆಲೆಕ್ಟ್ ಮಾಡಬೇಕಾಗಿದೆ. ಓಕೆ, CRನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ಫಂಕ್ಷನ್ ಸಲುವಾಗಿ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಇನ್ನೇನು ಹೇಳ್ತಾರೆ ನೆಕ್ಸ್ಟು, ಇನ್ ಹೌ ಮೆನಿ ವೇಸ್ ಕ್ಯಾನ್ ಬಿ ಟೀಚರ್ ಮೇಕ್ಸ್ ದಿಸ್ ಸೆಲೆಕ್ಷನ್ ಅಂತ ಹೇಳ್ತಾರೆ. ಟೋಟಲ್ ಆಗಿರೋದು 27 ಬಾಯ್ಸು 14 ಗರ್ಲ್ಸು. ಒಂದು ಬಾಯ್ ಒಂದು ಗರ್ಲ್ನ ಸೆಲೆಕ್ಟ್ ಮಾಡ್ಬೇಕು ಅಂದರೆ ಎಷ್ಟು ಚಾನ್ಸಸ್ ಆಗುತ್ತೆ ಸೆಲೆಕ್ಷನ್ ಮಾಡೋದು ಅಂತ ನಿಮಗೆ ಇಲ್ಲಿ ರಿಸಲ್ಟ್ಸ್ ಕೊಟ್ಟಿರೋದು. ಓಕೆ ಓಕೆ ಸ್ಟೂಡೆಂಟ್ಸ್, ನೋಡಿ ನಾನು ನಿಮಗೆ ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದೀನಿ. ಮೇ ಬಿ ನಿಮಗಿದು ಬರ್ಬೋದು ರಿಸಲ್ಟ್ಸಲ್ಲಿ. ಎಸ್, ಆನ್ಸರ್ ಮಾಡಿ, ಆಪ್ಷನ್ನ ಪ್ರೆಸ್ ಮಾಡಿ. ನಿಮ್ಮ ಆಪ್ಷನ್ನ ತಿಳಿಸಿ ನನಗೆ. ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಅಥವಾ ಚಾಟ್ ಬಾಕ್ಸಲ್ಲಿ ತೋರಿಸ್ತಾ ಇರುತ್ತೆ. ಎಲ್ಲರೂ ನಿಮ್ಮ ಆನ್ಸರ್ನ ಮಾಡಿ. ಕಮ್ ಆನ್ ಫಾಸ್ಟ್. ಎಸ್, ವೆರಿ ಗುಡ್. ಆಪ್ಷನ್ ಎ, ಆಪ್ಷನ್ ಬಿ ಜಾಸ್ತಿ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದೀರಾ. ಸೆಲೆಕ್ಷನ್ ಮಾಡಿ. ನಿಮಗೆ ಕಾಣಿಸ್ತಾ ಇರಬೇಕು ಇವಾಗ ಅದರ ನಾನು ಪೋಲ್ನ ಕೊಟ್ಟಿರೋದು. ಪೋಲ್ ಕೊಟ್ಟಿದ್ದೀನಿ ನೋಡಿ ಸ್ಟೂಡೆಂಟ್ಸ್, ಆನ್ಸರ್ ಮಾಡಿ. ಕಮಾನ್, ವೆರಿ ಗುಡ್, ಎಲ್ಲರೂ ಆನ್ಸರ್ ಮಾಡಿ. ಪೋಲ್ ಇದೆ ನೋಡಿ, ಕಮಾನ್. ಎ ಆರ್ ಬಿ ಆರ್ ಸಿ? ಓಕೆ, ಎನ ಜಾಸ್ತಿ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದೀರಾ. 50% ಎ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಾ ಅವರು. ಬಹಳ ಸಿಂಪಲ್ ಆಗಿದೆ ಈ ಕ್ವಶನ್. ಕಮಾನ್ ಫಾಸ್ಟ್. ಕಮಾನ್ ಫಾಸ್ಟ್. ಎಸ್, 53% ಆನ್ಸರ್ ಎನೇ ಜಾಸ್ತಿ ಸ್ಟೂಡೆಂಟ್ಸ್ ಮೆಸೇಜ್ ಮಾಡಿದ್ದಾರೆ. ಸೊ 100% ರೈಟ್ ಆನ್ಸರ್ ಆಪ್ಷನ್ ಎ. ಯಾಕಂದರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಅದನ್ನೇ ರೈಟ್ ಮಾಡಿದ್ದೀರಾ. ಸೊ ಹಾಗಾಗಿ ಆಪ್ಷನ್ ಎ ಅನ್ನೋದೇ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಹೇಗೆ ಅಂತ ನೋಡೋಣ. ಸೊ ಇದು ಯಾವಾಗಲೂ ನೋಡಿ, ಇಲ್ಲಿ ಒಂದು ಕ್ಲಾಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಕ್ಲಾಸಲ್ಲಿ 27 ಬಾಯ್ಸ್ ಇದ್ದಾರೆ. ಓಕೆ, ಆಮೇಲೆ ಗರ್ಲ್ಸ್ ಎಷ್ಟಿದ್ದಾರೆ? 14 ಇದ್ದಾರೆ. ಸೊ ಇದರಲ್ಲಿ ನಾವು ಒಂದು ಬಾಯ್ ಮತ್ತು ಒಂದು ಗರ್ಲ್ನ ಸೆಲೆಕ್ಟ್ ಮಾಡಬೇಕು. ಯಾರನ್ನ ಸೆಲೆಕ್ಟ್ ಮಾಡ್ತಾರೆ? ಫಸ್ಟ್ ಬಾಯ್ನ ನಾವು ತೊಗೊಂತ ಹೋದರೆ ಆಲ್ 27 ಬಾಯ್ಸು ಕೆಪೇಬಲ್ ಇರ್ತಾರೆ. ಸೊ 27 ಪಾಸಿಬಿಲಿಟೀಸ್ ಆಗುತ್ತೆ, ಅಂದರೆ 27 ಆಯಿತು. ಆಮೇಲೆ ಗರ್ಲ್ಸ್ ಆಲ್ 14 ಗರ್ಲ್ಸು ಕೂಡ ಅಲ್ಲಿ ಪಾಸಿಬಲ್ ಇರುತ್ತೆ. ಅಂದರೆ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ಬೇಕು. 27 ಇಂಟು 14ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ? 378 ಆನ್ಸರ್ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದಕ್ಕೆ ಫಂಡಮೆಂಟಲ್ ಮಲ್ಟಿಪಲ್ ರೂಲ್ ಅಂತಾನೂ ಕರೀತಾರೆ ನೋಡಿ, ಮಲ್ಟಿಪ್ಲಿಕೇಶನ್ ರೂಲ್ ಅಂತಾನೂ ಕರೀತಾರೆ. ಓಕೆ, ಸೊ ಸಿಂಪಲ್ ಆಗಿತ್ತಲ್ವಾ? ಸರ್ ಸೂಪರ್ ಚಾಟ್ ಆನ್ ಮಾಡಿ. ಇಲ್ಲ, ಸೂಪರ್ ಚಾಟ್ಸ್ ನಾನು ಆನ್ ಮಾಡೋದಿಲ್ಲ, ಅದರಲ್ಲಿ ಇಂಟ್ರೆಸ್ಟು ಇಲ್ಲ. ಓಕೆನಾ? ಸೊ ಅದು ಬೇಡ, ಅಷ್ಟೊಂದು ಸರಿ ಅನ್ಸೋದಿಲ್ಲ ಅಂತ ನಾನು ಬಿಟ್ಟಿರೋದು. ಓಕೆ, ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ. ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ನೋಡಿ, ಸೊ ಅವರೆಲ್ಲನೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋದರೆ ಕ್ವಶನ್ ನಂಬರ್ 2. ಸೊ ಕ್ವಶನ್ ನಂಬರ್ 2 ನೋಡಿ, ಇಲ್ಲಿ 2 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಹೌ ಮೆನಿ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 99 ಟು 1000 ಹ್ಯಾವಿಂಗ್ 7 ಇನ್ ದ ಯೂನಿಟ್ ಪ್ಲೇಸ್ ಅಂತ ಹೇಳ್ತಾರೆ. ಫಸ್ಟ್ ನಂಬರ್ ಅಂದರೆ ಯೂನಿಟ್ ಪ್ಲೇಸಲ್ಲಿ 7 ಇರಬೇಕು. ಅದು ಇಲ್ಲಿ 99 ಇಂದ ಹಿಡಿದು 1000 ಎಷ್ಟು ನಂಬರ್ಸ್ಗಳಾಗ್ಬೋದು ಅಂತ ಕೇಳ್ತಾ ಇದ್ದಾರೆ. ಇದು ಒಂದು ಕ್ವಶನ್. ಆಮೇಲೆ ಸೆಕೆಂಡ್ ಕ್ವಶನ್ ಏನಿದೆ ನೋಡಿ, ಇದರಲ್ಲೇ ಹೌ ಮೆನಿ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 99 ಟು 1000 ಹ್ಯಾವಿಂಗ್ ಅಟ್ ಲೀಸ್ಟ್ ಒನ್ ಆಫ್ ದರ್ ಡಿಜಿಟ್ ಈಸ್ 7. ಇದು ಬಹಳ ಇಂಪಾರ್ಟೆಂಟ್ ಇದೆ ನೋಡಿ ಸ್ಟೂಡೆಂಟ್ಸ್. ಓಕೆ, ಸೊ ಮೊದಲ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ನಾನು ನಿಮಗೆ ಪೋಲ್ನ ಕೊಡ್ತಾ ಇದ್ದೀನಿ. ಓಕೆ, ವೇಟ್, ಅದ್ರ ಮೇಲೆ ಆನ್ಸರ್ ಮಾಡಲಿಕ್ಕೆ ಹೋಗಬೇಡಿ. ಸೊ ನಾನು ಮತ್ತೊಂದು ಕ್ವಶನ್ನ ನಿಮಗೆ, ಮತ್ತೊಂದು ಪೋಲ್ನ ನಿಮಗೆ ಕೊಡ್ತಾ ಇದ್ದೀನಿ. ಬರ್ತಾ ಇಲ್ವಾ?
ಓಕೆ, ವೇಟ್. ಕ್ವಶನ್ನ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಸೊ ಕ್ವಶನ್ ಅರ್ಥ ಆಗಿದ್ದರೆ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು ನೀವು. ಕ್ವಶನ್ ನಂಬರಲ್ಲಿ ಫಸ್ಟ್ ಕ್ವಶನ್ನು ಆಪ್ಷನ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಆನ್ಸರ್, ಫಸ್ಟು ಸೆಕೆಂಡ್ ಎರಡು ರಿಸಲ್ಟ್ನ ನಾವು ಇಲ್ಲಿ ಫೈಂಡ್ ಮಾಡಬೇಕು. ಈ 4 ಆಪ್ಷನಲ್ಲಿ ಫಸ್ಟ್ ರಿಸಲ್ಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಅಂದರೆ ನಾವು ಅದನ್ನು ಫೈಂಡ್ ಮಾಡೋದು ಬೇಕಾಗಿಲ್ಲ ಇಲ್ಲಿ. ಓಕೆನಾ? ಸೊ ನಾವು ಇವಾಗ ಫೈಂಡ್ ಮಾಡಬೇಕಾಗಿರೋದು ಸೆಕೆಂಡ್ ರಿಸಲ್ಟ್. ಯಾಕಂದರೆ ಎಲ್ಲ ಆಪ್ಷನಲ್ಲಿ 90 ಅಂತ ಕೊಟ್ಬಿಟ್ಟಿದ್ದಾರೆ. 100% 90 ಆನ್ಸರ್ ಆಗೇ ಆಗುತ್ತೆ ಅಂತ ಅರ್ಥ. ಇನ್ನು ಉಳಿದಿರೋದು ಸೆಕೆಂಡ್ ರಿಸಲ್ಟು. ಸೊ ಸೆಕೆಂಡ್ ರಿಸಲ್ಟ್ನ ನಾವಿಲ್ಲಿ ಫೈಂಡ್ ಮಾಡಬೇಕಾಗತ್ತೆ. ಓಕೆನಾ? ಸೊ ಸೆಕೆಂಡ್ ರಿಸಲ್ಟ್ ಏನಾಗುತ್ತೆ ಚೆಕ್ ಮಾಡಿ. ನಾನು ನಿಮಗೆ ಪೋಲ್ನ ಕೊಡ್ತಾ ಇದ್ದೀನಿ ನೋಡಿ, ಇವಾಗ ಬರ್ತಾ ಇದೆ, ಚೆಕ್ ಮಾಡಿ. ಕಮ್ ಆನ್, ವೆರಿ ಗುಡ್, ಸ್ಟಾರ್ಟ್. ಕ್ವಶನ್ ನಂಬರ್ 2 ಆನ್ಸರ್ ಮಾಡಿ ಫಾಸ್ಟಾಗಿ. ಇವಾಗ ಬಂದಿದೆ ನೋಡಿ. ವೆರಿ ಗುಡ್. ಸೊ ಎಲ್ಲರೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ಟೂಡೆಂಟ್ಸ್. ಕಮ್ ಆನ್, ಎಷ್ಟು ಜನ ಇದ್ದಾರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಆನ್ಸರ್ ಮಾಡಿ. ಎಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ರೈಟ್ ಮಾಡ್ತಾ ಇದ್ದೀರಾ. ಗುಡ್. 12 ಸ್ಟೂಡೆಂಟ್, 13 ಸ್ಟೂಡೆಂಟ್ಸ್ ವೋಟ್ ಮಾಡಿದ್ದೀರಾ. ಓಕೆ, ಎಲ್ಲರೂ ವೋಟ್ ಮಾಡಿ. ಎಷ್ಟು ಜನ ಇದ್ದೀರಾ ಎಲ್ಲರೂ ಪೋಲ್ನ ಯೂಸ್ ಮಾಡಿ ಆನ್ಸರ್ ಮಾಡಿ. ಕಮ್ ಆನ್ ಫಾಸ್ಟ್. 15 ಸ್ಟೂಡೆಂಟ್ಸ್ ಆನ್ಸರ್ ಸಿ ಆಪ್ಷನ್, ಬಿ ಆಪ್ಷನ್ ಅಂತ ಬರ್ತಾ ಇದೆ. ಅಬ್ಸರ್ವ್ ಮಾಡಿ, ಕ್ವಶನ್ ಭಾಳ ಸಿಂಪಲ್ ಇದೆ. ಫಸ್ಟ್ ಒನ್ ಅಂತೂ ಆನ್ಸರ್ 90 ಬಂದೇ ಬರುತ್ತೆ. ಯಾಕಂದರೆ ಇಲ್ಲಿ ಆನ್ಸರ್ ನೋಡ್ಬೋದು ನೀವು, ಎಲ್ಲ ಕಡೆ ಫಸ್ಟ್ ರಿಸಲ್ಟ್ 90 ಅಂತ ಕೊಟ್ಬಿಟ್ಟಿದ್ದಾರೆ. ಸೊ 100% ಅಲ್ಲಿ ಆನ್ಸರ್ ಕ್ಲಿಯರ್ ಇದ್ದೇ ಇದೆ. ಸೊ ನಮ್ಗೆ ಇವಾಗ ಉಳಿದಿರೋದು ಸೆಕೆಂಡ್ ರಿಸಲ್ಟ್ನ ನಾವು ಚೆಕ್ ಮಾಡಬೇಕಾಗಿರೋದು. ಸೆಕೆಂಡ್ ಕ್ವಶನ್, ಸೆಕೆಂಡಲ್ಲಿ ಏನಿದೆ ನೋಡಿ, 99 ಇಂದ ಹಿಡಿದು 1000ವರೆಗೂ ಫಸ್ಟು ಎಷ್ಟು ನಂಬರ್ ಬರ್ತವೆ ಅದನ್ನು ಫಸ್ಟ್ ಫೈಂಡ್ ಮಾಡ್ಕೊಳ್ಳಿ. ಓಕೆ, 99 ಆದಮೇಲೆ ನೆಕ್ಸ್ಟ್ ಬರುವಂಥದ್ದು ಯಾವುದು? 99 1000 ಕನ್ಸಿಡರ್ ಮಾಡೋ ಹಾಗಿಲ್ಲ, ಬಿಟ್ವೀನ್ ಅಂತ ಕೇಳಿದ್ದಾರೆ. ಸೊ 99 ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? 100 ಬರುತ್ತೆ. ಅದಾದಮೇಲೆ 100 ಟು ಆಮೇಲೆ 1000 ಇಂದ ಅದ್ರ ಹಿಂದಿನ ನಂಬರ್ ಯಾವುದಾಗಿರುತ್ತೆ? 999. ಓಕೆ, 100 ಟು 999 ಅಂದರೆ ಇದು ಆಯಿತು 3 ಡಿಜಿಟ್ ನಂಬರ್. ಕರೆಕ್ಟ್ ಅಲ್ವಾ? ಸೊ 3 ಡಿಜಿಟ್ ನಂಬರ್ ಟೋಟಲಿ ಎಷ್ಟು ಅರೇಂಜ್ಮೆಂಟ್ ಆಗುತ್ತೆ ಅದನ್ನು ಫಸ್ಟ್ ಫೈಂಡ್ ಮಾಡಿ. ಅದಾದಮೇಲೆ ಅಟ್ಲೀಸ್ಟ್ 7 ಬರುವಂಥ ಡಿಜಿಟ್ನ ಅದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ ನೋಡಿ. ಕಮ್ ಆನ್ ಫಾಸ್ಟ್. ಸೊ 254 ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ ಕೆಲವು ಜನ. 252 ಅಂತ ಇದೆ. ಕಮ್ ಆನ್ ಸ್ಟೂಡೆಂಟ್ಸ್, ಎಲ್ಲರೂ ವೋಟ್ ಮಾಡಿ. 70 ಸ್ಟೂಡೆಂಟ್ಸ್ ಇದ್ದೀರಾ ಅಂದರೆ ಸೊ ಪೋಲ್ ಬರ್ತಾ ಇದೆ ನೋಡಿ, ಪೋಲ್ ಮೇಲೆ ಆನ್ಸರ್ ಮಾಡಿ. ಆಪ್ಷನ್ ಬಿಗೆ ಜಾಸ್ತಿ ಸ್ಟೂಡೆಂಟ್ಸ್ ಹೋಗ್ತಾ ಇದ್ದೀರಾ. ಓಕೆ, ಚೆಕ್ ಮಾಡಿ, ಕರೆಕ್ಟಾಗಿ ಆನ್ಸರ್ ಮಾಡಿ. ಸೊ 70 ಸ್ಟೂಡೆಂಟ್ಸ್ ನಿಮಗೆ ಆಪ್ಷನ್ ಪೋಲ್ನ ಬಂದಿದೆ. ನಾನು ABCD ಅಂತ ಕೊಟ್ಟಿದ್ದೀನಿ, ಅಲ್ಲೇ ಆನ್ಸರ್ ಮಾಡಿ ಸ್ಟೂಡೆಂಟ್ಸ್. ಕಮ್ ಆನ್ ಫಾಸ್ಟ್. ಒಂದ್ಸತಿ ವೋಟ್ ಮಾಡಿಬಿಟ್ರೆ ಮುಗೀತು, ಅದು ಮತ್ತೆ ರಿಪೀಟ್ ಬರೋದಿಲ್ಲ. ವೆರಿ ಗುಡ್, ದರ್ಶನ್ ಮೆಸೇಜ್ ಮಾಡಿದ್ದಾರೆ. ನಿಧಿ ಆಲ್ಸೋ ಮೆಸೇಜ್. ಕಮ್ ಆನ್ ಸ್ಟೂಡೆಂಟ್ಸ್, ಇನ್ನೂ ಯಾರು ಮೆಸೇಜ್ ಮಾಡಿಲ್ಲ ನೋಡಿ, ಇನ್ನೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿಲ್ಲ ಭಾಳಷ್ಟು ಸ್ಟೂಡೆಂಟ್ಸು. ಮೋರ್ ದ್ಯಾನ್ 70 ಸ್ಟೂಡೆಂಟ್ಸ್ ಇದ್ದೀರಾ. ಓನ್ಲಿ 50 ಲೈಕ್ಸ್ ಆಗಿದೆ. ಕಮ್ ಆನ್ ಫಾಸ್ಟ್, ಎಲ್ಲರೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಆ್ಯಂಡ್ ವೋಟಿಂಗ್ ಆಲ್ಸೋ ಕೆಲವು ಜನ ಮಾತ್ರ ಮಾಡಿದ್ದೀರಾ, 50 ಜನ ಮಾತ್ರ ವೋಟ್ ಮಾಡಿದ್ದೀರಾ. ಎಲ್ಲರೂ ಮಾಡಿ. ಸೊ ಅಂದರೆ ಆನ್ಸರ್ ಕರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟು ಜನ ರೈಟ್ ಮಾಡಿದಾರಾ ಅಂತ. ಓಕೆ, ಸೊ ಎ ಆಪ್ಷನ್ ಮಾಡಿದವರು 28% ಇದ್ದಾರೆ. ಸಿ ಆಪ್ಷನ್ 37, 31%. ಓಕೆ, 37, 31. ಸೊ ಯಾವುದು ಬಿ ಆಪ್ಷನ್ ಕರೆಕ್ಟಾ, ಸಿ ಆಪ್ಷನ್ ಕರೆಕ್ಟಾ? 258 ಅಂತ ಜಾಸ್ತಿ ಸ್ಟೂಡೆಂಟ್ ಮೆಸೇಜ್ ಮಾಡ್ತಿದ್ದೀರಾ. ಬಟ್ 258 ರೈಟ್ ಆಗುತ್ತಾ? 258 ರೈಟ್ ಆಗೋದಿಲ್ಲ ಸ್ಟೂಡೆಂಟ್, ಚೆಕ್ ಮಾಡಿ. ಓಕೆ, ಕಮ್ ಆನ್. ಓಕೆ, ಸೊ ನೋಡಿ, ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇವಾಗಂತೂ ಒಂದಂತೂ ಕ್ಲಿಯರ್ ಆಯಿತು ನಿಮಗೆ. ಏನು 100 ಇಂದ ಹಿಡಿದು 990 ಅಂದರೆ 3 ಡಿಜಿಟ್ ನಂಬರ್ ಆಯಿತು. ಮೊದಲಿಗೆ ನಾವು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ನ ಫೈಂಡ್ ಮಾಡೋಣ. ಎಲ್ಲಿಂದ? 100 ಇಂದ ಹಿಡಿದು 990 ಅಂದರೆ 3 ಡಿಜಿಟ್ ನಂಬರ್ಸ್ಗಳು ಎಷ್ಟಾಗುತ್ತೆ ಅಂತ. ಓಕೆ, ಸೊ ಇವಾಗ ಈ ಪ್ಲೇಸಲ್ಲಿ ಎಷ್ಟು ನಂಬರ್ಸ್ನ ನಾವು ಯೂಸ್ ಮಾಡ್ಬೋದು? ಆಲ್ 10 ನಂಬರ್ಸ್ನ ಯೂಸ್ ಮಾಡ್ಬೋದಾ? ಅಂದರೆ ನಂಬರ್ಸ್ ಲೆಟರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 0 ಇಂದ ಹಿಡಿದ್ಬಿಟ್ಟು 9, 1 2 0 1 2 3 4 5 6 7 8 9 ಅಂದರೆ ಎಷ್ಟು ನಂಬರ್ಸ್ ಇರುತ್ತೆ ಇಲ್ಲಿ? 10. ಸೊ ಆಲ್ 10 ಡಿಜಿಟ್ನ ಯೂಸ್ ಮಾಡ್ಬೋದು. ಈ ಪ್ಲೇಸಲ್ಲಿ ಕೂಡ 10 ಡಿಜಿಟ್ನ ಯೂಸ್ ಮಾಡ್ಬೋದು. ಬಟ್ ಈ ಪ್ಲೇಸಲ್ಲಿ ನಾವು 9 ಡಿಜಿಟ್ಸ್ ಮಾತ್ರ ಯೂಸ್ ಮಾಡಲಿಕ್ಕೆ ಬರುತ್ತೆ. ಯಾಕಂತಂದರೆ ಸಪೋಸ್ ನೀವೇನಾದರೂ ಈ ಪ್ಲೇಸಲ್ಲಿ, ಇವಾಗ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು.
ಇವಾಗ ನಾನು ಇದೇ 3 ಡಿಜಿಟ್ನ ಯೂಸ್ ಮಾಡಿದೆ. ಬಟ್ ಇದು 3 ಡಿಜಿಟ್ ನಂಬರ್ ಆಗೋದಿಲ್ಲ. ಬಿಟ್ವೀನ್ 1000 ಟು 999 ಬರೋದಿಲ್ಲ. ಯಾಕಂದ್ರೆ ಈ ಪ್ಲೇಸ್ 0 ಆದ್ರೆ ಇದು 73 ಆಗಿಬಿಡುತ್ತೆ. ಹೌದಲ್ವಾ? ಸೊ 0 ಒಂದು ಈ ಪ್ಲೇಸಲ್ಲಿ ಬಿಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ 9 ಆಗತ್ತೆ, ಇಲ್ಲಿ 10 ಇಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು. ಇದನ್ನೇ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ, 703. ಓಕೆ, 703 ಬರುತ್ತಲ್ವಾ ಇದ್ರ ಮಧ್ಯೆ? ಎಸ್ ಬರುತ್ತೆ. ಇದನ್ನ ನೀವು ಈ ತರ ಬರಿಬಹುದು. 730 ಇದು ಕೂಡ ಬರಿಬಹುದು. 0 ಇಲ್ಲಿ ಬಂದ್ರೆ ನಡೆಯುತ್ತೆ, ಇಲ್ಲಿ ಬಂದ್ರೆ ನಡೆಯುತ್ತೆ. ಬಟ್ ಈ ಪ್ಲೇಸ್ ಅಲ್ಲಿ ಬರೋ ಹಾಗಿಲ್ಲ. ಅದಕ್ಕೆ ನಾನು ಇಲ್ಲಿ 9 ತಗೊಂಡೆ. ಇದನ್ನ ಮಲ್ಟಿಪ್ಲೈ ಮಾಡಿ 10 × 10 100, 100 × 9 900. ಇದು ಟೋಟಲ್ ನಂಬರ್ಸ್ ಎಷ್ಟಿದಾವೆ? 900 ಇದಾವೆ. ಬಟ್ ಇದು ಅವ್ರ ಕ್ವಶನ್ ಅಲ್ಲ. ಅವರ ಕ್ವಶನ್ ಏನಿದೆ, ಇದರಲ್ಲಿ ಅಟ್ಲೀಸ್ಟ್ ಒಂದು ನಂಬರ್ ಆದ್ರೂ 7 ಬರುವಂತದ್ದು ರಿಸಲ್ಟ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಒನ್ ಆಫ್ ದ ಡಿಜಿಟ್ ಇಸ್ 7. ಓಕೆ, ಸೊ ನಾವು ಇವಾಗ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ನ ಮಾಡಿದೀವಿ. ಸೊ ಒಂದರ ಡಿಜಿಟ್ 7 ಬರ್ಬೇಕು ಅನ್ನೋದಿದೆ. ನಾವು ಏನ್ ಮಾಡ್ಬೇಕು? 7 ಬರದೇ ಇರುವಂತ ರಿಸಲ್ಟ್ ನ ಫೈಂಡ್ ಔಟ್ ಮಾಡೋಣ. ಓಕೆ, ಅಗೈನ್ 3 ಡಿಜಿಟ್ ಅರೇಂಜ್ಮೆಂಟ್ ಇದೆ. 7 ಬರದೇ ಇರುವಂತ ರಿಸಲ್ಟ್ಸ್. ಯಾಕಂದ್ರೆ ಇಲ್ಲಿ ಟೋಟಲ್ ಇಲ್ಲಿ 7 ಬರದೇ ಇರೋನ್ ಕಳೆದ್ರೆ ಉಳಿದಿ ಸಿಗುತ್ತಲ್ವಾ? ಅದ್ರ ಸಲುವಾಗಿ ನಾನು 7 ಬರದೇ ಇರುವಂತ ರಿಸಲ್ಟ್ ನ ಫೈಂಡ್ ಮಾಡ್ತಾ ಇದ್ದೀನಿ. ಅಂದ್ರೆ 0 to 9 ಅಲ್ಲಿ 7 ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಸೊ 7 ನ ಕ್ಯಾನ್ಸಲ್ ಮಾಡಿದ್ರೆ ಉಳಿತೆಷ್ಟು? 9 ನಂಬರ್ಸ್ ಉಳಿತಾ. ಈ ಪ್ಲೇಸ್ ಅಲ್ಲಿ 9 ಯೂಸ್ ಮಾಡ್ಬೋದು, ಈ ಪ್ಲೇಸ್ ಅಲ್ಲಿ 9 ಮಾಡ್ಬೋದು. ಈ ಪ್ಲೇಸ್ ಅಲ್ಲಿ ಇಲ್ಲಿ 7 ಒಂದು ಕ್ಯಾನ್ಸಲ್ ಆಗುತ್ತೆ, 0 ಒಂದು ಕ್ಯಾನ್ಸಲ್ ಆಗುತ್ತೆ. ಅಂದ್ರೆ ಎಷ್ಟು ಯೂಸ್ ಮಾಡ್ಬೋದು ಅಂದಂಗಾಯ್ತು? 8 ಯೂಸ್ ಮಾಡ್ಬೋದು ಅಂದಂಗಾಯ್ತು. ಅಂದ್ರೆ ಇದು 3ನ ಮಲ್ಟಿಪ್ಲೈ ಮಾಡಿ ಫ್ರೆಂಡ್ಸ್. 8 × 9 × 9 ಅಂದ್ರೆ ಎಷ್ಟಾಗುತ್ತೆ? 9 × 9 81, 81 × 8. ಕಮ್ ಆನ್ ಫಾಸ್ಟ್. 648 ಆಗುತ್ತಲ್ವಾ? ಎಸ್. 8 × 1 8, 8 × 8 64. ಸೊ 648. ಇದು ಏನು 648 ಅಂದ್ರೆ ಟೋಟಲಿ 7 ಬರದೇ ಇರುವಂತ ನಂಬರ್ಸ್ ಇದು. ಓಕೆ, ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ? ಸಬ್ಟ್ರಾಕ್ಟ್ ಮಾಡ್ಕೊಂತಾ ಇದ್ದೀನಿ ಇದರಲ್ಲಿ. ಓಕೆ, ಟೋಟಲ್ ಅರೇಂಜ್ಮೆಂಟ್ಸ್ ಇರೋದು 900. ಅದರಲ್ಲಿ 7 ಬರದೇ ಇರುವಂತ ನಂಬರ್ಸ್ ನ ಸಬ್ಟ್ರಾಕ್ಟ್ ಮಾಡ್ಕೊಂಡ್ಮೇಲೆ ಉಳಿಯುವಂತ ಆನ್ಸರ್ ಏನು? 7 ಬರುವಂತ ಆನ್ಸರ್ಸ್ಗಳು. ಸೊ ಎಷ್ಟಾಗುತ್ತೆ? 900 ಮೈನಸ್ 648 ನ ಸಬ್ಟ್ರಾಕ್ಟ್ ಮಾಡಿದ್ಮೇಲೆ 252 ಆನ್ಸರ್ ಬರುತ್ತೆ. ಸೊ 252 ಅಂದ್ರೆ ಅದು ಎಲ್ಲಿದೆ? ಆಪ್ಷನ್ ಸಿ ಅಲ್ಲಿದೆ. ಸೊ ಆಪ್ಷನ್ ಸಿ ಯಾರೆಲ್ಲ ಆನ್ಸರ್ ಮಾಡಿದಾರೆ ನೋಡಿ, ಅವ್ರದ್ದೆಲ್ಲಾನು 100% ರೈಟ್ ಆನ್ಸರ್. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಪ್ಷನ್ ಬಿ ಗೆ ಹೋಗಿದ್ದೀರಾ. ಬಿ ಆಪ್ಷನ್ ರಾಂಗ್ ಆಗುತ್ತೆ ಸ್ಟೂಡೆಂಟ್ಸ್. 258 ಬರೋಕ್ಕೆ ಸಾಧ್ಯನೇ ಇಲ್ಲ. 252 ನಂಬರ್ಸ್ಗಳಿದಾವೆ. ಅಟ್ಲೀಸ್ಟ್ ಒಂದಾದ್ರೂ 7 ಬರುವಂತ ನಂಬರ್ಸ್ಗಳು. ಯಾವ ತರ ಅಂದ್ರೆ 732 ಅಥವಾ 697. ಇದು ಒಂದು 7 ಇದೆ ಅಲ್ವಾ? ಸೊ ಇಂಥ ಎಷ್ಟು ನಂಬರ್ ಅದಾವ ಅಂತಂದ್ರೆ 252 ನಂಬರ್ಸ್ಗಳು ಇದಾವೆ ಅಂತ ಅರ್ಥ. ಓಕೆ, ಇದು ಎಲ್ಲ ಕ್ಲಿಯರ್ ಆಯ್ತಾ? ಈ ಕ್ವಶನ್ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಎಸ್ ಅಂತ ಮೆಸೇಜ್ ಮಾಡಿ. ಇಲ್ಲ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ಅಲ್ವಾ ಶಾರ್ಟ್ ಮೆಥಡ್? ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ಆಗಿದೆ. ಓಕೆ ಮನೋಜ್, ನೋಡಿ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಇಷ್ಟೆಲ್ಲ ನಿಮಗೆ ಹೇಳಿದೆ. ನೀವೇನು ಮಾಡೋದಿಲ್ಲ. ಇಲ್ಲಿಂದ ಇಲ್ಲಿಗೆ 900 ಒಂದು ಮಾಡ್ತೀರಾ, ಇದೊಂದು ಫೈಂಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿಬಿಟ್ರೆ ಆನ್ಸರ್ ಬಂದ್ಬಿಡ್ತು. ಇಷ್ಟೇ ಇರೋದು ನಿಮ್ದು ರಿಸಲ್ಟ್ ಇರೋದೆ. ಓಕೆ, ಸೊ ಏನಿದೆ ಇರೋದೇ ಇದಿಷ್ಟೇ ನಿಮ್ದು ರಿಸಲ್ಟು. ಇದೆ ಇಷ್ಟೇ ಶಾರ್ಟ್. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಸಲುವಾಗಿ ಹೇಳಿರೋದು. ಇದು ಒಂದೇ ಒಂದು ಲೈನ್ ಇರೋದು ಇದು ಕ್ಯಾಲ್ಕುಲೇಷನ್. ಉಳ್ಕಿದ್ದೆಲ್ಲ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಹೇಳಿರೋದು. ಇದಕ್ಕಿಂತ ಶಾರ್ಟ್ ಮೆಥಡ್ ಎಲ್ಲಿ ಸಿಗುತ್ತೆ? ಆಮೇಲೆ ಪ್ರತಿಯೊಂದು ಕ್ವಶನ್ಗೆ ಶಾರ್ಟ್ ಮೆಥಡ್ನ ನೀವು ಹುಡುಕ್ತಾ ಹೋದ್ರೆ ಹಾಗೆ ನಿಮಗೆ ಎಕ್ಸಾಮಲ್ಲಿ ಕೈ ಕೊಡುವಂಥ ಚಾನ್ಸಸ್ ಭಾಳ ಇರುತ್ತೆ. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಹೋಗಿ, ಜಾಸ್ತಿ ಕ್ವಶನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ನೀವೇ ಫಾಸ್ಟಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹೋಲ್ ತೋರಿಸುತ್ತೆ ನೋಡಿ. ಓಕೆ, ಸೊ ನಾನಿವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಪೋಲ್ ಕಂಪ್ಲೀಟ್ ಆಗಿದೆ, ಇವಾಗ ಟೈಮ್ ಮುಗೀತಲ್ವಾ? ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಪೋಲ್ ಬರುತ್ತೆ, ಅವಾಗ ಚೆಕ್ ಮಾಡೋಣ. ಸೊ ನೋಡಿ ನೆಕ್ಸ್ಟ್ ಕ್ವಶನ್, ಥರ್ಡ್ ಒನ್. ಯಾಕೆ ಬರ್ತಾ ಇಲ್ಲ ಇದು? ಎಸ್, ಥರ್ಡ್ ಕ್ವಶನ್. ಓಕೆ ಸ್ಟೂಡೆಂಟ್ಸ್, ಥರ್ಡ್ ಕ್ವಶನ್ ನೋಡಿ. ಇದನ್ನ ಕಂಪ್ಲೀಟ್ ಆಗಿ ಮೊದಲಿಗೆ ರೀಡ್ ಮಾಡಿ ಏನಿದೆ ಅಂತ. In how many ways can this diagram be colored subject to the following the two conditions ಅಂತ. ಇಲ್ಲಿ 2 ಕಂಡೀಷನ್ಸ್ನ ಕೊಟ್ಟಿದ್ದಾರೆ. ಇವೆರಡು ಕಂಡೀಷನ್ನ ಫಾಲೋ ಮಾಡಬೇಕು. ರಿಸಲ್ಟ್ನ ಅಬ್ಸರ್ವ್ ಮಾಡಿ. ಈಚ್ ಆಫ್ ದ ಸಿಮಿಲರ್ ಟ್ರಯಾಂಗಲ್ ಈಸ್ ದ ಪೇಂಟೆಡ್ ವಿತ್ ದ ಒನ್ ಆಫ್ ದ 3 ಕಲರ್ಸ್. ಇಲ್ಲಿರುವಂಥ ಟ್ರಯಾಂಗಲ್ಗೆ ಪೇಂಟ್ ಮಾಡಂತ ಹೇಳ್ತಾರೆ. ಯಾವ್ಯಾವ ಕಲರ್ ಕೊಟ್ಟಿದ್ದಾರೆ ನೋಡಿ, ರೆಡ್, ಬ್ಲೂ ಮತ್ತೆ ಗ್ರೀನ್. ಆಮೇಲೆ ಏನು ಹೇಳ್ತಾರೆ? ಸೆಕೆಂಡ್ ಕಂಡೀಷನ್, ನೋ ಟೂ ಅಡ್ಜಸೆಂಟ್ಸ್
ರೀಸನ್ಸ್ ಹ್ಯಾವ್ ದ ಸೇಮ್ ಕಲರ್ಸ್, ಅಂದರೆ ಇವೆರಡು ಕಲರ್ಸ್ಗಳು ಸೇಮ್ ಆಗಬಾರ್ದು ಅಂತ ಹೇಳ್ತಾರೆ. ಎರಡು ಟ್ರಯಾಂಗಲ್ಸ್ಗಳು ಕಲರ್ಸು ಸೇಮ್ ಆಗಬಾರ್ದು, ಅಡ್ಜಸೆಂಟ್ ಸೈಡ್, ಇವೆರಡು ಅಡ್ಜಸೆಂಟ್ ಸೈಡ್, ಇವೆರಡು ರಿಸಲ್ಟ್ಸ್ಗಳು ಅಂದರೆ ಸೇಮ್ ಕಲರ್ನ ಯೂಸ್ ಮಾಡೋ ಹಾಗಿಲ್ಲ. ಬಟ್ ಕೊಟ್ಟಿರುವಂಥ ಕಲರ್ಸ್ ಎಷ್ಟು? 3 ಕಲರ್ಸ್ ಇದೆ. ಒಂದು ರೆಡ್ ಇದೆ, ಒಂದು ಬ್ಲೂ ಇದೆ, ಒಂದು ಗ್ರೀನ್ ಇದೆ. ಸೊ ಟೋಟಲಿ 3 ಕಲರ್ಸ್ ಕೊಟ್ಟಿದ್ದಾರೆ. ಸೊ ಎಷ್ಟು ಚಾನ್ಸಸ್ ಇದೆ ನಾವು ಇಲ್ಲಿ ಈ ಕಲರ್ಗಳನ್ನು ಈ ಟ್ರಯಾಂಗಲಲ್ಲಿ ಫಿಲಪ್ ಮಾಡ್ಬೋದು ಅಂತ ಇರೋದು ಕ್ವಶನ್. ಓಕೆ, ಸೊ ಐ ಥಿಂಕ್ ಕ್ವಶನ್ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ನೋಡಿ, ನಾನು ನಿಮಗೆ ಇವಾಗ ಪೋಲ್ನ ಕೊಡ್ತಾ ಇದ್ದೀನಿ. ಇದು ಕ್ವಶನ್ ನಂಬರ್ 3 ಅಲ್ವಾ? ಓಕೆ, ನಿಮ್ಮ ಕ್ವಶನ್ ಈಗ ಬರ್ತಾ ಇದೆ. ಈ 3, 2, 1. ಎಸ್. ಓಕೆ, ಎಸ್ ಫ್ರೆಂಡ್ಸ್, ನಿಮ್ಮ ಪೋಲ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಎಸ್, ಆನ್ಸರ್ ಮಾಡಿ, ಪ್ರಾಪರಾಗಿ ಆನ್ಸರ್ ಮಾಡಿ ಫ್ರೆಂಡ್ಸ್ ಎಲ್ಲರೂ. ಈ ಸತಿ ಸಿಂಪಲ್ ಇದೆ ನೋಡಿ ಕ್ವಶನ್ ಕೂಡ. ಕಮಾನ್ ಫಾಸ್ಟ್. ಸೊ ಹಾಗೆ ಎಲ್ಲರೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಕಮಾನ್, ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ನೋಡಿ, ಅಲ್ಲಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮಾನ್ ಫಾಸ್ಟ್. ವೆರಿ ಗುಡ್, ಮ್ಯಾಕ್ಸಿಮಮ್ ಫ್ರೆಂಡ್ಸ್ ರೈಟ್ ಆನ್ಸರ್ ಮಾಡ್ತಾ ಇದ್ದೀರಾ. ಸೊ ಪ್ರತಿಯೊಬ್ಬರು ವೋಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಪೋಲ್ ಇದೆ ನೋಡಿ. ಕಮಾನ್ ಫ್ರೆಂಡ್ಸ್, ಕಮಾನ್ ಫಾಸ್ಟ್. ಎಸ್, ಸೊ ಎಲ್ಲರೂ ಪೋಲ್ನ ಯೂಸ್ ಮಾಡಿ ಆನ್ಸರ್ ಮಾಡಿ. ಕಮಾನ್. ಆಪ್ಷನ್ ಬಿ, ಆಪ್ಷನ್ ಎ 9% ಓನ್ಲಿ, ಆಪ್ಷನ್ ಸಿ ಅಂತ ಕೆಲವು ಜನ ಮಾಡ್ತಾ ಇದ್ದಾರೆ. ಎಸ್, 38% ಓನ್ಲಿ ಸ್ಟೂಡೆಂಟ್ಸ್ ಪೋಲ್ ಮಾಡಿದ್ರ. ಕಮಾನ್ ಫ್ರೆಂಡ್ಸ್, ಆಲ್ 70 ಸ್ಟೂಡೆಂಟ್ಸ್ ಎಲ್ಲರೂ ವೋಟ್ ಮಾಡಿ. ಆಪ್ಷನ್ ಎನ, ಬಿನ, ಸಿನ ಅಂತ ಯೂಸ್ ಮಾಡಿ ಪೋಲ್ನ. ಸೊ ಎಲ್ರಿಗೂ ಪೋಲ್ ಅವೈಲೇಬಲ್ ಇದೆ ಅಲ್ವಾ? ಚಾಟ್ ಬಾಕ್ಸಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ, ಪೋಲ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸೊ ಹಾಗೆ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಾ, ಅಲ್ಲಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಪ್ರೆಸ್ ದಿ ಲೈಕ್ ಬಟನ್. ಕಮಾನ್ ಫಾಸ್ಟ್. ಎಸ್, 72%. ಓಕೆ, 46 ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ದೀರಾ. ಇನ್ನೂ 30 ಸ್ಟೂಡೆಂಟ್ಸ್. ಕಮಾನ್ ಫಾಸ್ಟ್, ಎಲ್ಲರೂ ಆನ್ಸರ್ ಮಾಡಿ. ಪೋಲ್ ಮೇಲೆ ಫಸ್ಟ್ ಆನ್ಸರ್ ಮಾಡಿ, ಆಮೇಲೆ ಚಾಟ್ ಬಾಕ್ಸಲ್ಲಿ ತಿಳಿಸಿ. ಕಮಾನ್ ಫಾಸ್ಟ್. ವೆರಿ ಗುಡ್. ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಆನ್ಸರ್ ಆಲ್ರೆಡಿ ರೈಟ್ ಮಾಡಿದ್ದೀರಾ. ಸೊ ಐ ಆಮ್ ಸೊ ಹ್ಯಾಪಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನೆಂದರೆ, ಇವೆರಡು ರಿಸಲ್ಟ್ಸ್ಗಳು ಸೇಮ್ ಆಗಬಾರ್ದು ಅಂತ ಹೇಳಿದ್ದಾರೆ ಅಡ್ಜಸೆಂಟ್ ಸೈಡ್. ಅದ್ರ ಸಲುವಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಮಿಡಲಲ್ಲೇ ಶೇಡ್ ಮಾಡ್ತಾ ಇದ್ದೀನಿ. ಎಸ್, ಆಪ್ಷನ್ ಬಿ ಇಸ್ 100% ರೈಟ್ ಆನ್ಸರ್ ಸ್ಟೂಡೆಂಟ್ಸ್. ಯಾಕಂದರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ದಾರೆ ಅಂದರೆ ರೈಟ್ ಆಗಲೇಬೇಕಲ್ವಾ. 67% ಆನ್ಸರ್ ರೈಟ್ ಆಗಿದೆ. ಸೊ ನೋಡಿ ಹೇಗೆ ಆನ್ಸರ್ ಬಿ ಆಗುತ್ತೆ ಅಂತ. ಇವಾಗ ಈ ಸೆಂಟ್ರಲ್ಲಿ ಇದೆಯಲ್ಲ ಈ ಟ್ರಯಾಂಗಲ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಈ 3 ಕಲರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅಂದರೆ ಇಲ್ಲಿ 3 ಕಲರ್ನ ನಾವು ಯೂಸ್ ಮಾಡ್ಬೋದು. ಓಕೆ, ಈ ಟ್ರಯಾಂಗಲಲ್ಲಿ ನಾವು ಎಷ್ಟು ಯೂಸ್ ಮಾಡ್ಬೋದು ಅಂದರೆ, ಇಲ್ಲಿ ಯಾವುದೋ ಒಂದು ಕಲರ್ ಯೂಸ್ ಮಾಡಿದ್ದೀವಿ ಅಂದರೆ ಅದನ್ನು ಬಿಟ್ಟು ಯೂಸ್ ಮಾಡಬೇಕಾಗತ್ತಾ? ಯಾಕಂದರೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ 2 ಸಿಮಿಲರ್ ರಿಸಲ್ಟ್ಸ್ಗಳು ಆಗಬಾರ್ದು ಕಲರ್ ಅಂತ. ಅಂದರೆ ಒಂದು ಕಲರ್ ಇಲ್ಲಿ ಯೂಸ್ ಮಾಡಿದರೆ ಇಲ್ಲಿ 2 ಯೂಸ್ ಮಾಡ್ಬೋದು, ಚಾನ್ಸಸ್ 2 ಇರುತ್ತೆ. ಇಲ್ಲಿ ಒಂದು ಯೂಸ್ ಮಾಡಿದ್ದೀವಿ ಅಂದರೆ ಇಲ್ಲಿ ಕೂಡ 2 ರಿಸಲ್ಟ್ ಇರುತ್ತೆ, ಇಲ್ಲಿ ಕೂಡ 2 ರಿಸಲ್ಟ್ಸ್ಗಳಿರುತ್ತೆ. ಅಂತಂದರೆ ಇವೆಲ್ಲನೂ ಮಲ್ಟಿಪ್ಲೈ ಮಾಡ್ತಾ ಹೋಗಿ 3 ಇಂಟು 2 ಇಂಟು 2 ಇಂಟು 2 ಅಂದರೆ ಎಷ್ಟಾಗುತ್ತೆ? 3 ಇಂಟು 2 6, 6 ಇಂಟು 12, 12 ಇಂಟು 2 24 ಆನ್ಸರ್ ಆಗುತ್ತೆ. ಸೊ ಹಾಗಾಗಿ 24 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದು ಸಿಂಪಲ್ ಇದೆ ಅಲ್ವಾ? ಕರೆಕ್ಟಾ? ಸೊ ಇದಕ್ಕೆ ನೋಡಿ, ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಕ್ಯಾಲ್ಕುಲೇಷನ್ ನೋಡಿ, ವಿತಿನ್ 1 ಮಿನಿಟಲ್ಲಿ ಸಿಕ್ಬಿಡ್ತು ನಮಗೆ. ಓಕೆ, ಸೊ 1 ಸೆಕೆಂಡು ಸಾಕಾಗಲ್ಲ ಇದನ್ನು ಸಾಲ್ವ್ ಮಾಡಲಿಕ್ಕೆ. ಬಟ್ ಆ ಕ್ವಶನ್ನೇ ಅರ್ಥ ಆಗಲಿಲ್ಲ ಅಂದರೆ ಹಾಫ್ ಆನ್ ಅವರ್ ತೊಗೊಂಡ್ರೂ ಏನಾಗುತ್ತೆ, ಇದು ಕಂಪ್ಲೀಟ್ ಆಗೋದಿಲ್ಲ ಎಕ್ಸಾಂಪಲು. ಓಕೆ, ಸೊ ಇದು ಕ್ಲಿಯರ್ ಆಯಿತಾ ಫ್ರೆಂಡ್ಸ್? ಈ ಕ್ವಶನ್ ಏನಾದರೂ ಡೌಟ್ಸ್ಗಳಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ 66 ಸ್ಟೂಡೆಂಟ್ಸ್ ವೋಟ್ ಮಾಡಿದ್ರೆ ವೆರಿ ಗುಡ್. ಐ ಥಿಂಕ್ ಈ ಪೋಲ್ ಆಪ್ಷನ್ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಕ್ವಶನ್ ನಂಬರ್ 4. ಓಕೆ ಸ್ಟೂಡೆಂಟ್ಸ್, ಅಗೇನ್ ಕ್ವಶನ್ನ ಎಲ್ಲರೂ ಕಂಪ್ಲೀಟಾಗಿ ರೀಡ್ ಮಾಡಿ, ಏನಿದೆ ನೋಡ್ತಾ ಹೋಗಿ. ಓಕೆ, ಸೊ ಏನಿದೆ ನೋಡಿ, ಕ್ವಶನ್ ನಂಬರ್ 4. ದೇರ್ ಆರ್ 4 ಬಸ್ ರೂಟ್ಸ್ ಬಿಟ್ವೀನ್ ಎ ಟು ಬಿ. ಏನು ಹೇಳ್ತಾ ಇದ್ದಾರೆ, ಎ ಇಂದ ಬಿಗೆ ಹೋಗಲಿಕ್ಕೆ 4 ರೂಟ್ಸ್ಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್
3 ಬಸ್ ರೂಟ್ಸ್ ಆರ್ ಬಿಟ್ವೀನ್ ಬಿ ಟು ಸಿ. ಬಿ ಇಂದ ಸಿಗೆ ಹೋಗ್ಲಿಕ್ಕೆ 3 ರೂಟ್ಸ್ಗಳಿದಾವೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಏನು ಹೇಳ್ತಾ ಇದ್ದಾರೆ ನೋಡಿ, ಎ ಮ್ಯಾನ್ ಕ್ಯಾನ್ ಟ್ರಾವೆಲ್ ರೌಂಡ್ ಟ್ರಿಪ್ ಇನ್ ದ ನಂಬರ್ ಆಫ್ ವೇಸ್ ಬೈ ಬಸ್ ಫ್ರಮ್ ಎ ಟು ಸಿ ಅಂತ ಹೇಳ್ತಾರೆ ವಾಯಾ ಪಿ. ಎ ಟು ಸಿ ಅವನು ಹೋಗ್ತಾ ಇದ್ದಾನೆ ಬೈ ವಾಯಾ ಬಿ ಇಂದ. ಓಕೆ, ಇಫ್ ಹಿ ಡಸಂಟ್ ವಾಂಟ್ ಟು ಯೂಸ್ ದ ಬಸ್ ರೂಟ್ ಮೋರ್ ದ್ಯಾನ್ ಒನ್ಸ್, ಅಂದರೆ ಒನ್ಸ್ಗಿಂತ ಜಾಸ್ತಿ ಅವನು ಹೋಗ್ತಾ ಇಲ್ಲ ಬಂದ ದಾರಿಯಿಂದ. ಓಕೆ, ಆಮೇಲೆ ಏನು ಕೇಳ್ತಾ ಇದ್ದಾರೆ, ಇನ್ ಹೌ ಮೆನಿ ವೇಸ್ ಕ್ಯಾನ್ ಹಿ ಮೇಕ್ ಎ ರೌಂಡ್ ಟ್ರಿಪ್. ಏನಿದೆ ಇಲ್ಲಿ, ಎ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಸಿ ಇದೆ ಅಂತ ಅನ್ಕೊಳ್ಳಿ. ಎ ಇಂದ ಬಿಗೆ ಹೋಗ್ಲಿಕ್ಕೆ 4 ರೂಟ್ಸ್ಗಳಿದಾವೆ ಅಂತ ಹೇಳ್ತಾರೆ. ಬಿ ಇಂದ ಸಿಗೆ ಹೋಗ್ಲಿಕ್ಕೆ 3 ರೂಟ್ಸ್ಗಳಿದಾವೆ. ಅಂದರೆ ಅವನು ಒಂದು ಕಂಪ್ಲೀಟ್ ರೂಟ್ನ, ಒಂದು ಕಂಪ್ಲೀಟ್ ಎ ಇಂದ ಬಿ ಈ ಥರ ಒಂದು ರೌಂಡ್ ಟ್ರಿಪ್ ಮಾಡಬೇಕಂತ ಆಗಿದೆ. ಸೊ ಎಷ್ಟು ಟ್ರಿಪ್ ಮಾಡ್ಬೋದು, ಎಷ್ಟು ಅಂದರೆ ಒಂದ್ಸತಿ ಹೋದಂಥ ದಾರಿಯಲ್ಲಿ ಮತ್ತೊಂದು ಸತಿ ಹೋಗೋ ಹಾಗಿಲ್ಲ. ಇದು ಅವನು ಕೊಟ್ಟಿರುವಂಥ ಕಂಡೀಷನ್ ಇದೆ. ಓಕೆ, ಸೊ ನೋಡಿ ನಾನು ನಿಮಗೆ ಇದರದ್ದು ಪೋಲ್ ಕೊಡ್ತೀನಿ, ಆನ್ಸರ್ ಮಾಡಿ ಫ್ರೆಂಡ್ಸ್. ಐ ಥಿಂಕ್ ಕ್ವಶನ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ವಾ? ವೇಟ್ ಅ ಮಿನಿಟ್, ನಿಮ್ಮ ಪೋಲ್ ಈಗ ಬರ್ತಾ ಇದೆ. ಕ್ವಶನ್ ನಂಬರ್ 4, ಎ ಬಿ. ಎಸ್ ಫ್ರೆಂಡ್ಸ್, ಕಮ್ ಆನ್, ನಿಮ್ಮ ಪೋಲ್ ಬಂದಿದೆ ನೋಡಿ, ಆನ್ಸರ್ ಮಾಡಿ. ಕಮ್ ಆನ್ ಫಾಸ್ಟ್. ಕ್ವಶನ್ನ ಮೊದಲಿಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅಂದರೆ ಈಸಿಯಾಗಿ ಇದನ್ನು ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಕ್ವಶನ್ ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಅದು ಬಹಳ ಡಿಫಿಕಲ್ಟ್ ಆಗುತ್ತೆ. ಕ್ವಶನ್ ಕಂಡೀಷನ್ ಏನಿದೆ ನೋಡಿ, ಎ ಇಂದ ಬಿಗೆ ಹೋಗ್ಲಿಕ್ಕೆ 4 ರೂಟ್ಸ್ಗಳಿದ್ದಾವೆ ಅಂತ ಹೇಳಿದ್ದಾರೆ. ಆಮೇಲೆ ಒಂದು ಸತಿ ಹೋದಂಥ ದಾರಿ ಮೇಲೆ ಮತ್ತೊಂದು ಸತಿ ಅವನು ವಾಪಸ್ ಹೋಗೋದಿಲ್ಲ, ಕಂಡೀಷನ್ ಇದೆ ಇಲ್ಲಿ, ಹೌದಾ? he doesn't want to use the bus route more than once ಅಂತ ಕೊಟ್ಟಿದ್ದಾರೆ. ಅಂದರೆ ಯಾವುದು ಆನ್ಸರ್ ಕರೆಕ್ಟ್ ಆಗುತ್ತೆ? ಕಮ್ ಆನ್ ಫ್ರೆಂಡ್ಸ್, ಎಲ್ಲರೂ ಆನ್ಸರ್ ಮಾಡಿ. ಎಸ್, 30% ಫ್ರೆಂಡ್ಸ್ ಆನ್ಸರ್ ಮಾಡಿದ್ದೀರಾ. 33 ಫ್ರೆಂಡ್ಸು, ಕಮ್ ಆನ್ 70 ಇದ್ದೀರಾ. ಎಲ್ಲರೂ ವೋಟ್ ಮಾಡಿ. ಪೋಲ್ನ ಕಾಣಿಸ್ತಾ ಇದೆ ಅಂತ ಅನ್ಕೊತೀನಿ ಎಲ್ರಿಗೂ. ಕಮ್ ಆನ್ ಫಾಸ್ಟ್. ಕಮ್ ಆನ್ ಫ್ರೆಂಡ್ಸ್, ಫಾಸ್ಟ್. ಎಷ್ಟಾಗಿದೆ? 50 ಸ್ಟೂಡೆಂಟ್ಸ್ ಮಾಡಿದ್ದೀರಾ. ಇನ್ನೂ 20 ಸ್ಟೂಡೆಂಟ್ಸ್ ವೋಟ್ ಮಾಡೋದಿದೆ. ಕಮ್ ಆನ್ ಫಾಸ್ಟ್. ಎ 45% ಇದೆ, ಬಿ 31%, ಸಿ 22%, ಡಿ ಅಂತೂ 4% ಇದೆ. ಡಿ ಟೋಟಲಿ ರಾಂಗ್ ಆನ್ಸರ್ ಇದೆ. ಎ 41. ಸೊ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಆಪ್ಷನ್ ಎ ಅಂತ ಹೇಳ್ತಾ ಇದ್ದಾರೆ. ಓಕೆ, ಚೆಕ್ ಮಾಡೋಣ. ಕಮ್ ಆನ್ ಫ್ರೆಂಡ್ಸ್, ಎಲ್ಲರೂ ವೋಟ್ ಮಾಡಿ. 55 ಸ್ಟೂಡೆಂಟ್ಸ್ ಓನ್ಲಿ ವೋಟ್ ಮಾಡಿದ್ದೀರಾ. ಇನ್ನೂ 20 ಸ್ಟೂಡೆಂಟ್ಸ್ ಉಳಿದಿದೆ. ಕಮ್ ಆನ್ ಫಾಸ್ಟ್. ಓಕೆ, ನೋಡೋಣ. ಸೊ ಇವಾಗ ಕಂಡೀಷನ್ ಏನು ಕೊಟ್ಟಿದ್ದಾರೆ ನೋಡಿ ಅವರು. ಫಸ್ಟ್ಗೆ ಅವ್ರು ಹೇಳ್ತಾ ಇರೋದು ಎ ಇಂದ ಬಿಗೆ ಹೋಗಲಿಕ್ಕೆ 4 ರೂಟ್ಸ್ಗಳಿದ್ದಾವೆ. ಅಂದರೆ ಒಂದು ನಾನು ರಫ್ಲಿ ಆಗಿ ತೋರಿಸ್ತಾ ಇದ್ದೀನಿ. ಇದು ಒಂದು ರೂಟ್ ಇದೆ ಅಂತ ತಿಳ್ಕೊಳ್ಳಿ, ಇದು ಸೆಕೆಂಡ್ ರೂಟು, ಓಕೆ, ಇದು ಥರ್ಡ್ ರೂಟು, ಇನ್ನೊಂದು ರೂಟು, ಈ ಥರ ಇದೆ. 4 ರೂಟ್, ಟೋಟಲಿ 4 ರೂಟ್ಸ್ ಇದೆ ಎ ಇಂದ ಬಿಗೆ ಹೋಗಲಿಕ್ಕೆ. ಇನ್ನು ಬಿ ಇಂದ ಸಿಗೆ ಹೋಗಲಿಕ್ಕೆ ಎಷ್ಟು ರೂಟ್ ಇದಾವೆ ಅಂತ ಹೇಳಿದರೆ 3 ರೂಟ್ಸ್ಗಳಿದ್ದಾವೆ. 1, 2, 3 ಇದೆ. ಓಕೆ, ಸೊ ಇವಾಗ ನಾವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಎಷ್ಟಿದೆ? 4 ರೂಟ್ಸ್ ಇದ್ದಾವೆ. ಇಲ್ಲಿ ಎಷ್ಟಿದೆ? 3 ರೂಟ್ ಇದೆ. ಓಕೆ, ಸೊ 4 × 3 ಮೊದಲಿಗೆ ಮಲ್ಟಿಪ್ಲೈ ಮಾಡಿ. ಎಷ್ಟಾಯಿತು? 12. ಇದಂತೂ 12 ಚಾನ್ಸಸ್ಗಳಿದಾವ, ಕರೆಕ್ಟ್ ಅಲ್ವಾ? ಓಕೆ, ಇನ್ನು ಅವ ಸಪೋಸ್ ಏನಾದರೂ ಈ ಒಂದು ರೂಟಿಂದ ಈ ಸೈಡಿಂದ ಬಂದ ಅಂತ ಅನ್ಕೊಳ್ಳಿ, ಇಲ್ಲಿಂದ. ಸೊ ಈ ಥರ ಬಂದು ಈ ಥರ ಹೋದ ಅಂದರೆ ಒಂದು ರಿಸಲ್ಟ್ ಇಲ್ಲಿ ಹೋಗ್ಬಿಡ್ತಾ, ಒಂದು ರೂಟ್ ಕ್ಯಾನ್ಸಲ್ ಆಯ್ತು. ಇಲ್ಲಿ ಒಂದು ರೂಟ್, ಇಲ್ಲಿ ಒಂದು ರೂಟು, ಅಂದರೆ ಉಳಿತಷ್ಟು ಇಲ್ಲಿ. ಇಲ್ಲಿಂದ ಒಂದು ರೂಟ್ ಯೂಸ್ ಮಾಡಿದ್ದ ಅಂದರೆ ಇಲ್ಲಿ 3 ರಿಸಲ್ಟ್ ಉಳಿಯುತ್ತೆ. ಆಮೇಲೆ ಇಲ್ಲಿ ಒಂದು ರೂಟ್ ಯೂಸ್ ಮಾಡಿದ್ದ ಅಂದರೆ ಇಲ್ಲಿ ಉಳಿಯುತ್ತೆ 2. ಅಂದರೆ ಇವೆರಡನ್ನ ನಾವು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು. 3 × 2 ಅಂದರೆ ಇದು ಎಷ್ಟಾಗುತ್ತೆ? 6 ಆಗುತ್ತಲ್ವಾ? ಸೊ ಇವೆರಡು ರಿಸಲ್ಟ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಯಾಕಂದರೆ ಒಂದು ಸತಿ ಬಂದದನ್ನು ಯೂಸ್ ಮಾಡೋಲ್ಲವ ನೆಕ್ಸ್ಟ್ ಟರ್ಮ್. ಅಂದರೆ ಎಷ್ಟಿದೆ? 12 ಉಳಿತು. 12 ×
6ನ ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಸೊ 12 ಇಂಟು 6ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ ಆನ್ಸರ್ 72. ಸೊ 72 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಆಲ್ರೆಡಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು 40% ನಿಯರ್ ಆಲ್ರೆಡಿ ಎಲ್ಲರೂ ಆಪ್ಷನ್ ಎ ಅಂತ ಮಾಡಿದ್ದೀರಾ. ಸೊ ಬಿ ಆಪ್ಷನ್ ಕೆಲವೊಂದು ಜನ ಮಾಡಿದ್ದೀರಾ, ಅದು ರಾಂಗ್ ಆಗುತ್ತೆ ಸ್ಟೂಡೆಂಟ್ಸ್. ಕರೆಕ್ಟ್ ಆಗೋದು ಆಪ್ಷನ್ ಎ ಮಾತ್ರ 100% ರೈಟ್. ಇದು ರಾಂಗ್ ಆಗುತ್ತೆ ಇವೆಲ್ಲ ರಿಸಲ್ಟ್ಸ್ಗಳು. ಓಕೆ, ಇದು ಅರ್ಥ ಆಯ್ತಾ? ಇದು ಅರ್ಥ ಆಯಿತು ಅಂತ ಅನ್ಕೊತಾ ಇದ್ದೀನಿ ನಾನು. ಸೊ ಏನಾದರೂ ಡೌಟ್ಸ್ಗಳಿದ್ದರೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಓಕೆ, ಸೊ ನಾನು ಅದನ್ನು ನೋಡ್ತಾ ಇದ್ದೀನಿ. ಕಮೆಂಟ್ ಸೆಕ್ಷನ್ ಓನ್ಲಿ ಏನು ಬರ್ತಾ ಇದೆ ಸರ್? ಪೋಲ್ ಇಲ್ಲ ಬರ್ತಾ ಇರುತ್ತೆ, ಅರ್ಥ ಆಗ್ತಿಲ್ಲ. ಪೋಲ್ ಬರುತ್ತೆ ನೋಡಿ, ನಿಮ್ಮದು ಚಾಟ್ ಬಾಕ್ಸ್ನ ಆನ್ ಮಾಡಿ, ಅಲ್ಲೇ ಮೇಲ್ ಕಾಣಿಸುತ್ತೆ. ಈಗ ನೋಡಿ ಇವಾಗ ತೋರಿಸ್ತಾ ಇದೆ ಯಾರ್ಯಾರು ಎಷ್ಟು ಮಾಡಿದ್ರು. 40% ಆನ್ಸರ್ ಮಾಡಿದ್ದಾರೆ ಕ್ವಶನ್ ಎ ಅಂತ, ಆಪ್ಷನ್ ಎ ಅಂತ. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಸ್ಟೂಡೆಂಟ್ಸ್ ಎಲ್ರಿಗೂ ಕ್ವಶನ್ನು? ಎಸ್, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 5. ಓಕೆ, ಕ್ವಶನ್ ನಂಬರ್ 5 ನೋಡಿ ಏನಿದೆ. ಮೊದಲಿನ ಕ್ವಶನ್ ಎಲ್ಲರೂ ಕ್ಲಿಯರ್ ಆಗಿ ಓದಿ. ಇನ್ ಆನ್ ಎಕ್ಸಾಮಿನೇಷನ್ ದೇರ್ ಆರ್ 3 multiple choice questions and each questions has a 4 choice. Okay, number of ways in which a student can fail to get all the answers correct in is ಅಂತ ಹೇಳ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಫೇಲ್ ಆಗುವಂಥ ಚಾನ್ಸ್ ಎಷ್ಟಾಗ್ಬೋದು ಚಾನ್ಸಸ್ಗಳು? ಫಸ್ಟ್ ಇಲ್ಲಿರುವಂಥ ಕ್ವಶನ್ಸ್ಗಳು ಎಷ್ಟಿದಾವೆ ಅಂತ ಹೇಳ್ತಾರೆ, 3 ಕ್ವಶನ್ಸ್ಗಳಿದ್ದಾವೆ. ಅವು ಮಲ್ಟಿಪಲ್ ಚಾಯ್ಸ್ ಕ್ವಶನು. ಸೊ ಚಾಯ್ಸ್ ಅಂತಾರೆ ಇಲ್ಲೇ ಕೊಟ್ಟಿದೆ ನೋಡಿ, 4 ಆಪ್ಷನ್ ಇದೆಯಲ್ಲ, ಇದೇ ಥರನಾಗಿ ಎ ಬಿ ಸಿ ಡಿ, ಪ್ರತಿಯೊಂದು ಕ್ವಶನ್ಗೂ ಎ ಬಿ ಸಿ ಡಿ. ಸೊ 4 ಆಪ್ಷನ್ಸ್ಗಳಿದ್ದಾವೆ. ಸೊ ಇದರಲ್ಲಿ ನೀವು ಫೈಂಡ್ ಮಾಡಬೇಕಾಗಿರೋ ಫೇಲ್ ಆಗುವಂಥ ಚಾನ್ಸಸ್ ಎಷ್ಟಿದೆ ಅಂತ. ಓಕೆ, ಐ ಥಿಂಕ್ ಕ್ವಶನ್ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆನ್ಸರ್ನ ಮಾಡಿ ಸ್ಟೂಡೆಂಟ್ಸ್. ಓಕೆ, ನೋಡಿ ನಾನು ನಿಮಗೆ ಪೋಲ್ನ ಕೊಡ್ತಾ ಇದ್ದೀನಿ ಇವಾಗ. ಕ್ವಶನ್ ನಂಬರ್ 5 ಅಲ್ವಾ ಇದು? ಎಸ್, ಕ್ವಶನ್ ನಂಬರ್ 5 ಆಪ್ಷನ್. ಓಕೆ, ನಿಮ್ಮ ಆಪ್ಷನ್ ಈಗ ಬರ್ತಾ ಇದೆ ನೋಡಿ, ಇವಾಗ ಪೋಲ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಆನ್ಸರ್ ಮಾಡಿ, ಕಮ್ ಆನ್ ಫಾಸ್ಟ್. ಓಕೆ, ನಿಮಗೆ ಪೋಲ್ ಬರ್ತಾ ಇಲ್ಲ ಅಂತಂದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿಬಿಡಿ. ಎಸ್, ಆಪ್ಷನ್ ಡಿ ಜಾಸ್ತಿ ಮಾಡ್ತಾ ಇದ್ದಾರೆ. ಚೆಕ್ ಮಾಡಿ ಫ್ರೆಂಡ್ಸ್, ಆಪ್ಷನ್ ಡಿನೇ ಕರೆಕ್ಟ್ ಆಗುತ್ತಾ, ಆಪ್ಷನ್ ಎ ಕರೆಕ್ಟ್ ಆಗುತ್ತಾ, ಆಪ್ಷನ್ ಬಿ ಆಗುತ್ತಾ? ಓಕೆ, ಆಪ್ಷನ್ ಬಿಗೆ ಹೋಗಿದ್ದಾರೆ ಇವಾಗ. ಕಮಾನ್, ಎಲ್ಲರೂ ಮೆಸೇಜ್ ಮಾಡಿ. ಹಾಗೆ ಹೊಸದಾಗಿ ಯಾರು ಜಾಯ್ನ್ ಆಗಿದ್ದಾರೆ ನೋಡಿ, ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ಕಮಾನ್ ಫಾಸ್ಟ್. ಇದಕ್ಕೇನು ಚಾರ್ಜಸ್ ಇಲ್ಲ, ಸೊ ಫ್ರೀಯಾಗಿ ಎಲ್ಲರೂ ಒಂದ್ಸತಿ ಕ್ಲಿಕ್ ಮಾಡ್ಬೋದು ಲೈಕ್ ಬಟನ್ ಮೇಲೆ. ಓಕೆ, ಸೊ ಯಾಕೆ ನಾನು ಹೇಳ್ತಾ ಇದ್ದೀನಿ ಪದೇ ಪದೇ ಅಂದರೆ, ಜಾಸ್ತಿ ನೀವು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ ಅಷ್ಟು ಜಾಸ್ತಿ ಸ್ಟೂಡೆಂಟ್ಸ್ಗೆ ಇದು ರೀಚ್ ಆಗುತ್ತೆ ವಿಡಿಯೋ, ಅಷ್ಟೇ, ಮತ್ತು ಬೇರೆ ಏನಿಲ್ಲ. ಇದಕ್ಕೇನು ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಂತ ಇಲ್ಲ, ಏನಿಲ್ಲ. ಓಕೆ, ಸೊ ಕಮಾನ್ ಫಾಸ್ಟ್ ಆನ್ಸರ್ ಮಾಡಿ ಎಲ್ಲರೂ. ಪೋಲ್ ಬಟನ್ ಮೇಲೆ ಪೋಲ್ನ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ. ಎನಾ ಬಿನಾ ಸಿನಾ ಡಿನಾ ಅಂತ ವೋಟ್ ಮಾಡಿ ಕಂಪಲ್ಸರಿ. ಬಿ ಆಪ್ಷನ್ಗೆ ಹೋಗ್ತಾ ಇದ್ದಾರೆ ಜಾಸ್ತಿ ಸ್ಟೂಡೆಂಟ್ಸು. ಕೇರ್ಫುಲ್ಲಾಗಿ ಚೆಕ್ ಮಾಡಿ, ಬಿ ಆಗುತ್ತಾ, ಡಿ ಆಗುತ್ತಾ ಅಥವಾ ಎ ಆಗುತ್ತಾ ಅಂತ. ಕಮಾನ್ ಫಾಸ್ಟ್. ಆಪ್ಷನ್ ಬಿ, ಇ ಅಂತ ಮೆಸೇಜ್ ಮಾಡಿದ್ದಾರೆ ಯಾರು? ಇ ಎಲ್ಲಿದ್ದಾರೆ? ಎ ಆಪ್ಷನ್, ಆಪ್ಷನ್ ಬಿ, ಆಪ್ಷನ್ ಎ ದಿಲೀಪ್ ಆಪ್ಷನ್ ಬಿ ಅಂತ. ಓಕೆ ಸ್ಟೂಡೆಂಟ್ಸ್, ಅಬ್ಸರ್ವ್ ಮಾಡಿ, ಇಲ್ಲಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಆನ್ಸರ್ನ ರಾಂಗ್ ಮಾಡ್ತಾ ಇದ್ದೀರಾ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಆನ್ಸರ್ ರಾಂಗ್ ಆಗ್ತಾ ಇದೆ. ಇಲ್ಲಿ ನೋಡಿ ಕ್ವಶನ್, ಅವನು ಫೇಲ್ ಆಗುವಂಥ ಚಾನ್ಸಸ್ಸನ್ನು ಕೇಳ್ತಾ ಇದ್ದಾರೆ. ಸೊ ಫೇಲ್ ಅಂದರೆ ಎಲ್ಲ 3 ಕ್ವಶನ್ಸ್ನ ಅವನು ಏನು ಮಾಡಬೇಕು, ರಾಂಗ್ ಆಗುವಂಥ ಚಾನ್ಸಸ್ ಇರಬೇಕಾಗತ್ತೆ ಇಲ್ಲಿ. ಸೊ ಆಲ್ ದ ಕ್ವಶನ್ಸ್ ರಾಂಗ್ ಆಗಬೇಕು. ಸೊ ರಾಂಗ್ ಆಗಬೇಕಂದ್ರೆ ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಎಷ್ಟು ಚಾನ್ಸಸ್ ಇದೆ? 4 ಚಾನ್ಸಸ್ ಇದೆ. ಓಕೆ, ಒಂದು ಕ್ವಶನಲ್ಲಿ ಎಷ್ಟು ರಿಸಲ್ಟ್ ಇದ್ದಾವೆ? 4 ಕ್ವಶನ್ಸ್ಗಳಿದ್ದಾವೆ, 4 ಆಪ್ಷನ್ಸ್ಗಳಿದ್ದಾವೆ. ಓಕೆ, 4 ಇಂಟು 4 ಇಂಟು 4 ಮಾಡಿದರೆ ಎಷ್ಟಾಗುತ್ತೆ ನೋಡಿ. ಇಲ್ಲಿ 4, ಇಲ್ಲಿ 4, ಇಲ್ಲಿ 4 ಆಪ್ಷನ್ ಇದಾವಲ್ಲ. 4 ಇಂಟು 4 16 ಇಂಟು 4 ಎಷ್ಟಾಗುತ್ತೆ? 64 ಆಗುತ್ತೆ. ಇದು
ಟೋಟಲಿ ಪಾಸಿಬಿಲಿಟೀಸ್ 64 ಚಾನ್ಸಸ್ಗಳು ಇದಾವೆ ಅವನು ಆನ್ಸರ್ ಮಾಡಬಹುದು. ಬಟ್ ಇದರಲ್ಲಿ ಒಂದು ಕ್ವಶನ್ಸ್ ಆನ್ಸರ್ ರೈಟ್ ಇರುತ್ತಲ್ವ, ಸೊ ಇದರಲ್ಲಿ ಒಂದು ಕ್ವಶನ್ ಆಪ್ಷನ್ ರೈಟ್ ಇರುತ್ತಲ್ವ, ಹಾಗೆ ಆಪ್ಷನ್ ಎ ಯಲ್ಲಿ ಜಸ್ಟ್ ಅಸ್ಯೂಮ್ ಮಾಡ್ಕೊಳ್ಳಿ, ಇಲ್ಲಿ ಆಪ್ಷನ್ ಎ ಕರೆಕ್ಟ್ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಇದೆ ಅಂತ ತಿಳ್ಕೊಳ್ಳಿ, ಇಲ್ಲಿ ಆಪ್ಷನ್ ಸಿ ಕರೆಕ್ಟ್ ಇದೆ ಅಂತ ತಿಳ್ಕೊಳ್ಳಿ. ಇದು ಒಂದು ಚಾನ್ಸಸ್ ಆಯ್ತಲ್ವಾ. ಇಲ್ಲಿ ಇದನ್ನೇನಾದ್ರೂ ಅವ್ನು ಮಾರ್ಕ್ ಮಾಡಿದ್ರೆ ಕರೆಕ್ಟ್ ಆಗಿಬಿಡುತ್ತೆ, ಅವನು ಪಾಸ್ ಆಗಿಬಿಡ್ತಾನೆ. ಸೊ ಇದು ಚಾನ್ಸಸ್ನ ನಾವು ಸಬ್ಸ್ಟ್ರಾಕ್ಟ್ ಮಾಡ್ಕೋಬೇಕು, ಯಾಕಂದ್ರೆ ಪಾಸ್ ಆಗೋದಲ್ಲ, ಫೇಲ್ ಆಗೋ ಚಾನ್ಸಸ್ನ ನಾವು ಫೈಂಡ್ ಮಾಡಬೇಕಾಗಿದೆ. ಸೊ ಟೋಟಲಿ 64 ಚಾನ್ಸಸ್ ಇದೆ. ಸಾರಿ, 1 ಅಲ್ಲ, 1 ಬರೀಬೇಕಿಲ್ಲಿ, 3 ಅಲ್ಲ, 1 ಚಾನ್ಸಸ್ ಅವನು ಪಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದನ್ನು ತೆಗೆದ್ರೆ ಉಳಿತೆಷ್ಟು, ಟೋಟಲಿ 63 ಚಾನ್ಸಸ್ ಆಗುತ್ತೆ ಅವನು ಫೇಲ್ ಆಗುವಂಥ ಚಾನ್ಸಸ್ಸು. ಬರೀ 3 ಕ್ವಶನ್ಸ್ನ ಅಬ್ಸರ್ವ್ ಮಾಡಿ, ಬರೀ ಜಸ್ಟ್ 3 ಕ್ವಶನ್ಸಲ್ಲಿನೇ ಎಷ್ಟು ರಿಸಲ್ಟ್ಸ್ ಇರುತ್ತೆ, 63 ಚಾನ್ಸಸ್ ಇರುತ್ತೆ ಫೇಲ್ ಆಗುವಂಥದ್ದು. ಓಕೆ, ಸೊ ಹಾಗಾಗಿ ಆಪ್ಷನ್ ಡಿ ಅನ್ನೋದು ರೈಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಡಿ ಮಾಡಿದ್ದಾರೆ ನೋಡಿ, ಓನ್ಲಿ 20% ಸ್ಟೂಡೆಂಟ್ ಮಾಡಿದ್ದೀರಾ. ಓಕೆ, ಎಷ್ಟು ಸಿಂಪಲ್ ಇರುವಂಥ ಒಂದು ಕ್ವಶನ್. ಇದರಲ್ಲಿ ನೋಡಿ, ಏನು ಕ್ಯಾಲ್ಕುಲೇಷನ್ ಭಾಳ ಡಿಫಿಕಲ್ಟ್ ಇಲ್ಲ, ಏನಿಲ್ಲ. ಕ್ವಶನ್ ಯಾರು 100% ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅವರಿಗೆ ಈಸಿಯಾಗಿ ಆನ್ಸರ್ ಬರುತ್ತೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ ಸ್ಟೂಡೆಂಟ್ಸ್. ಆರ್ ಯು ರೆಡಿ? ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಹಾಗೆ ಎಸ್ ಅಂತ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. 63 is the right answer, correct. ಸಾನಿಯಾ ಕರೆಕ್ಟ್. ಸೊ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಲ್ಲರೂ ಒಂದ್ಸತಿ ಎಸ್ ಅಂತ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ, ಹಾಗೆ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಾ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ನಿಮ್ಮ ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ ನೋಡಿ, 6th one. ಕ್ವಶನ್ನ ಮೊದಲಿಗೆ ಎಲ್ಲರೂ ರೀಡ್ ಮಾಡಿ ಏನು ಕ್ವಶನ್ ಕೊಟ್ಟಿದ್ದಾರೆ ಅಂತ. Come on student, fast. ನೋಡಿ, ನಾನು ನಿಮಗೆ ಪೋಲ್ನ ಕೊಡ್ತಾ ಇದ್ದೀನಿ. ಕ್ವಶನ್ನ ಮೊದಲಿಗೆ ರೀಡ್ ಮಾಡಿ. ಸಿಂಪಲ್ ಇದೆ ಕ್ವಶನ್ ಇದು. ಎಸ್, ನಿಮ್ಮ ಆಪ್ಷನ್ ಬಂದಾಗಿದೆ. ಪೋಲ್ ಬರ್ತಾ ಇದೆ ನೋಡಿ, ಇವಾಗ ಆನ್ಸರ್ ಮಾಡಿ. ಏನಿದೆ ಕ್ವಶನ್ ಇಲ್ಲಿ? ಫೈಂಡ್ ದ ನಂಬರ್ ಆಫ್ 4 letters ಆಫ್ ಅ ವರ್ಡ್ ವಿಚ್ ವಿತ್ ಆರ್ ವಿತೌಟ್ ಮೀನಿಂಗ್ ಅಂತ ಹೇಳ್ತಾ ಇದ್ದಾರೆ. 4 letter ವರ್ಡ್ ಇದೆ, ಅದು ವಿತ್ ಮೀನಿಂಗ್ ಆರ್ ವಿತೌಟ್ ಮೀನಿಂಗ್ ಅದು ಮ್ಯಾಟರ್ ಇಲ್ಲ. ವಿಚ್ ಕ್ಯಾನ್ ಬಿ ಫಾರ್ಮ್ಡ್ ಔಟ್ ಆಫ್ ದ ಲೆಟರ್ ಆಫ್ ದಿಸ್ ರೋಸ್ ಅನ್ನೋದು ಒಂದು ವರ್ಡ್ ಕೊಟ್ಟಿದ್ದಾರೆ ಇಲ್ಲಿ. ಒಂದು ಇದು ವಿತ್ ಮೀನಿಂಗ್ ಆರ್ ವಿತೌಟ್ ಮೀನಿಂಗ್ ಯಾವ ಥರ ನಾವು ಅರೇಂಜ್ಮೆಂಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲೊಂದು ಕಂಡೀಷನ್ ಇದೆ, ವೇರ್ ರಿಪಿಟೇಷನ್ ಆಫ್ ದ ಲೆಟರ್ ಈಸ್ ನಾಟ್ ಅಲೌಡ್. ಒಂದು ವರ್ಡ್ನ ನಾವು ಲೆಟರ್ನ ರಿಪೀಟೆಡ್ ಆಗಿ ಯೂಸ್ ಮಾಡೋ ಹಾಗಿಲ್ಲ, ಒಂದೇ ಸತಿ ಒಂದು ರಿಸಲ್ಟ್ನ ನಾವು ಯೂಸ್ ಮಾಡಬೇಕು ಅಂತ ಇರೋದಿಲ್ಲ. ಓಕೆ, ಸೊ ಇದೊಂದು ಸಿಂಪಲ್ ರಿಸಲ್ಟ್ ಇದೆ ನೋಡಿ, ರೋಸ್ ಅಂತ ಇದೆ. ಸೊ ಇದನ್ನು ಈ ಥರ ಅರೇಂಜ್ಮೆಂಟ್ ಮಾಡಿ ಬರೀಬೋದಾ? ನಾವು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಮೀನಿಂಗ್ನ ನೋಡೋ ಹಾಗಿಲ್ಲ, ಇಲ್ಲಿ ಅರೇಂಜ್ಮೆಂಟ್ನ ನೋಡಬೇಕಷ್ಟೇ. ಸೊ ಇದು ಒಂದು ಅರೇಂಜ್ಮೆಂಟ್. ಸೊ ಇಂಥವು ಎಷ್ಟು ಅರೇಂಜ್ಮೆಂಟ್ನ ನಾವು ಮಾಡ್ಬೋದು ಅನ್ನೋದು ಇರುವಂಥ ಸಿಂಪಲ್ ಕ್ವಶನ್. ಕಮಾನ್ ಸ್ಟೂಡೆಂಟ್ಸ್, ಆನ್ಸರ್ ಮಾಡಿ ಫಾಸ್ಟಾಗಿ. ಎಸ್, ಐ ಥಿಂಕ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಇದನ್ನು ರೈಟ್ ಮಾಡ್ತೀರಾ, ಯಾಕಂದರೆ ಸಿಂಪಲ್ ಬಹಳ ಇದೆ ಇದು ಕ್ವಶನು. ಕಮಾನ್ ಫಾಸ್ಟ್, ಎಲ್ಲರೂ ವೋಟ್ ಮಾಡಿ. ಓನ್ಲಿ 26 ಮೆಂಬರ್ಸ್ ವೋಟ್ ಮಾಡಿದ್ದೀರಾ. ಉಳಿದಿರೋಂಥ ಎಲ್ಲ ಸ್ಟೂಡೆಂಟ್ಸು ವೋಟ್ ಮಾಡಿ. ಪೋಲ್ನ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಕಮಾನ್ ಫಾಸ್ಟ್. ಇಲ್ಲಿ ಎಷ್ಟು ರಿಸಲ್ಟ್ ಇದೆ? 4 places ಇದೆ. ಎಷ್ಟು ನಂಬರ್ಸ್ ಇದ್ದಾವೆ ಅದನ್ನು ಅಬ್ಸರ್ವ್ ಮಾಡಿ, ಆನ್ಸರ್ ಮಾಡಿ ಅಷ್ಟೇ. ಸಿಂಪಲ್ ಅಲ್ವಾ? ಕಮಾನ್ ಫಾಸ್ಟ್. ಎಲ್ಲರೂ ವೋಟ್ ಮಾಡಿ ಸ್ಟೂಡೆಂಟ್ಸ್. ಕಮಾನ್, ಪೋಲ್ನ ನಾನು ಕೊಟ್ಟಿದ್ದೀನಿ ನೋಡಿ, 40 ಮೆಂಬರ್ಸ್ ವೋಟ್ ಮಾಡಿದ್ದೀರಾ, ಇನ್ನು 20 ಮೆಂಬರ್ಸ್. ಕಮಾನ್ ಫಾಸ್ಟ್. ಪೋಲ್ ಇಲ್ಲ ಸರ್, ಯಾಕಿಲ್ಲ? ಇರದೆ ನೋಡಿ, ಬಂದೇ ಬರುತ್ತೆ. ನೀವು ಮೋಸ್ಟ್ಲಿ ವರ್ಟಿಕಲ್ ಆಗಿ ಇಟ್ಕೊಂಡಿದ್ದೀರಾ ಅನ್ಸುತ್ತೆ. ಅದನ್ನು ಫೋನ್ ಸ್ಟ್ರೇಟಲ್ಲಿ ಇಟ್ಕೊಳ್ಳಿ, ಸೀದಾ ಇಟ್ಬಿಟ್ಟು ಚಾಟ್ ಬಾಕ್ಸ್ನ ಆನ್ ಮಾಡಿ, ಬಂದೇ ಬರುತ್ತೆ ಅನ್ಸುತ್ತೆ. ನೀವು ಫುಲ್ ಸ್ಕ್ರೀನ್ ಇಟ್ಕೊಂಡಿದ್ರೆ ಓಕೆ, ಆಗೂ ಬರುತ್ತೆ. ನೀವು ಫುಲ್ ಸ್ಕ್ರೀನ್ ಇಟ್ಟಾಗೂ ಮೇಲ್ಗಡೆ ಕಾಣಿಸುತ್ತೆ ನೋಡಿ, ESPN ಅಂತ ಲೋಗೋ ಇದೆ ನಮ್ಮದು, ಅಲ್ಲಿ ಪೋಲ್ ಅಂತ ಕಾಣಿಸುತ್ತೆ. ಎಷ್ಟು ಜನ ವೋಟ್ ಮಾಡಿದ್ದಾರೆ ಅಂತಲೂ ನಿಮ್ಗೆ ಕಾಣಿಸುತ್ತೆ. 46 ಮೆಂಬರ್ಸ್ ವೋಟ್ ಮಾಡಿದ್ದಾರೆ, 48 ಮೆಂಬರ್ಸ್ ಆಯಿತು. ಕಮಾನ್ 50 ಅಟ್ಲೀಸ್ಟ್ ವೋಟ್ ಮಾಡಿ. ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ನೋಡಿ. ಸೊ ಇವಾಗ 4 places ಇದ್ದಾವೆ. ಇದು ವರ್ಡ್ಸ್ ಲೆಟರ್ಸ್ ನೋಡಿ ಎಷ್ಟಿದ್ದಾವೆ, ಇವು ಕೂಡ 4 ಇದ್ದಾವೆ ಅಂತಂದರೆ ಎಷ್ಟು ಚಾನ್ಸಸ್ ಆಗುತ್ತೆ? ಫಸ್ಟ್ ಪ್ಲೇಸಲ್ಲಿ ನಾವು ಆಲ್ 4ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒಂದು ಯೂಸ್ ಮಾಡಿದ್ದೀರಾ ಅಂದರೆ ಉಳಿತೆಷ್ಟು? 3 ರಿಸಲ್ಟ್ಸ್ ಉಳಿತು. ಅಂದರೆ ಇಲ್ಲಿ 3 ಯೂಸ್ ಮಾಡ್ತೀರಾ, ಇಲ್ಲಿ 2 ಯೂಸ್ ಮಾಡ್ತೀರಾ, ಇಲ್ಲಿ 1 ಯೂಸ್ ಮಾಡ್ತೀರಾ, ಅಂದರೆ
ಇದ್ರದ್ದು ರಿಸಲ್ಟ್ನ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. 4 ಇಂಟು 3 ಇಂಟು 2 ಇಂಟು 1 ಸಿಂಪಲ್. 4 ಇಂಟು 3 12, 12 ಇಂಟು 2 24, 24 ಇಂಟು 1 ಅಂದರೆ 24 ಆಗುತ್ತೆ. ಸೊ ಅದು ಎಲ್ಲಿದೆ? ಆಪ್ಷನ್ ಬಿ ಯಲ್ಲಿದೆ. ಓಕೆ, ಸೊ ಮ್ಯಾಕ್ಸಿಮಮ್ 75% ರೈಟ್ ಮಾಡಿದ್ದೀರಾ. ಸೊ ಐ ಥಿಂಕ್ ಇದರದ್ದೇನು ಎಕ್ಸ್ಪ್ಲೇನ್ ಜಾಸ್ತಿ ಬೇಕಾಗಿಲ್ಲ ಅಂತ ಅನ್ಕೋತೀನಿ. ಸೊ ನಾನು ಫಾಸ್ಟಾಗಿ ನೆಕ್ಸ್ಟ್ ಕ್ವಶನ್ ನಂಬರ್ 7ಗೆ ಮೂವ್ ಆಗ್ತಾ ಇದ್ದೀನಿ ನೋಡಿ. ಕ್ವಶನ್ ನಂಬರ್ 7 ನೋಡಿ ಏನಿದೆ. ಗಿವನ್ 4 flags of a different colors, how many different signal can be generated if the signal required the use of the 2 flags? ಒಂದು ಸಿಗ್ನಲ್ಗೆ 2 ಫ್ಲಾಗ್ಸ್ ಬೇಕಾಗಿದ್ದಾವೆ, ಒನ್ ಬಿಲೋ ಅದರ್ಸ್. ಒಂದಾದ್ಮೇಲೆ ಕೆಳಗಡೆ ನಾವು 2 ಫ್ಲಾಗ್ನ ನಾವು ಅಟ್ಯಾಚ್ ಮಾಡಬೇಕು ಒಂದು ಸಿಗ್ನಲ್ಗೆ. ಟೋಟಲ್ ಆಗಿ ಕೊಟ್ಟಿರೋದು 4 ಫ್ಲಾಗ್ಸ್. ಇಂಥವು ಎಷ್ಟು ಅರೇಂಜ್ಮೆಂಟ್ ಮಾಡ್ಬೋದು ಅಂತ ಇರೋದು ಕ್ವಶನ್. ಓಕೆ, ಸೊ ನೋಡಿ ನಾನು ನಿಮಗೆ ಇವಾಗ ಪೋಲ್ನ ಕೊಡ್ತಾ ಇದ್ದೀನಿ. ಮೊದಲಿಗೆ ಇದನ್ನು ಎಂಡ್ ಮಾಡಬೇಕು. ಎಸ್, ಬಂದಿತಾ? ಇಲ್ಲೇ ಬರ್ತಾ ಇಲ್ಲ, 1 ಸೆಕೆಂಡು. ಎಸ್, ಕ್ವಶನ್ ನಂಬರ್ 7 ಅಲ್ವಾ ಇದು? ಎಸ್, ಕ್ವಶನ್ ನಂಬರ್ 7 ಆಪ್ಷನ್ ಸಿ ಈಗ ಬರ್ತಾ ಇದೆ ನೋಡಿ. ಸಿಂಪಲ್ ಇದೆ ಸ್ಟೂಡೆಂಟ್ಸ್, ಎಲ್ಲರೂ ಆನ್ಸರ್ ಮಾಡಿ. ಫಾಸ್ಟಾಗಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಮೊದಲಿಗೆ. ಎಸ್ ನೋಡಿ, ಪೋಲ್ನ ಬರ್ತಾ ಇದೆ ನೋಡಿ, ಇವಾಗ ಕೊಟ್ಟಿದ್ದೀನಿ. ಆನ್ಸರ್ ಮಾಡಿ, ಕಮಾನ್ ಫಾಸ್ಟ್. ಏನಾ ಬೀನಾ ಸೀನಾ ಅಂತ. ಕಮಾನ್ ಫಾಸ್ಟ್. ಭಾಳ ಸಿಂಪಲ್ ಇದೆ ಕ್ವಶನ್ ಇರೋದಿಲ್ಲಿ. ಎಸ್, ಆಪ್ಷನ್ ಎನ ಜಾಸ್ತಿ ಸ್ಟೂಡೆಂಟ್ಸ್ ಮಾರ್ಕ್ ಮಾಡ್ತಾ ಇದ್ದಾರೆ. 70% ಆಗ್ತಾ ಇದೆ. ಓಕೆ, ಎಲ್ಲರೂ ಆನ್ಸರ್ ಮಾಡಿ. ಸೊ ಡಿ ಬಿ ಟೋಟಲಿ ರಾಂಗಾ? ಓಕೆ, ಆಪ್ಷನ್ ಸಿ ಮತ್ತು ಆಪ್ಷನ್ ಎ ಭಾಳ ಜಾಸ್ತಿ ವೋಟ್ ಅಲ್ಲಿಗೆ ಬರ್ತಾ ಇದೆ. ವೆರಿ ಗುಡ್, ಕಮಾನ್ ಫಾಸ್ಟ್. ಎಲ್ಲರೂ ವೋಟ್ ಫೋಲ್ನ ಯೂಸ್ ಮಾಡ್ಕೊಳ್ಳಿ, ಆನ್ಸರ್ ಮಾಡಿ, ಕಮಾನ್. ಕಮಾನ್ ಫ್ರೆಂಡ್ಸ್ ಫಾಸ್ಟ್. ಈಗ ಬಹಳ ಸಿಂಪಲ್ ಆಗಿರೋದು. ಇಲ್ಲಿ 2 ಫ್ಲಾಗ್ನ ನಾವಿಲ್ಲಿ ಮಾಡಬೇಕಾಗಿರೋದು. ಕೊಟ್ಟಿರೋದು ಫ್ಲಾಗ್ಸ್ ಟೋಟಲ್ ಆಗಿ 4 ಫ್ಲಾಗ್ಸ್ಗಳಿದ್ದಾವೆ. ಸೊ ಎಷ್ಟು ನಾವು ಅರೇಂಜ್ಮೆಂಟ್ ಮಾಡಬೇಕು ಅನ್ನೋದು ಇರೋದಂಥ ಕ್ವಶನ್. ಸಿಂಪಲ್. ಓಕೆ, 40 ಮೆಂಬರ್ಸ್ ಮಾಡಿದ್ದೀರಾ. ಇನ್ನೂ ಒಂದು 50, ಅಟ್ಲೀಸ್ಟ್ 50 ಸ್ಟೂಡೆಂಟ್ಸ್ ವೋಟ್ ಮಾಡಿ. ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಕಮಾನ್ ಫಾಸ್ಟ್. ಇನ್ನು ಉಳಿದಿರುವಂಥ ಕ್ವಶನ್ಸ್ಗಳನ್ನ ಮಾಡಬೇಕು ನಾವು. ಫಾಸ್ಟಾಗಿ ಆನ್ಸರ್ ಮಾಡಿ. ಸೊ ನೋಡಿ, ಇಲ್ಲಿ 4 ಫ್ಲಾಗ್ಸ್ಗಳಿದ್ದಾವೆ ಅಂತಂದರೆ ಫಸ್ಟ್ ಪ್ಲೇಸಲ್ಲಿ ಆಲ್ 4 ಫ್ಲಾಗ್ನ ನಾವು ಯೂಸ್ ಮಾಡ್ಬೋದು. ಓಕೆ, ಇಲ್ಲಿ ಒಂದು ಯಾವುದಾದ್ರೂ ಒಂದು ಕಲರ್ ಯೂಸ್ ಮಾಡಿದೆ ಅಂದರೆ ನೆಕ್ಸ್ಟ್ ಅದನ್ನು ಯೂಸ್ ಮಾಡ್ಲಿಕ್ಕೆ ಬರೋದಿಲ್ವಲ್ವಾ? ಅಂದರೆ ಇಲ್ಲಿ ಎಷ್ಟು ಚಾನ್ಸಸ್ ಆಗುತ್ತೆ? 3 ಫ್ಲಾಗ್ಸ್ ಚಾನ್ಸಸ್ ಆಗುತ್ತೆ. ಅಂದರೆ 4 ಇಂಟು 3 ಸಿಂಪಲ್, ಇದು 12 ಆನ್ಸರ್ ಆಗುತ್ತೆ. ಸೊ 12 ಫ್ಲಾಗ್ಸ್ಗಳನ್ನು ನಾವು ರೆಡಿ ಮಾಡ್ಬೋದು. ಸೊ ಹಾಗಾಗಿ ಆಪ್ಷನ್ ಎನೇ ರೈಟ್ ಆನ್ಸರ್ ಆಗಿದೆ. ಕರೆಕ್ಟ್ ಅಲ್ವಾ? ಎಷ್ಟು ಸಿಂಪಲ್ ಆಗಿತ್ತು ಇದು ಕ್ವಶನ್. ಏನಾದರೂ ಡಿಫಿಕಲ್ಟಿ ಇದೆಯಾ ಇದರಲ್ಲಿ? ನಿಮ್ಗೆ ಏನಾದರೂ ಡಿಫಿಕಲ್ಟಿ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಓಕೆನಾ? ಸೊ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ನೆಕ್ಸ್ಟ್ ಮೂವ್ ಆಗೋಣ. ಎಸ್, ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 8 ನೋಡಿ ಏನಿದೆ. ಹೌ ಮೆನಿ 2-digit ಈವನ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ಸ್? ಇಲ್ಲಿ ಎಷ್ಟು ಡಿಜಿಟ್ ಇದೆ ನೋಡಿ, 1 2 3 4 5. ಇಫ್ ದ ಡಿಜಿಟ್ ಕ್ಯಾನ್ ಬಿ ರಿಪೀಟೆಡ್ ಅಂತ ಹೇಳ್ತಾ ಇದ್ದಾರೆ. ಡಿಜಿಟು ರಿಪೀಟ್ ಆಗ್ತಾ ಇದೆ, ಬಟ್ ನೀವು ಮಾಡಬೇಕಾಗಿರೋದೇನು? 2-digit ಈವನ್ ನಂಬರ್ನ ಫೈಂಡ್ ಮಾಡಬೇಕಾಗಿರೋದು ಸ್ಟೂಡೆಂಟ್ಸ್. ಇದು ಇರೋದು ಕಂಡೀಷನ್. ಓಕೆ, ಸೊ ಕೇರ್ಫುಲ್ ಆಗಿ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ, ಆನ್ಸರ್ನ ಮಾಡಿ. ನೋಡಿ, ನಾನು ನಿಮಗೆ ಅಷ್ಟೊತ್ತಲ್ಲಿ ಪೋಲ್ನ ಕೊಡ್ತಾ ಇದ್ದೀನಿ. ಕ್ವಶನ್ನ ಕ್ಲಿಯರ್ ಆಗಿ ರೀಡ್ ಮಾಡಿ ಆನ್ಸರ್ ಮಾಡಿ. ಎಸ್, ಕಮಾನ್ ಸ್ಟೂಡೆಂಟ್ಸ್ ಫಾಸ್ಟ್. ನಿಮ್ಮ ಪೋಲ್ ಬರ್ತಾ ಇದೆ ನೋಡಿ, ಆನ್ಸರ್ ಮಾಡಿ ಕ್ವಶನ್ ನಂಬರ್ 8ದು. ಶೋ ಲೈಕ್. ಇದು ತೋರಿಸೋಂಥದ್ದಿಲ್ಲಿ ಯಾಕೆ ನಿಮಗೆ ಬರ್ತಾ ಇಲ್ಲ ನನಗೂ ಗೊತ್ತಾಗ್ತಾ ಇಲ್ಲ. ಇದು ಸಿಂಪಲ್ ಇದೆ. ನಿಮ್ಮ ಚಾಟ್ ಬಾಕ್ಸ್ ಇದೆ ಅಲ್ವಾ, ಇವಾಗ ಚಾಟ್ ಮಾಡ್ತಾ ಇದ್ರಲ್ಲ, ಅಲ್ಲೇ ಬರುತ್ತೆ ನೋಡಿ. ಓಕೆ, ಚಾಟ್ ಬಾಕ್ಸಲ್ಲೇ ಬರುತ್ತೆ ಪೋಲು ಡೈರೆಕ್ಟಾಗಿ. ನೀವೇನು ಮತ್ತೆ ಸಪ್ರೇಟಾಗಿ ಬೇರೆ ಕಡೆ ಹುಡುಕಾಡೋದು ಬೇಕಾಗಿಲ್ಲ.
ಮೇಲ್ಗಡೆನೆ ಕಾಣ್ತಾ ಇರುತ್ತೆ, ನಿಮ್ಮ ಚಾಟ್ ಬಾಕ್ಸಲ್ಲೇ ಕಾಣಿಸುತ್ತೆ. ಯಾಕೆ ಕಾಣಿಸ್ತಾ ಇಲ್ಲ ನನಗೂ ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಕೂಡ ವೋಟ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿ 40 ಮೆಂಬರ್ಸ್ ಸ್ಟೂಡೆಂಟ್ಸು ವೋಟ್ ಮಾಡಿದ್ದಾರೆ. 45 ಆಯಿತು. ಓಕೆ, ಆಪ್ಷನ್ ಎ ಆಪ್ಷನ್ ಸಿಗೆ ಜಾಸ್ತಿ ಮಾಡ್ತಾ ಇದ್ದಾರೆ. ಓಕೆ ಸ್ಟೂಡೆಂಟ್ಸ್, ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಾ ನೋಡಿ, ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮಾನ್ ಫಾಸ್ಟ್. ಹೊಸದಾಗಿ ಜಾಯ್ನ್ ಆದವರು ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಕಮಾನ್. ಓಕೆ, ಸೊ ಹಾಗೆ ನಾಳೆ ಕೂಡ ಟೈಮಿಂಗ್ ಇದೇ ಟೈಮಿಂಗ್ ಓಕೆನಾ ಅಥವಾ 2 PM ಓಕೆನಾ ಅಂತ ಅದೊಂದು ಮೆಸೇಜ್ ಮಾಡಿ ತಿಳಿಸಿ. ಸೊ ಈ ಟೈಮ್ ಎಲ್ರಿಗೂ ಓಕೆ ಇದ್ದರೆ ನಾಳೆ ಕೂಡ ಇದೇ ಟೈಮಿಗೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಟೈಮಿಂಗ್ ಓಕೆ ಇದ್ದರೆ ನಾಳೆ ಕೂಡ ಸೇಮ್ ಟೈಮಿಗೆ ನಾನು ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಎಸ್, ಕಮಾನ್. ಓಕೆ, 57 ಸ್ಟೂಡೆಂಟ್ಸ್ ವೋಟ್ ಮಾಡಿದ್ದೀರಾ, ವೆರಿ ಗುಡ್. ಸೊ ಆಪ್ಷನ್ ಸಿ ಅಂತ ಜಾಸ್ತಿ ಸ್ಟೂಡೆಂಟ್ಸು ಮಾರ್ಕ್ ಮಾಡಿದ್ದೀರಾ ಅಂದರೆ ಆಬ್ವಿಯಸ್ಲಿ ಆಪ್ಷನ್ ಸಿ ಇಸ್ 100% ರೈಟ್ ಆನ್ಸರ್. ನೋಡಿ ಹಾಗೆ ಅದು ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ಎಲ್ಲರೂ ಮೆಸೇಜ್ ಮಾಡಿ 2 PM ಅಥವಾ 7:30 ಅಂತ. ಎಸ್, ಸೊ ಇಲ್ಲಿ ಕ್ವಶನ್ ನೋಡ್ತಾ ಹೋದರೆ 2 ಡಿಜಿಟ್ ಇವನ್ ನಂಬರ್ ಅಂತ ಇದೆ. ಓಕೆನಾ? ಸೊ 2 ಡಿಜಿಟ್ ಇವನ್ ನಂಬರ್ ಅಂತಂದರೆ ಈ ಯೂನಿಟ್ ಪ್ಲೇಸಲ್ಲಿ ನಾವು ಯಾವುದೇ ಕಾರಣಕ್ಕೂ ಆಡ್ ನಂಬರ್ಸ್ನ ಯೂಸ್ ಮಾಡೋಕ್ಕೆ ಬರೋದಿಲ್ಲ, ಇವನ್ ನಂಬರ್ನೇ ಯೂಸ್ ಮಾಡಬೇಕು. ಎಷ್ಟಿದ್ದಾವೆ ಇವನ್ ನಂಬರ್ ಇರೋದು? 2 ರಿಸಲ್ಟ್ಸ್ಗಳಿದ್ದಾವೆ. ಅಂದರೆ ಇಲ್ಲಿ 2 ನಂಬರ್ಸ್ಗಳನ್ನ ಯೂಸ್ ಮಾಡ್ಬೋದು. ಯಾವ 2 ನಂಬರು? 4 ಅಥವಾ 2ನ ಯೂಸ್ ಮಾಡ್ಬೋದು ಈ ಪ್ಲೇಸಲ್ಲಿ. ಓಕೆ, ಇನ್ನು ಈ ಪ್ಲೇಸಲ್ಲಿ ನಾವು ಎಷ್ಟು ಯೂಸ್ ಮಾಡ್ಬೋದು? ಈ ಪ್ಲೇಸಲ್ಲಿ ಇವೆಲ್ಲ ನಂಬರ್ಸ್ನ ನಾವು ಯೂಸ್ ಮಾಡ್ಬೋದು, ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದಲ್ವಾ? ಯಾಕಂದರೆ ಇವಾಗ ನೋಡಿ 40 ಸಾರಿ ಏಟಾ ನಾನು ಇವಾಗ ಒಂದು ನಂಬರ್ ತೊಗೋತೀನಿ, 52 ಅಂತ ತೊಗೋತೀನಿ. ಓಕೆ, 52 ಅಂತ ಇದು ಒಂದು ಇವನ್ ನಂಬರೇ ಆಗುತ್ತಾ? ಓಕೆ, ಇದೇ 32 ತೊಗೊಂಡು ಇದು ಇವನ್ ನಂಬರೇ ಆಗುತ್ತೆ. 34 ತೊಗೊಂಡು ಇದು ನಮಗೆ ಯಾವ್ದು ಬೇಕಾದ ನಂಬರ್ ತೊಗೊಂಡ್ರು ನಮಗೇನು ಪ್ರಾಬ್ಲಮ್ ಇಲ್ಲ. ಈ ಪ್ಲೇಸಲ್ಲಿ ಇವನ್ ನಂಬರೇ ಇರಬೇಕು. ಅದು ಯಾವುದು 4 ಇರಬೇಕು ಒಂದು, 2 ಇರಬೇಕು ಒಂದು ಕೊಟ್ಟಿರೋದ್ರಲ್ಲಿ. ಅಂದರೆ ಇಲ್ಲಿ ಯಾವ್ದು ಬೇಕಾದ ನಂಬರ್ ಅಂದರೆ ಈ ಆಲ್ 5 ನಂಬರ್ಸು ಪಾಸಿಬಲ್ ಇದೆ ಈ ಪ್ಲೇಸಲ್ಲಿ. ಅಂದರೆ ಎಷ್ಟಾಗುತ್ತೆ? 5 × 2 ಆಗುತ್ತೆ. 5 × 2 ಆನ್ಸರ್ ಎಷ್ಟಾಯಿತು? 10 ಆಯಿತು. ಸೊ ಹಾಗಾಗಿ ಆಪ್ಷನ್ ಸಿನೇ ರೈಟ್ ಆನ್ಸರ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಯಾರೆಲ್ಲ ಆಪ್ಷನ್ ಸಿ ಮಾಡಿದ್ದಾರೆ ನೋಡಿ ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್. ಸೊ ಟೋಟಲಿ 53% ಸ್ಟೂಡೆಂಟ್ಸ್ ಆನ್ಸರ್ ರೈಟ್ ಮಾಡಿದ್ದೀರಾ. ಓಕೆ, ಸೊ ಆಪ್ಷನ್ ಎ ಅಂತ 30% ಮಾಡಿದ್ದೀರಾ, ಅದು ರಾಂಗ್ ಆಗುತ್ತೆ. ಎ ಬರೋಕ್ಕೆ ಸಾಧ್ಯ ಇಲ್ಲ, ಸಿ ಬರೋದು ಆನ್ಸರ್ ರೈಟ್ ಇದೆ ನೋಡಿ. ಓಕೆ, ಸೊ ಇದು ಕ್ಲಿಯರ್ ಆಯಿತಾ? ಸೊ ಇದು ಕ್ಲಿಯರ್ ಆಗಿದ್ದರೆ ಎಲ್ಲರೂ ಒಂದ್ಸತಿ ಎಸ್ ಅಂತ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಓಕೆ, 2:30ನ 7:30ನ ಅಂತ ನಾನು ಕೇಳಿದ್ದೆ. ಸೊ 7:30 ಜಾಸ್ತಿ ಕಾಣಿಸ್ತಾ ಇದೆ ನನಗೆ ಇಲ್ಲಿ. 7:30 7:30 2:30 7:30 ಓಕೆ 7:30 ಅಂತ ಜಾಸ್ತಿ ಬರ್ತಾ ಇದೆ. ಓಕೆ, ಸೊ ಇದೇ ಓಕೆ ಇದೆ ಅಂತ ಅನಿಸ್ತಾ ಇದೆ. ಇದನ್ನೇ ಕಂಟಿನ್ಯೂ ಮಾಡೋಣ. ಅನ್ಅಕಾಡೆಮಿಯಲ್ಲಿ ನಾನು ಅದು 4 PM ತಗೊಳ್ಳೋದನ್ನ ಅದನ್ನು ಕಂಟಿನ್ಯೂ ಮಾಡೋಣ. ಓಕೆ, ಸೊ ಅದೇ ಬೆಟರ್ ಅಂತ ಅನಿಸ್ತಾ ಇದೆ ನನಗೂ ಕೂಡ. ಎಸ್, ಸೊ ಇದು ಕ್ಲಿಯರ್ ಆಯಿತಾ? ಎಸ್, ಮ್ಯಾಕ್ಸಿಮಮ್ ಎಸ್. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ರಿಪ್ಲೈ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ರಿಪ್ಲೈ ಮಾಡಿದ್ದೀರಾ, ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 9 ನೋಡಿ, ಇದು ಸಿಗ್ನಲ್ ಕ್ವಶನ್ ಇದೆ. ಸ್ವಲ್ಪ ಟ್ವಿಸ್ಟ್ ಇದೆ ನೋಡಿ, ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಮೊದಲು ಕ್ವಶನ್ನ ಕ್ಲಿಯರಾಗಿ ಓದಿ, ನಾನು ಅಷ್ಟೊತ್ತಿಗೆ ನಿಮಗೆ ಒಂದು ಪೋಲ್ನ ರೆಡಿ ಮಾಡ್ತಾ ಇರ್ತೀನಿ. ಕಮಾನ್, ಕ್ವಶನ್ನ ರೀಡ್ ಮಾಡಿ ಕಂಪ್ಲೀಟಾಗಿ, ಲೈನ್ ಟು ಲೈನ್ ಕ್ವಶನ್ನ ಪ್ರಿಪೇರ್ ಮಾಡಿ, ಚೆಕ್ ಮಾಡಿ, ಆನ್ಸರ್ ಮಾಡಿ. ನಿಮ್ಮ ಪೋಲ್ ಈಗ ಬರ್ತಾ ಇದೆ. ಡಿ ಎಸ್. ಓಕೆ, ನೋಡಿ ನಿಮಗೆ ಪೋಲ್ ಕೂಡ ನಾನು ಕೊಟ್ಟಿದ್ದಾಗಿದೆ, ಕಾಣಿಸ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ಆನ್ಸರ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಾ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಏನಿದೆ ಕ್ವಶನಲ್ಲಿ ಅಂದರೆ ಫೈಂಡ್ ದ ನಂಬರ್ ಆಫ್ ಡಿಫ್ರೆಂಟ್ ಸಿಗ್ನಲ್ಸ್ ದಟ್ ಕ್ಯಾನ್ ಬಿ ಜನರೇಟೆಡ್ ಬೈ ದ ಅರೇಂಜಿಂಗ್ ದ ಅಟ್ ಲೀಸ್ಟ್ 2 ಫ್ಲಾಗ್ಸ್. ಅಟ್ ಲೀಸ್ಟ್ ಇದೆಯಾ, ಇದು ಭಾಳ ಇಂಪಾರ್ಟೆಂಟು. ಅಟ್ ಲೀಸ್ಟ್ 2 ಫ್ಲಾಗ್ಸ್ ಇನ್ ಆರ್ಡರ್, ಒನ್ ಬಿಲೋ ಅದರ್. ಓಕೆ, ಆನ್ ದ ವರ್ಟಿಕಲ್ ಸ್ಟಾಫ್ ಇನ್ 5 ಡಿಫ್ರೆಂಟ್ ಫ್ಲಾಗ್ಸ್ ಆರ್ ಅವೈಲೇಬಲ್. 5 ಫ್ಲಾಗ್ಸ್ ಇದಾವೆ ಅಂತ ಹೇಳ್ತಾರೆ. ಓಕೆ, ನಾವು ಇಲ್ಲಿ ಅಟ್ಲೀಸ್ಟ್ 2 ಫ್ಲಾಗ್ ಆದರೂ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಅಟ್ಲೀಸ್ಟ್ 2 ಮಾಡ್ಬೋದು, 3 ಮಾಡ್ಬೋದು, 4 ಮಾಡ್ಬೋದು, 5 ಮಾಡ್ಬೋದು ಮ್ಯಾಕ್ಸಿಮಮ್. ಯಾಕಂದರೆ ಕೊಟ್ಟಿರೋದು 5 ಅಲ್ವಾ. ಸೊ ಈ 4 ರಿಸಲ್ಟ್ನ ಫೈಂಡ್ ಔಟ್ ಮಾಡ್ತಾ ಹೋಗಿ, ಆನ್ಸರ್ ಬಂದೇ ಬರುತ್ತೆ ನೋಡಿ. ಕಮಾನ್ ಫಾಸ್ಟ್ ಆನ್ಸರ್ ಮಾಡಿ, ಫಾಸ್ಟಾಗಿ. ಎನಾ, ಬಿನಾ, ಸಿನಾ, ಡಿನಾ?
Yes, 50% ಆನ್ಸರ್ ರೈಟ್ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಕಮ್ ಆನ್ ಫ್ರೆಂಡ್ಸ್, ಓನ್ಲಿ 20% ಸ್ಟೂಡೆಂಟ್ಸ್ ಆನ್ಸರ್ ವೋಟ್ ಮಾಡಿದ್ದೀರಾ. ಉಳಿದಿರುವಂಥ ಎಲ್ಲ ಸ್ಟೂಡೆಂಟ್ಸು ಆನ್ಸರ್ ಮಾಡಿ. ಕಮ್ ಆನ್, ಫಾಸ್ಟ್ ಫಾಸ್ಟ್ ಫಾಸ್ಟ್. ಕಮ್ ಆನ್ ಫ್ರೆಂಡ್ಸ್, ಎಲ್ಲರೂ ಆನ್ಸರ್ ಮಾಡಿ. ಓನ್ಲಿ 70 ಸ್ಟೂಡೆಂಟ್ಸ್ ಇದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ವೋಟ್ ಮಾಡಿ. ಆಪ್ಷನ್ ಎನಾ, ಬಿನಾ, ಸಿನಾ, ಡಿನಾ ಅಂತ ಕ್ಯಾಲ್ಕುಲೇಟ್ ಮಾಡಿ. ಟೇಕ್ ಟೈಮ್ ತಗೊಳ್ಳಿ, ನೋ ಪ್ರಾಬ್ಲಮ್. ಬಟ್ ಆನ್ಸರ್ ಮಾಡೋದನ್ನ ಮರಿಬೇಡಿ. ಓಕೆ, ಹಾಗೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನು ಕೂಡ ಮರೀಲಿಕ್ಕೆ ಹೋಗಬೇಡಿ. ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ಅವರೆಲ್ಲರೂ. ಕ್ವಶನ್ನ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿ ಫ್ರೆಂಡ್ಸ್, ಈಸಿಯಾಗಿ ಆಗುತ್ತೆ. ಎಲ್ಲಿವರೆಗೂ ಈ ಕ್ವಶನ್ಸ್ಗಳು ಅರ್ಥ ಆಗೋದಿಲ್ಲ ಅಲ್ಲಿವರೆಗೂ ಇದು ಭಾಳ ಡಿಫಿಕಲ್ಟ್ ಕ್ವಶನ್ ಆಗಿರುತ್ತೆ. ಒಂದ್ಸತಿ ಕ್ವಶನ್ ಅರ್ಥ ಆದರೆ ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ ಬರೀಬಹುದು. ಫಸ್ಟ್ ಅಟ್ಲೀಸ್ಟ್ 2ನ ಸಿಂಪ್ಲಿಫೈ ಮಾಡಿ. ಆಮೇಲೆ ಅಟ್ಲೀಸ್ಟ್ 2 ಆದಮೇಲೆ ನೆಕ್ಸ್ಟು 3 ಮಾಡ್ಬೋದು, 4 ಮಾಡ್ಬೋದು, 5 ಮಾಡ್ಬೋದು. ಇಷ್ಟೇ. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಬಂದುಬಿಟ್ರೆ ನಿಮ್ದು ಆನ್ಸರ್ ಬಂದುಬಿಡ್ತು ಅಷ್ಟೇ, ಬೇರೆ ಏನೂ ಇಲ್ಲ. ಎಸ್, ಆಪ್ಷನ್ ಬಿ, ಡಿ ಅಂತ ಮಾಡ್ತಾ ಇದ್ದಾರೆ. 42%. ವೆರಿ ಗುಡ್. ಓಕೆ, ನಾಳೆ ದಿವಸನೂ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೂ ಒಂದಿಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡೋಣ ಇದೇ ಚಾಪ್ಟರ್ ಮೇಲೆ. ಓಕೆ, ಸೊ ಕೆಲವೊಂದಿಷ್ಟು ಕ್ವಶನ್ಸ್ಗಳು ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅವೆಲ್ಲ ಕೂಡ ನಾವು ಡಿಸ್ಕಷನ್ ಮಾಡೋಣ ಫ್ರೆಂಡ್ಸ್. ಕಮಾನ್, ಆನ್ಸರ್ ಮಾಡಿ ಫಾಸ್ಟಾಗಿ. ಎಷ್ಟು 70 ಸ್ಟೂಡೆಂಟ್ಸ್ ಇದ್ದೀರಾ. ಆಲ್ 70 ಸ್ಟೂಡೆಂಟ್ಸ್ ಕೂಡ ಆನ್ಸರ್ ಮಾಡಿ ಫಾಸ್ಟಾಗಿ. ವೆರಿ ಗುಡ್. ಇವತ್ತು ರಿಪ್ಲೈ ಭಾಳ ಚೆನ್ನಾಗಿ ಮಾಡಿದ್ದೀರಾ. ವೆರಿ ಗುಡ್, ಐ ಆಮ್ ಸೊ ಹ್ಯಾಪಿ. ಜಾಸ್ತಿ ಸ್ಟೂಡೆಂಟ್ಸು ರಿಪ್ಲೈ ಮಾಡ್ತಾ ಇದ್ದೀರಾ. ಸೊ ವ್ಯಾಕ್ಟರ್ ಆಲ್ಜಿಬ್ರಾ ಮೇಲೆ ಇನ್ನೂ ಕ್ವಶನ್ ಮಾಡಿ. ಓಕೆ, ಮಾಡೋಣ. ಆಲ್ರೆಡಿ ಒಂದಿಷ್ಟು ಕ್ವಶನ್ ಡಿಸ್ಕಷನ್ ಮಾಡಿದ್ವಿ. ಸೊ ಇನ್ನೊಂದಿಷ್ಟು ಕ್ವಶನ್ಸ್ಗಳನ್ನ ಮಾಡೋಣ. ಕ್ವಶನ್ನ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಬೇಕಾ? ಇಲ್ಲಿ ನೋಡಿ ಎಷ್ಟಿದೆ, 5 ಫ್ಲಾಗ್ಸ್ ಅವ್ರು ಕೊಟ್ಟಿರೋದು. ಇಲ್ಲಿ ನಾವೇನು ಮಾಡಬೇಕಾಗಿರೋದು ಅಂದರೆ, ಅಲ್ಲಿ ಒಂದು ಸಿಗ್ನಲ್ಸ್ನ ರೆಡಿ ಮಾಡಬೇಕು. ಅದು ಯಾವ ಥರ ಇರಬೇಕಂದ್ರೆ ಅಟ್ಲೀಸ್ಟ್ 2 ಫ್ಲಾಗ್ ಆದರೂ ಯೂಸ್ ಮಾಡಿರಬೇಕು ಆ ಸಿಗ್ನಲಲ್ಲಿ ಅಂತ ಇರೋದು ಕ್ವಶನ್. ಸೊ ಅಟ್ಲೀಸ್ಟ್ 2 ಫ್ಲಾಗ್ ಯೂಸ್ ಮಾಡ್ಬೋದು, ಅಥವಾ 3 ಆದರೂ ಫ್ಲಾಗ್ನ ಯೂಸ್ ಮಾಡಿ, ಅಥವಾ 4 ಫ್ಲಾಗ್ ಆದರೂ ಯೂಸ್ ಮಾಡಿ, 5 ಆದರೂ ಮಾಡ್ಬೋದು. ಮ್ಯಾಕ್ಸಿಮಮ್ ಅಂದರೆ 5 ಮಾಡ್ಬೋದು, ಅದಕ್ಕಿಂತ ಹೆಚ್ಚಿಗಂತೂ ಮಾಡೋಕ್ಕೆ ಬರೋದಿಲ್ವಾ? ಸೊ ಅದೇ ರಿಸಲ್ಟ್ ಇರೋದು. ಎಸ್, 60 ಸ್ಟೂಡೆಂಟ್ಸ್ ಆಲ್ರೆಡಿ ವೋಟ್ ಮಾಡಿದ್ದೀರಾ. ವೆರಿ ಗುಡ್. ಸೊ 60% ವೋಟ್ ಮಾಡಿದ್ದೀರಾ ಅಂದರೆ ಆನ್ಸರು ಆಪ್ಷನ್ ಡಿ ಅಂತ ಬಂದಿದೆ. ಸೊ ಆಪ್ಷನ್ ಡಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು 40% ನಿಯರ್ ಆನ್ಸರ್ ರೈಟ್ ಇದೆ ಅಂದರೆ 100% ಆಪ್ಷನ್ ಡಿನೇ ರೈಟ್ ಆಗುತ್ತೆ. ಹೇಗೆ ರೈಟ್ ಆಗುತ್ತೆ ಅನ್ನೋದನ್ನು ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಮೊದಲಿಗೆ ಅಟ್ಲೀಸ್ಟ್ 2 ಇಂದನೇ ಸ್ಟಾರ್ಟ್ ಮಾಡೋಣ. ಓಕೆ, 2 ಪ್ಲೇಸಸ್ ಇದೆ ಅಂತ 2 ಫ್ಲಾಗ್ ಇದ್ದರೆ ಏನೇನಾಗುತ್ತೆ, ಎಷ್ಟು ನಾವು ಯೂಸ್ ಮಾಡೋದು? ಕೊಟ್ಟಿರೋದು ಫ್ಲಾಗ್ ಎಷ್ಟಿದ್ದಾವೆ? 5 ಫ್ಲಾಗ್. ಅಂದರೆ ಫಸ್ಟ್ ನೀವು ಆಲ್ 5 ಫ್ಲಾಗ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಪ್ಲೇಸಲ್ಲಿ ಒಂದು ಯೂಸ್ ಮಾಡಿದರೆ ಒಂದು ಬಿಡಬೇಕಾಗತ್ತೆ, ಅಂದರೆ 4 ಫ್ಲಾಗ್ಸ್ ಅವೈಲೇಬಲ್ ಇರುತ್ತೆ. ಓಕೆ, ಅಂದರೆ ಎಷ್ಟಾಗುತ್ತೆ ಇದು? 5 × 4 ಅಂದರೆ 20 ಆಯಿತಾ? ಓಕೆ, ಏನು ಅಟ್ಲೀಸ್ಟ್ 2 ಆಯ್ತು. ಇವಾಗ 3 ರಿಸಲ್ಟ್ಸ್ ತೊಗೊಂಡ್ರೆ 3 ಫ್ಲಾಗ್ಸ್ ಯೂಸ್ ಮಾಡಿದರೆ ಫಸ್ಟಲ್ಲಿ 5 ಯೂಸ್ ಮಾಡ್ತೀರಾ, ನೆಕ್ಸ್ಟ್ 4 ಯೂಸ್ ಮಾಡ್ತೀರಾ, ನೆಕ್ಸ್ಟ್ 3 ಯೂಸ್ ಮಾಡಿರ್ತೀರಾ. ಅಂದರೆ ಇಲ್ಲಿ 20 ಆಗಿತ್ತು. 20 × 3 ಅಂದರೆ 60 ಆಯಿತು. ಇನ್ನು 3 ಆದಮೇಲೆ ನೆಕ್ಸ್ಟು 4 ಯೂಸ್ ಮಾಡ್ಬೋದು. 1 2 3 4. ಓಕೆ, ಅಗೇನ್ ಇಲ್ಲಿ 5 ಫ್ಲಾಗ್ ಯೂಸ್ ಮಾಡ್ತೀರಾ, 4 ಮಾಡ್ತೀರಾ, 3 ಯೂಸ್ ಮಾಡ್ತೀರಾ, 2 ಯೂಸ್ ಮಾಡ್ತೀರಾ. ಎಷ್ಟಾಗುತ್ತೆ? ಇಲ್ಲಿ ತನಕ 60 ಆಗಿತ್ತಲ್ಲ, 60 × 2 ಅಂದರೆ 120 ಆಯಿತು. ಇನ್ನು ಲಾಸ್ಟಲ್ಲಿ 5 ಫ್ಲಾಗ್ಸ್. ಇದೇ ಲಾಸ್ಟ್ ಅಲ್ವಾ, ಇರೋದೇ 5 ಫ್ಲಾಗ್ಸ್. 1 2 3 1 2 3 4 5 ಆಗಿದೆ. ಅಂದರೆ ಇಲ್ಲಿ ಫಸ್ಟ್ 5 ಫ್ಲಾಗ್ಸು, ಸೆಕೆಂಡ್ ಪ್ಲೇಸಲ್ಲಿ 4 ಫ್ಲಾಗ್ಸು, ಇಲ್ಲಿ 3, ಇಲ್ಲಿ 2, ಇಲ್ಲಿ 1. 120 × 1 ಅಂದರೆ ಅದು ಕೂಡ 120ನೇ ಆಗುತ್ತೆ. ಸೊ 120 + 120 240. 240 + 60 300. ಕರೆಕ್ಟಾ? 300 + 20 ಇವೆಲ್ಲ ಆ್ಯಡ್ ಮಾಡ್ತಾ ಹೋಗಿ. 300 + 20 ಅಂದರೆ 320 ಈಸ್ ದ ಆನ್ಸರ್. ಟೋಟಲ್ ಇದನ್ನು ಆ್ಯಡ್ ಮಾಡಿದ್ಮೇಲೆ ಎಷ್ಟು ಬರುತ್ತೆ? 320. ಸೊ ಹಾಗಾಗಿ ಆಪ್ಷನ್ ಡಿ ಯಾರೆಲ್ಲ ಮಾರ್ಕ್ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್. ಏನು ಕೊಟ್ಟಿದ್ದಾರೆ ನೋಡಿ ಮೊದಲಿಗೆ. ಕ್ವಶನ್ ನಂಬರ್ 11. ಇನ್ ಹೌ ಮೆನಿ ವೇಸ್ ಕ್ಯಾನ್ 5 ಚಿಲ್ಡ್ರನ್ ಬಿ ಅರೇಂಜ್ಡ್ ಇನ್ ಎ ಲೈನ್ ಸಚ್ ದ್ಯಾಟ್, ಫಸ್ಟ್ ಕಂಡೀಷನ್ ಏನಿದೆ,
ಟೂ ಪರ್ಟಿಕ್ಯುಲರ್ ಚಿಲ್ಡ್ರನ್ ಆರ್ ಆಲ್ವೇಸ್ ಟುಗೆದರ್. ಇಬ್ರು ಸ್ಟೂಡೆಂಟ್ಸ್ ಅಂದರೆ ಇಬ್ರು ಚಿಲ್ಡ್ರನ್ ಆಲ್ವೇಸ್ ಅವರು ಟುಗೆದರ್ ಆಗಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಬೇಕು, ಇಬ್ರು ಪರ್ಟಿಕ್ಯುಲರ್ ಆಗಿ. ಆಮೇಲೆ ಏನು ಹೇಳ್ತಾರೆ, ಟು ಪರ್ಟಿಕ್ಯುಲರ್ ಚಿಲ್ಡ್ರನ್ ಆರ್ ನೆವರ್ ಟುಗೆದರ್ ಅಂದ್ರೆ ಇದರ ಅಪೋಸಿಟ್ ಆನ್ಸರ್ ಇಲ್ಲಿ ಕೇಳಿದ್ದಾರೆ. ಓಕೆ, ಫಸ್ಟ್ ಇಬ್ರು ಚಿಲ್ಡ್ರನ್ ಟುಗೆದರ್ ಆಗಿರುವಂಥದ್ದು ರಿಸಲ್ಟ್ನ ಫೈಂಡ್ ಮಾಡಬೇಕು. ಆಮೇಲೆ ಇಬ್ರು ಚಿಲ್ಡ್ರನ್ ಟುಗೆದರ್ ಇರದೇ ಇರುವಂಥ ಅರೇಂಜ್ಮೆಂಟ್ನ ಫೈಂಡ್ ಮಾಡಬೇಕಾಗಿರೋದು. ಓಕೆ, ಸೊ ಇದು ಒಂದು ಸಿಂಪಲ್ ಕ್ವಶನ್ ಫ್ರೆಂಡ್ಸ್. ಸೊ ಎಲ್ಲರೂ ಇದನ್ನು ಸಾಲ್ವ್ ಮಾಡಿ. ಸೊ ನಾನು ನಿಮಗೆ ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ ನೋಡಿ, ಪೋಲ್ನ. ಓಕೆ, ಸೊ ಕ್ವಶನ್ ನಂಬರ್ 11 ಅಲ್ವಾ ಇದು? ಎಸ್, ಕ್ವಶನ್ ನಂಬರ್ 11 ಆಪ್ಷನ್ಸು ಎಸ್ ನೋಡಿ, ಇವಾಗ ನಿಮಗೆ ಪೋಲ್ ಬರ್ತಾ ಇದೆ ಅನ್ಸುತ್ತೆ. ಪೋಲ್ ಕಾಣಿಸ್ತಾ ಇದ್ರೆ ಎಲ್ಲರೂ ಅಟೆಂಡ್ ಮಾಡಿ ಫ್ರೆಂಡ್ಸ್, ಅಲ್ಲೇ ಆನ್ಸರ್ ಮಾಡಿ. ಕಮ್ ಆನ್ ಫಾಸ್ಟ್, ಎಲ್ಲರೂ ಆನ್ಸರ್ ಮಾಡಿ ಪೋಲ್ ಮೇಲೆ. ಎನಾ, ಬಿನಾ, ಸಿನಾ ಅಂತ. ಕಮ್ ಆನ್ ಫಾಸ್ಟ್. ಕ್ವಶನ್ ಐ ಥಿಂಕ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂತೀನಿ. ಟೋಟಲ್ ಆಗಿರೋದು 5 ಚಿಲ್ಡ್ರನ್ಗಳಿದ್ದಾರೆ. ಇಬ್ರು ಪರ್ಟಿಕ್ಯುಲರ್ ಆಗಿ ಟುಗೆದರ್ಲಿ ಇರುವಂಥ ರಿಸಲ್ಟ್ನ ಮೊದಲಿಗೆ ನಾವು ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಟುಗೆದರ್ಲಿ ಇರದೇ ಇರುವಂಥದ್ದು ಅಂದರೆ ಫಸ್ಟಿಗೆ ನಾವು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ನ ಫೈಂಡ್ ಮಾಡಬೇಕಾಗತ್ತೆ. ಅದಾದಮೇಲೆ ಟುಗೆದರ್ಲಿ ಬರುವಂಥ ರಿಸಲ್ಟ್ನ ಫೈಂಡ್ ಮಾಡಬೇಕು. ಸೊ ನೆಕ್ಸ್ಟು ಟುಗೆದರ್ಲಿ ಬರದೇ ಇರುವಂಥದ್ದು, ಇಷ್ಟೇ ಇರೋದು ಕಂಡೀಷನ್. ಓಕೆ, ಕಮ್ ಆನ್ ಫ್ರೆಂಡ್ಸ್ ಫಾಸ್ಟ್. ಸೊ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಎಷ್ಟಾಗಬಹುದು ನೋಡಿ. 5 ಚಿಲ್ಡ್ರನ್ ಇದ್ದಾರೆ ಅಂದರೆ 5 ಫ್ಯಾಕ್ಟೋರಿಯಲ್ ಆಗುತ್ತಾ ಅಲ್ವಾ? ಓಕೆ, ಸೊ 5 ಫ್ಯಾಕ್ಟೋರಿಯಲ್ ಆದರೆ ಸೊ ಅದರ ರಿಸಲ್ಟ್ ಏನಾಗ್ಬೋದು, ಅಲ್ಲಿ ಟುಗೆದರ್ಲಿ ಬರುವಂಥ ರಿಸಲ್ಟ್ಸ್ಗಳನ್ನ ನಾವು ಯಾವ ಥರ ಕನ್ಸಿಡರ್ ಮಾಡ್ತಿದ್ವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದ್ರ ಕ್ಯಾಲ್ಕುಲೇಷನ್ ನಮಗೆ ಇಲ್ಲಿ ಗೊತ್ತಿರಬೇಕಾಗತ್ತೆ. ಕಮ್ ಆನ್ ಸ್ಟೂಡೆಂಟ್ಸ್, ಎಲ್ಲರೂ ವೋಟ್ ಮಾಡಿ. ಓನ್ಲಿ ಲೆಸ್ ಸ್ಟೂಡೆಂಟ್ ಮಾತ್ರ ವೋಟ್ ಮಾಡಿದ್ದೀರಾ. ಐ ಥಿಂಕ್ ಎಲ್ರಿಗೂ ಪೋಲ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಮೇಲ್ಗಡೆನೆ ಕಾಣಿಸ್ತಾ ಇರುತ್ತೆ ನೋಡಿ. ಹಾಗೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಆದಷ್ಟು ಜಾಸ್ತಿ ಸ್ಟೂಡೆಂಟ್ಸ್ ಜಾಯಿನ್ ಆಗ್ತಾರೆ ಕ್ಲಾಸ್ಗೆ. 30 ಸ್ಟೂಡೆಂಟ್ಸ್ ಮಾತ್ರ ವೋಟ್ ಮಾಡಿದ್ದೀರಾ. ಎಲ್ಲರೂ 40 ಸ್ಟೂಡೆಂಟ್ಸ್ ಎಲ್ಲರೂ ಪೋಲ್ನ ಯೂಸ್ ಮಾಡಿ ನಿಮ್ಮ ಆನ್ಸರ್ಗಳನ್ನ ತಿಳಿಸಿ. ಕಮಾನ್, ಎನಾ, ಬಿನಾ, ಸಿನಾ ಅಂತ. ಸೊ ಎ ಮತ್ತು ಸಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಸೇಮ್ ಆಗಿ ಆನ್ಸರ್ ಮಾಡಿದ್ದೀರಾ. 34% ಕಾಣಿಸ್ತಾ ಇದೆ. ಓಕೆ, ಎ ಬಿ ಸಿ ಆಲ್ಸೋ ಸೇಮ್. ಸೊ ಡಿ ಒಬ್ಬರು ಆನ್ಸರ್ ಮಾಡಿಲ್ಲ. ಓಹೋ, ಕಮಾನ್ ಫ್ರೆಂಡ್ಸ್, ಎಲ್ಲರೂ ವೋಟ್ ಮಾಡಿ ಫಾಸ್ಟಾಗಿ. ಟೂ ಚಿಲ್ಡ್ರನ್ ಆರ್ ಟುಗೆದರ್ಲಿ ಅಂದರೆ ಏನು ಮಾಡಬೇಕು, ಅವ್ರನ್ನ ಬಿಟ್ಟು ಉಳಿದಿರೋ ರಿಸಲ್ಟ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆ ಎಸ್, ಆಪ್ಷನ್ ಎಗೆ ಜಾಸ್ತಿ ಹೋಗ್ತಾ ಇದೆ ಆನ್ಸರು. ಹಾಗೆ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ಟೂಡೆಂಟ್ಸ್. ಅಗೇನ್ ನಾನು ಹೇಳ್ತಾ ಇದ್ದೀನಿ, ಎಷ್ಟು ನೀವು ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ತೀರಾ ಅಷ್ಟು ಜಾಸ್ತಿ ಸ್ಟೂಡೆಂಟ್ಸಿಗೆ ಜಾಯಿನ್ ಆಗಲಿಕ್ಕೆ ಸಾಧ್ಯ. ಓಕೆ, ಮತ್ತು ಬೇರೆ ಏನಿಲ್ಲ. ಓಕೆ, ಸೊ ನೋಡಿ, ನಾನು ಇದ್ರದ್ದು ಸೊಲ್ಯೂಷನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ 36% ಆಪ್ಷನ್ ಬಿಗೆ ಜಾಸ್ತಿ ಜನ ಹೋಗ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಇಲ್ಲಿ ರೈಟ್ ಆಗುವಂಥ ಆನ್ಸರ್ ಯಾವುದಾಗತ್ತಪ್ಪ ಅಂತ ನೋಡ್ತಾ ಹೋದರೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಅದು ಹೇಗಾಗುತ್ತೆ ಅಂತ ನೋಡಿ. ಟೋಟಲಿ 5 ಚಿಲ್ಡ್ರನ್ ಇದ್ದಾರೆ ಅಂದರೆ 5 ಫ್ಯಾಕ್ಟೋರಿಯಲ್ ಆಗಿಬಿಡುತ್ತೆ ಆನ್ಸರ್ ಇದು. ಓಕೆ, ಇದು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್. ಇದರಲ್ಲಿ ಟುಗೆದರ್ಲಿ ಬರ್ತಾರೆ, ಟುಗೆದರ್ಲಿ ಬರದೇ ಇರೋರು ಇರ್ತಾರೆ. ಅಂದರೆ 5 ಫ್ಯಾಕ್ಟೋರಿಯಲ್ ಆನ್ಸರ್ ಎಷ್ಟಾಗುತ್ತೆ, 5 into 2 into ಕಂಟಿನ್ಯೂಸ್ ಮಾಡ್ತಾ ಹೋಗಿ 120 ಆನ್ಸರ್ ಆಗುತ್ತೆ 5 ಫ್ಯಾಕ್ಟೋರಿಯಲ್ದು ಎಕ್ಸ್ಪಾನ್ಷನ್ ಮಾಡಿದಾಗ. ಓಕೆ, ಇದು ನಮ್ಮದು ಕ್ವಶನ್ ಅಲ್ಲ. ಫಸ್ಟ್ ಕ್ವಶನ್ ಏನಿದೆ, 2 ಪರ್ಟಿಕ್ಯುಲರ್ ಚಿಲ್ಡ್ರನ್ಸ್ ಆರ್ ಆಲ್ವೇಸ್ ಟುಗೆದರ್ ಅಂತ ಕೊಟ್ಟಿದ್ದಾರೆ. ಸೊ ಇಬ್ರು ಚಿಲ್ಡ್ರನ್ ಆಲ್ವೇಸ್ ಟುಗೆದರ್ ಆಗಿ ಕೂಡಬೇಕು. ಓಕೆ, ಟೋಟಲ್ ಆಗಿರುವಂಥ ಚಿಲ್ಡ್ರನ್ಸ್ಗಳು ಎಷ್ಟಿದ್ದಾರೆ ನೋಡಿ, 1 2 3 4 5 ಇದ್ದಾರೆ. ಇಬ್ರು ಪರ್ಟಿಕ್ಯುಲರ್ ಆಗಿ ನೀವು ತೊಗೊತೀರಾ, ಇವರು ಟುಗೆದರ್ ಆಗಿ ಕೂಡಬೇಕು ಅಂತ. ಉಳಿತೆಷ್ಟು 3 ರಿಸಲ್ಟ್ಸ್. ಓಕೆ, 3 ಇದನ್ನ 1 ಅಂತಾಗಿ ಕನ್ಸಿಡರ್ ಮಾಡ್ಕೋಬೇಕು ನಾವು ಇವಾಗ. 3 + 1 ಅಂದರೆ ಎಷ್ಟಾಗುತ್ತೆ ಇದು ರಿಸಲ್ಟ್, ಟೋಟಲ್ ಆಗಿ 4 ಫ್ಯಾಕ್ಟೋರಿಯಲ್ ಆಯಿತು. ಓಕೆನಾ? ಸೊ ಅದಾದಮೇಲೆ ಇವರಿಬ್ಬರೊಳಗೂ ಅರೇಂಜ್ಮೆಂಟ್ ಇರುತ್ತಲ್ಲ, ಇವರು ಫಸ್ಟ್ ಇವನು ಕೊಡ್ಬೋದು ಅಥವಾ ಇವರಾದ್ರೂ ಕೊಡ್ಬೋದು. ಇವರಿಬ್ಬರಲ್ಲಿ ಒಂದು ಅರೇಂಜ್ಮೆಂಟ್ ಇರುತ್ತೆ, ಅದು ಎಷ್ಟಾಗುತ್ತೆ 2 ಫ್ಯಾಕ್ಟೋರಿಯಲ್ ಆಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ, 4 ಫ್ಯಾಕ್ಟೋರಿಯಲ್ ಆನ್ಸರ್ ಅಂತೂ ಐ ಥಿಂಕ್ ಆಲ್ರೆಡಿ ನಿಮಗೆ ಗೊತ್ತಿದೆ, 24 ಆಗುತ್ತೆ. 2 ಫ್ಯಾಕ್ಟೋರಿಯಲ್ ಆನ್ಸರ್ 2. 24 into 2 ಅಂದರೆ 48. ಅಂದರೆ 48 ಆಗುತ್ತೆ ಟುಗೆದರ್ಲಿ. ಇಬ್ರು ಪರ್ಟಿಕ್ಯುಲರ್ ಚಿಲ್ಡ್ರನ್ ಟುಗೆದರ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡುವಂಥ ರಿಸಲ್ಟ್ ಆಗಿರುತ್ತೆ. ಓಕೆ, ಸೊ 48 ಆನ್ಸರ್ ಎಲ್ಲಿದೆ ನೋಡಿ, ಆಪ್ಷನ್
ಸಿ ಯಲ್ಲಿನೂ ಇದೆ, ಆಮೇಲೆ ಬಿ ಯಲ್ಲಿನೂ ಇದೆ. ಓಕೆ, ಅಂದ್ರೆ ಇದರಲ್ಲಿ ಇಲ್ಲ ಅಂದ್ರೆ ಇವೆರಡು ಟೋಟಲ್ ಆಗಿ ರಾಂಗ್ ಆಗಿ ಹೋಗ್ಬಿಡ್ತಾ. ಇನ್ನು ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಒನ್ ಬಹಳ ಸಿಂಪಲ್. ಟು ಪರ್ಟಿಕ್ಯುಲರ್ ಚಿಲ್ಡ್ರನ್ ಆರ್ ನೆವರ್ ಟುಗೆದರ್ ಆಗಿ ಕೂಡೋ ಹಾಗಿಲ್ಲ. ಇವಾಗ ನಮ್ಗೆ ಟೋಟಲ್ ನಾನು ಇಲ್ಲಿ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀನಿ, 120 ಇದೆ. ಓಕೆನಾ, ಇದರಲ್ಲಿ ನಾನು ಈ 48 ನ ತೆಗಿತಾ ಇದ್ದೀನಿ, ಯಾಕಂದ್ರೆ 48 ಟುಗೆದರ್ ಆಗಿ ಕೂಡುವಂತವ್ರು. ಈ ಕೂಡುವಂತವ್ರು ತೆಗೆದ್ರೆ ಉಳಿದಿರೋ ಯಾರು? ಟುಗೆದರ್ಲಿ ಕೂಡದೆ ಇರುವಂತ ರಿಸಲ್ಟ್ಸ್ ಏನ? ಓಕೆ, 120 ಮೈನಸ್ 48 ಮಾಡಿದ್ರೆ ಎಷ್ಟಾಗುತ್ತೆ? 72 ಆಗುತ್ತೆ. ಸೊ 72 ಇಸ್ ದ ಸೆಕೆಂಡ್ ಒನ್ ಆನ್ಸರ್. ಸೊ ಹಾಗಾಗಿ ಆಪ್ಷನ್ ಸಿ ನೇ ರೈಟ್ ಆನ್ಸರ್ ಆಗುತ್ತೆ ನೋಡಿ ಸ್ಟೂಡೆಂಟ್ಸ್. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? ಏನಾದರೂ ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಕಮ್ ಆನ್ ಫ್ರೆಂಡ್ಸ್, ಫಾಸ್ಟ್. ಏನಾದರೂ ಇದರಲ್ಲಿ ಡೌಟ್ಸ್ ಇದ್ರೆ ಮೆಸೇಜ್ ಮಾಡಿ. ಓಕೆ, ಆಲ್ರೆಡಿ ಎಲ್ಲರೂ ವೋಟ್ ಮಾಡಿದ್ದೀರಾ. 33 ಆಪ್ಷನ್ ಎ ಅಂತ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಮಾರ್ಕ್ ಮಾಡಿದ್ದೀರಾ. ಸೊ ಆಪ್ಷನ್ ಎ ರಾಂಗ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ 100% ರೈಟ್ ಆನ್ಸರ್. ಓಕೆ, ಸೊ ಎಲ್ರಿಗೂ ಇದು ಕ್ಲಿಯರ್ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಎಸ್, ಮ್ಯಾಕ್ಸಿಮಮ್ 35% ರೈಟ್ ಆಯಿತು ಫೈನಲಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಹೋಗೋಣ. ಏನಾದರೂ ಡೌಟ್ಸ್ ಇದ್ದರೆ ಇದರಲ್ಲಿ ನನಗೆ ತಿಳಿಸಿ. ಎಸ್, ನಾನು ಪೋಲ್ನ ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ. ಓಕೆ, ಹಾಗೆ ಇದರಲ್ಲಿ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ಗೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವುದು ನಾನು ಕ್ಲಾಸ್ ತಗೋತೀನಿ ಅವಾಗ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 12 ನೋಡಿ ಏನಿದೆ. ಕ್ವಶನ್ ನಂಬರ್ 12ನ ಫಸ್ಟ್ ಮೊದಲಿಗೆ ರೀಡ್ ಮಾಡಿ ಕಂಪ್ಲೀಟ್ ಆಗಿ ಏನು ಕೊಟ್ಟಿದ್ದಾರೆ ಅಂತ. ಇಫ್ ಆಲ್ ದ ಪರ್ಮುಟೇಷನ್ ಆಫ್ ದ ಲೆಟರ್ ಆಫ್ ದ ವರ್ಡ್, ಹಾಗೆ ಇಲ್ಲೊಂದು ಲೆಟರ್ ಇದೆ ನೋಡಿ, AGAIN ಅನ್ನೋದು ಆರ್ ಅರೇಂಜ್ ಇನ್ ಅ ಆರ್ಡರ್ ಇನ್ ಡಿಕ್ಷನರಿ ಒಳಗೆ ಇದನ್ನ ಅರೇಂಜ್ಮೆಂಟ್ ಮಾಡ್ತಾ ಹೋದ್ರೆ ವಾಟ್ ಈಸ್ ದ 49th ವರ್ಡ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಡಿಕ್ಷನರಿ ಒಳಗೆ ಹೆಂಗ್ ಮಾಡ್ತಾರೆ ಅರೇಂಜ್ಮೆಂಟು? ಅಲ್ಫಾಬೆಟಿಕಲಿ ಎ ಆದ್ಮೇಲೆ ಬಿ ತಗೊಂತಾರೆ, ಬಿ ಆದ್ಮೇಲೆ ಸಿ, ಈ ತರ ಅರೇಂಜ್ಮೆಂಟ್ ಮಾಡ್ತಾ ಹೋದ್ರೆ 49th ವರ್ಡ್ ಏನಾಗ್ಬಹುದು ಅಂತ ಅವ್ರು ಕೇಳ್ತಾ ಇದ್ದಾರೆ ಈ ಲೆಟರ್ ಅಲ್ಲಿ ಇರುವಂತ ರಿಸಲ್ಟ್ ಅಲ್ಲಿ. ಓಕೆ, ಇದು ಇರೋದು ಕ್ವಶನ್. ಟ್ರೈ ಮಾಡಿ, ಬಂದಿಲ್ಲ ಅಂದ್ರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಮೊದಲಿಗೆ ಕ್ವಶನ್ ಅಬ್ಸರ್ವ್ ಮಾಡಿ, ಕರೆಕ್ಟ್ ಆಗಿ ಚೆಕ್ ಮಾಡಿ. ಕಮ್ ಆನ್ ಫ್ರೆಂಡ್ಸ್, ಫಾಸ್ಟ್. ನಾನು ನಿಮಗೆ ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದೀನಿ ಇವಾಗ. ಫಾಸ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ನಿಮ್ಮ ಪೋಲ್ ಈಗ ಬರ್ತಾ ಇದೆ. ಎಸ್, ಐ ಥಿಂಕ್ ಇದು ಪೋಲ್ ಎಲ್ರಿಗೂ ಕಾಣಿಸ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ಆನ್ಸರ್ ಮಾಡಿ. ಸ್ವಲ್ಪ ಇಲ್ಲಿ ಅರೇಂಜ್ಮೆಂಟ್ಸ್ ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ, ಸೊ ಅದನ್ನೆಲ್ಲ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಬೋದು, ಬಟ್ ತಗೊಂಡ್ರೆ ಕರೆಕ್ಟಾಗಿ ಆನ್ಸರ್ನ ಮಾಡಿ. ಎಸ್, ಕಮ್ ಆನ್ ಫಾಸ್ಟ್. ಓಕೆ, ಇದರ ನೋಟ್ಸ್ನ ಸೆಂಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ದಿವಸ ನಾನು ಇದರ ನೋಟ್ಸ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್, ಪಾರ್ಟ್ 1 ಪಾರ್ಟ್ 2 ಎರಡದು. ಓಕೆನಾ, ಕಮ್ ಆನ್ ಆನ್ಸರ್ ಮಾಡಿ ಫಾಸ್ಟ್ ಆಗಿ. ಎ ಆಪ್ಷನ್, ಬಿ ಆಪ್ಷನ್, ಎಲ್ಲರೂ ವೋಟ್ ಮಾಡಿ ಫಾಸ್ಟ್ ಆಗಿ. ಎಸ್, 41% ಆಲ್ರೆಡಿ ಆನ್ಸರ್ ರೈಟ್ ಬರ್ತಾ ಇದೆ. ವೆರಿ ಗುಡ್. ಓನ್ಲಿ 34 ಸ್ಟೂಡೆಂಟ್ಸ್ ವೋಟ್ ಮಾಡಿದ್ದೀರಾ, 60 ಇದ್ದೀರಾ. ಎಲ್ಲರೂ ವೋಟ್ ಮಾಡಿ. ಕಮ್ ಆನ್, ನಿಮ್ಮ ಪೋಲ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಕ್ವಶನ್ ನಂಬರ್ 12 ದ ಆನ್ಸರ್. ಫಾಸ್ಟ್. ಹಾಗೆ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದೀರಾ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮ್ ಆನ್, ಎಷ್ಟು ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ತೀರಾ ಅಷ್ಟು ಜಾಸ್ತಿ ಸ್ಟೂಡೆಂಟ್ಸ್ ಜಾಯ್ನ್ ಆಗ್ತಾರೆ ಕ್ಲಾಸ್ಗೆ. ಓನ್ಲಿ 36 ಇದೆ ಸ್ಟೂಡೆಂಟ್ಸ್. ಕಮ್ ಆನ್ ಫಾಸ್ಟ್. ಬಹಳ ಕಂಜೂಸ್ನೆಸ್ ಮಾಡ್ಲಿಕ್ಕೆ ಹೋಗಬೇಡಿ, ಇದರಿಂದ ಏನು ನಿಮ್ಮ ದುಡ್ಡು ಖರ್ಚಾಗೋಲ್ಲ. ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಬಹಳಷ್ಟು ಜನ ಇಲ್ಲಿ ಕಂಜೂಸ್ ಜನನೇ ಇದ್ದಾರೆ, ಲೈಕ್ ಬಟನ್ನೇ ಪ್ರೆಸ್ ಮಾಡೋಲ್ಲ. ಇದೇನು ನಿಮ್ಮ ಕಡೆ ನಾನು ಫೀಸ್ ತಗೊಂತಾ ಇಲ್ಲ, ಜಸ್ಟ್ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿದ್ರೆ ಜಾಸ್ತಿ ಸ್ಟೂಡೆಂಟ್ಸ್ ಜಾಯ್ನ್ ಆಗ್ತಾರೆ ಅಷ್ಟೇ. ವೆರಿ ಗುಡ್, ಕಮ್ ಆನ್. ಎಸ್, 44% ಆಪ್ಷನ್ ಬಿ ನೇ ಬರ್ತಾ ಇದೆ. ವೆರಿ ಗುಡ್, 100% ರೈಟ್ ಆನ್ಸರ್ ಆಪ್ಷನ್ ಬಿ ನೇ ರೈಟ್ ಆಗುತ್ತೆ ಇಲ್ಲಿ. ಅದು ಹೇಗಾಗುತ್ತೆ ಅಂತ ನೋಡೋಣ.
ಸೊ ನೋಡಿ ಮೊದಲಿಗೆ ಇಲ್ಲಿ ಆಪ್ಷನ್ ಬಿ ಹೇಗೆ ರೈಟ್ ಆಗುತ್ತೆ ಅಂದರೆ ಇಲ್ಲಿ ರಿಸಲ್ಟಲ್ಲಿ ಎಷ್ಟಿದೆ ಎಷ್ಟು ಲೆಟರ್ಸ್ ಇದೆ ನೋಡಿ 1 2 3 4 5 ಇದೆ. ಓಕೆ, ಸೊ ಇವಾಗ ಫಸ್ಟ್ ಸಪೋಸ್ ನಾನು ಎ ಇಂದ ಸ್ಟಾರ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಸೊ ಎ ಇಲ್ಲಿ ಫಸ್ಟ್ ಲೆಟರ್ ಆಗಿದೆ. ಓಕೆ, ಡಿಕ್ಷನರಿಯಲ್ಲಿ ಉಳಿತೆಷ್ಟು ಪ್ಲೇಸಸ್ಸು 4 ಪ್ಲೇಸಸ್ ಉಳಿತಾ ಅಂದರೆ 4 ಫ್ಯಾಕ್ಟೋರಿಯಲ್ ಆಗುತ್ತೆ ಇದು ರಿಸಲ್ಟು. ಓಕೆ, ಸೊ 4 ಫ್ಯಾಕ್ಟೋರಿಯಲ್ ಆದರೆ 4 ಫ್ಯಾಕ್ಟೋರಿಯಲ್ ಆನ್ಸರ್ ಅಂತ ಗೊತ್ತಿದೆ ನಿಮಗೆ 24 ಇದೆ. ಓಕೆ, ಸೊ ನೆಕ್ಸ್ಟ್ ಲೆಟರ್ ಯಾವುದು ಸ್ಟಾರ್ಟ್ ಮಾಡ್ತೀರಾ? ಜಿ ಸ್ಟಾರ್ಟ್ ಮಾಡ್ತೀರಾ. ಸೊ ಜಿ ಇಂದ ಸ್ಟಾರ್ಟ್ ಮಾಡಿದ್ರೆ ಜಿನೇ ಇದೆಯಲ್ವಾ ನೆಕ್ಸ್ಟ್ ಎ ಆದ್ಮೇಲೆ. ಓಕೆ, ಜಿ ಇಂದ ಸ್ಟಾರ್ಟ್ ಮಾಡಿದ್ರೆ ಉಳಿತೆಷ್ಟು ಲೆಟರ್ಸು? ಅವಾಗಲೂ 4 ಉಳಿಯುತ್ತೆ. ಬಟ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಿ, ಜಿ ಇಂದ ಸ್ಟಾರ್ಟ್ ಮಾಡಿದ್ರೆ 2 ಎ ಗಳಿದಾವೆ ಇಲ್ಲಿ. ಓಕೆ, ಯಾವಾಗಲೂ ರಿಪಿಟೇಷನ್ ಇತ್ತಂದ್ರೆ ಅವಾಗ ಏನ್ ಮಾಡ್ಕೋಬೇಕು? ಆ ರಿಸಲ್ಟ್ ಇಂದ ಡಿವೈಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿನೂ ಆಬ್ವಿಯಸ್ಲಿ 4 ಫ್ಯಾಕ್ಟೋರಿಯಲ್ಲೇ ಆಗುತ್ತೆ. ಎ ಅನ್ನೋದು ರಿಪೀಟೆಡ್ ಆಗಿರೋದ್ರಿಂದ 2 ಫ್ಯಾಕ್ಟರ್ನ ಡಿವೈಡ್ ಮಾಡ್ಕೋಬೇಕು. ಅಂದ್ರೆ 24 ಈ 4 ಫ್ಯಾಕ್ಟೋರಿಯಲ್ ಆನ್ಸರ್, 2 ಫ್ಯಾಕ್ಟೋರಿಯಲ್ ಆನ್ಸರ್ 2 ಅಂದ್ರೆ ಎಷ್ಟಾಯ್ತು? 12 ಆನ್ಸರ್ ಆಯ್ತು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಜಿ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಮೆಂಬರ್ ಬರುತ್ತೆ ನೋಡಿ? ಐ ಬರುತ್ತಾ? ಎಸ್, ಆ ಇಂದ ನಾನು ಸ್ಟಾರ್ಟ್ ಮಾಡಿದೆ. ಇಲ್ಲಿ ಆ ಇಂದ ತಗೊಂಡ್ರೆ ಅಗೇನ್ ಇಲ್ಲಿನೂ ಕೂಡ ಸೇಮ್ 4 ಫ್ಯಾಕ್ಟೋರಿಯಲ್ ಬರುತ್ತೆ ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್. ಯಾಕಂದ್ರೆ ಎ ಇಲ್ಲಿನೂ ರಿಪೀಟೆಡ್ ಆಗುತ್ತೆ, ಇಲ್ಲಿ ಕೂಡ 12 ಆನ್ಸರ್ ಬರುತ್ತೆ. ಓಕೆ, ಇನ್ನು ಲಾಸ್ಟ್ ಅಲ್ಲಿ ಉಳಿತಾ ಯಾವುದು? ಮೊದಲಿಗೆ ಇವೆಲ್ಲ ರಿಸಲ್ಟ್ ನ ಆಡ್ ಮಾಡಿ ನೋಡಿ ಎಷ್ಟಾಗುತ್ತೆ ಆನ್ಸರ್? 24 ಪ್ಲಸ್ 12. 24 ತನೂ ಎ ಲೆಟರೇ ಇರುತ್ತೆ ಅಂತ ಅರ್ಥ. 24ಗೆ ಪ್ಲಸ್ 12 ಆಡ್ ಮಾಡಿ, ಮತ್ತೆ 12 ಆಡ್ ಮಾಡಿ. ಓಕೆ, 24 ಪ್ಲಸ್ 24 ಆಗ್ಬಿಡುತ್ತೆ ಅಂದ್ರೆ 48 ಆಯ್ತು. ಅಪ್ ಟು 48th ಟರ್ಮ್ ಏನಾಗಿರುತ್ತೆ? ಐನೇ ಆಗಿರುತ್ತೆ. ಯಾವಾಗ ನೀವು ಪ್ಲಸ್ 1 ಆಡ್ ಮಾಡಿದ್ಮೇಲೆ 49th ಟರ್ಮ್ ಬರುತ್ತೆ. ಓಕೆ, 49th ಟರ್ಮ್ ಬರ್ಬೇಕಂದ್ರೆ ಇಲ್ಲಿ ಯಾವ್ದಿದೆ ಲಿಸ್ಟ್? ಯಾವ್ದು ಉಳಿದಿದೆ ಲಾಸ್ಟ್ ಅಲ್ಲಿ? ಎನ್ ಉಳಿದಿದೆ. ಅಂದ್ರೆ ಇಲ್ಲಿ ಸ್ಟಾರ್ಟ್ ಆಗುವಂತ ಲೆಟರ್ ಯಾವ್ದಾಯ್ತು? ಎನ್ ಆಯ್ತು. ಓಕೆ, ಎನ್ ಅನ್ನೋದೇನು ಏನಾಗಿರುತ್ತೆ? 49th ಟರ್ಮ್, 9th ವರ್ಡ್ ಆಗಿರುತ್ತೆ. ಸೊ ಎನ್ ಇಂದ ಸ್ಟಾರ್ಟ್ ಆಗುವಂತ ವರ್ಡ್ ಯಾವ್ದಿದೆ ಇಲ್ಲಿ? ಆಪ್ಷನ್ ಬಿ ಇದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕರೆಕ್ಟ್ ಅಲ್ವಾ? ಇದೇ ಲಾಸ್ಟ್ ಅಲ್ಲಿ ಬರೋದು. ಅವ್ರು ಕೇಳಿರೋದು 49th ವರ್ಡ್ ಕೇಳಿದ್ರು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಫ್ರೆಂಡ್ಸ್? ಇಸ್ ಇಟ್ ಕ್ಲಿಯರ್? ಎಸ್, ಆಲ್ರೆಡಿ ಮ್ಯಾಕ್ಸಿಮಮ್ 52 ಸ್ಟೂಡೆಂಟ್ಸ್ ವೋಟ್ ಮಾಡಿದ್ರ. ಸೊ ಅದರಲ್ಲಿ ಆಲ್ರೆಡಿ 47% ರೈಟ್ ಆನ್ಸರ್ ಬಂದಿದೆ. ಓಕೆ, ಇಟ್ಸ್ ಗುಡ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ದ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸ್ವಲ್ಪ ಇಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಆಗಬಹುದು. ಏನಿದೆ ನೋಡಿ 13th ಕ್ವಶನ್. ಇನ್ ಹೌ ಮೆನಿ ವೇಸ್ 3 ಮ್ಯಾಥಮೆಟಿಕ್ಸ್ ಬುಕ್ಸ್, 4 ಹಿಸ್ಟ್ರಿ ಬುಕ್ಸ್, 3 ಕೆಮಿಸ್ಟ್ರಿ ಬುಕ್ಸ್ ಅಂಡ್ 2 ಬಯಾಲಜಿ ಬುಕ್ಸ್ ಕ್ಯಾನ್ ಬಿ ಅರೇಂಜ್ಡ್ ಆನ್ ಅ ಸೆಲ್ಫ್ ಸೊ ದ್ಯಾಟ್ ಆಲ್ ದ ಬುಕ್ಸ್ ಆಫ್ ದ ಸೇಮ್ ಸಬ್ಜೆಕ್ಟ್ ಆರ್ ಟುಗೆದರ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸಬ್ಜೆಕ್ಟ್ದು ಒಂದೇ ಕಡೆ ಟುಗೆದರ್ ಅಂದ್ರೆ ಮ್ಯಾಥಮೆಟಿಕ್ಸ್ ಎಲ್ಲಾನು ಒಂದ್ ಕಡೆ ಇರಬೇಕು. ಅಗೇನ್ ಹಿಸ್ಟ್ರಿ ಒಂದ್ ಕಡೆ ಇಡೋದು, ಕೆಮಿಸ್ಟ್ರಿ ಒಂದೇ ಕಡೆ ಟುಗೆದರ್ಲಿ ಅಂದ್ರೆ ಈ ತರ ಅರೇಂಜ್ಮೆಂಟ್ ಮಾಡಿದ್ರೆ ಯಾವ ತರ ನಾವು ಇಲ್ಲಿ ಟೋಟಲ್ ಆಗಿ ಅರೇಂಜ್ಮೆಂಟ್ ನ ಮಾಡಬಹುದು? ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ನ ಕೇಳಿದ್ದಾರೆ. ಓಕೆ, ಒಂದು ಸಿಂಪಲ್ ಇದೆ, ಸ್ವಲ್ಪ ಕ್ಯಾಲ್ಕುಲೇಷನ್ಗೆ ಟೈಮ್ ತಗೊಳ್ಬಹುದು. ಸೊ ನೋ ಪ್ರಾಬ್ಲಮ್, ಫಾಸ್ಟ್ ಆಗಿ ಇದನ್ನ ಸಿಂಪ್ಲಿಫೈ ಮಾಡಿ ಆನ್ಸರ್ನ ಹೇಳಿ. ನಾನು ನಿಮಗೆ ಪೋಲ್ನ ಕೊಡ್ತಾ ಇದ್ದೀನಿ ಇವಾಗ. ಎಸ್, ನಿಮ್ಮ ಪೋಲ್ ಈಗ ಬರ್ತಾ ಇದೆ. ಕಮ್ ಆನ್ ಫಾಸ್ಟ್. ಕಮ್ ಆನ್ ಫ್ರೆಂಡ್ಸ್, ಅಬ್ಸರ್ವ್ ಮಾಡಿ. ಟೋಟಲಿ 3 ಮ್ಯಾಥಮೆಟಿಕ್ಸ್ ಬುಕ್ಸ್ಗಳಿದ್ದಾವೆ. ಅಗೇನ್ 4 ಹಿಸ್ಟ್ರಿ ಬುಕ್ಸ್ ಇದೆ, 3 ಕೆಮಿಸ್ಟ್ರಿ ಇದೆ, 2 ಬಯಾಲಜಿ ಇದೆ. ಸೊ ಇದೆಲ್ಲಾನು ನಾವು ಅರೇಂಜ್ಮೆಂಟ್ ಮಾಡ್ತಾ ಹೋಗ್ಬೇಕು ಅಂದ್ರೆ ಟೋಟಲ್ ಅರೇಂಜ್ಮೆಂಟ್ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಮಾಡಬೇಕು. ಕಮ್ ಆನ್ ಫಾಸ್ಟ್, ವೋಟ್ ಮಾಡಿ ಎಲ್ಲರೂ. ಐ ಥಿಂಕ್ ಮೇಲೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಎಸ್, 42% ಆಲ್ರೆಡಿ ಆನ್ಸರ್ಸ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. 41% ಆಯ್ತಾ? ಓನ್ಲಿ 22 ಸ್ಟೂಡೆಂಟ್ಸ್. ಕಮಾನ್ ಸ್ಟೂಡೆಂಟ್ಸ್, ಎಲ್ಲರೂ ವೋಟ್ ಮಾಡಿ. ಕಮಾನ್, ಪೋಲ್ ಕಾಣಿಸ್ತಾ ಇದೆ ಅಲ್ಲವಾ? ಮೇಲ್ಗಡೆ ಕಾಣಿಸ್ತಾ ಇದೆ. ಎಸ್, ಮೆಸೇಜ್ ಮಾಡೋಕ್ಕಿಂತಲೂ ಸೊ ಪೋಲ್ನ ಮಾಡಿ, ಅದು ಕರೆಕ್ಟ್ ಆಗಿರುತ್ತೆ. ಸೊ ನಿಮಗೂ ಒಂದು ಐಡಿಯಾ ಬರುತ್ತೆ. ಕಮಾನ್ ಫಾಸ್ಟ್ ಫಾಸ್ಟ್. ಎ ಆಪ್ಷನ್, ಆಪ್ಷನ್ ಎ.
ಪೋಲ್ ಎಲ್ರಿಗೂ ಅವೈಲೇಬಲ್ ಇದೆಯಲ್ವಾ? ಜಸ್ಟ್ ಮೆಸೇಜ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಪೋಲ್ ಎಲ್ರಿಗೂ ಅವೈಲೇಬಲ್ ಕಾಣಿಸ್ತಾ ಇದೆಯಾ ಅಲ್ವಾ ಅಂತ. ಇದ್ರೆ ಎಲ್ಲರೂ ಆನ್ಸರ್ ಮಾಡಿ. ಟೈಮ್ ತಗೊಳ್ಳಿ, ನೋ ಪ್ರಾಬ್ಲಮ್, ಬಟ್ ಕರೆಕ್ಟ್ ಆಗಿರುವಂಥ ಆನ್ಸರ್ನ ಸೆಲೆಕ್ಟ್ ಮಾಡಿ. ಮೊದಲಿಗೆ ಇಲ್ಲಿ ಅಬ್ಸರ್ವ್ ಮಾಡಿ, ಮ್ಯಾಥಮೆಟಿಕ್ಸ್ದು ಒಂದು ಬುಕ್ಕು, ಹಿಸ್ಟ್ರಿದು ಒಂದು ಸಬ್ಜೆಕ್ಟ್ ಬುಕ್ಕು, ಆಮೇಲೆ ಕೆಮಿಸ್ಟ್ರಿದು ಒಂದಾಗುತ್ತೆ, ಆಮೇಲೆ ಬಯಾಲಜಿದು ಒಂದು. ಮೊದಲಿಗೆ ಇದನ್ನ ನಾವು ಅರೇಂಜ್ಮೆಂಟ್ ಮಾಡ್ಕೋಬೇಕು. ಯಾವುದನ್ನ ಮೊದಲಿಗೆ ಇಡಬೇಕು? ಮ್ಯಾಥ್ಸ್ ಮೊದಲು ಇಡಬೇಕಾ, ಹಿಸ್ಟ್ರಿ ಮೊದಲಿಗ, ಅಥವಾ ಕೆಮಿಸ್ಟ್ರಿ ಮೊದಲ? ಇಲ್ಲೇ ಒಂದು ಅರೇಂಜ್ಮೆಂಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಒಳಗಡೆ ಹೋಗಿ. ಕರೆಕ್ಟ್ ಅಲ್ವಾ? ಎಸ್, 36 ಮೆಂಬರ್ಸ್ ಮಾಡಿದ್ದಾರೆ. ನೋ, ಸುಮಿತ್ರಾ ಇದೆ ನೋಡಿ, 100% ಕಾಣಿಸ್ತಾ ಇದೆ, ಎಲ್ರಿಗೂ ಪೋಲ್ ಇದೆ. ಸೊ ಆಲ್ರೆಡಿ 52 ಸ್ಟೂಡೆಂಟ್ಸು ವೋಟ್ ಮಾಡಿದ್ದಾರೆ ಆಲ್ರೆಡಿ ಲಾಸ್ಟ್ ಕ್ವಶನ್ಗೆ. ಇವಾಗ 40 ಸ್ಟೂಡೆಂಟ್ಸು ವೋಟ್ ಮಾಡ್ತಾ ಇದ್ದಾರೆ. ಅಂದರೆ ನಿಮ್ಗೆ ಯಾಕೆ ಬರ್ತಾ ಇಲ್ಲ ಒಂದ್ಸತಿ ಚೆಕ್ ಮಾಡಿ, ಚಾಟ್ ಬಾಕ್ಸಲ್ಲೇ ಇರುತ್ತೆ ನೋಡಿ. ಪೋಲ್ ಅಂತ ಮೇಲೆ ಕಾಣಿಸುತ್ತೆ ನಿಮಗೆ. ಚಾಟ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣನೇ ಕಾಣಿಸುತ್ತೆ. ಎಸ್, ಸೊ ನೋಡಿ, ಕಮ್ ಆನ್ ಫಾಸ್ಟ್. 43 ಸ್ಟೂಡೆಂಟ್ಸ್ ಆರ್ ವೋಟ್ ಮಾಡಿದ್ದಾರೆ. ವೆರಿ ಗುಡ್. ಹಾಗೆ ಯಾರೆಲ್ಲ ಹೊಸದಾಗಿ ಜಾಯ್ನ್ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಕಮ್ ಆನ್. ಸೊ ನೋಡಿ, ನಾನು ಇದ್ರದ್ದು ಆನ್ಸರ್ನ ಹೇಳ್ತಾ ಇದ್ದೀನಿ ಇವಾಗ. ಆಲ್ರೆಡಿ ಆನ್ಸರ್ ಬಂದಾಗಿದೆ. 47% ಆಲ್ರೆಡಿ ರೈಟ್ ಆನ್ಸರ್ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಎ 100% ರೈಟ್. ಆಪ್ಷನ್ ಎನೇ ರೈಟ್ ಆಗಿರುವಂಥ ಆನ್ಸರ್ ಇಲ್ಲಿ. ಓಕೆ, ಸೊ ಹೇಗೆ ಇದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಎಷ್ಟು ರಿಸಲ್ಟ್ಸ್ ಇದಾವೆ? 4 ರಿಸಲ್ಟ್ಸ್ ಇದಾವೆ. ಇದನ್ನ ನಾವು ಮೊದಲು ಅರೇಂಜ್ಮೆಂಟ್ ಮಾಡಬೇಕು. ಅಂದರೆ ಇದಾಗುತ್ತೆ 4 ಫ್ಯಾಕ್ಟೋರಿಯಲ್. ಕರೆಕ್ಟಾ? ಸೊ ಇದ್ರದ್ದು 4 ಫ್ಯಾಕ್ಟೋರಿಯಲ್ ಆಯಿತು. ಇನ್ನು ಒಳಗಡೆ ಇದಾವಲ್ಲ, ಈ ಬುಕ್ಸ್ಗಳನ್ನ ಅರೇಂಜ್ಮೆಂಟ್ ಮಾಡ್ತಾ ಹೋಗ್ಬೇಕು. ಅಂದರೆ ಮ್ಯಾಥಮೆಟಿಕ್ಸ್ 3 ಬುಕ್ ಇದೆ, ಅದ್ರದ್ದು ಒಂದು 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಹಾಗೇನು ಹಿಸ್ಟ್ರಿದು 4 ಇದಾವೆ, ಅದ್ರದ್ದು ಒಂದು 4 ಫ್ಯಾಕ್ಟೋರಿಯಲ್. ಆಮೇಲೆ ಕೆಮಿಸ್ಟ್ರಿ 3 ಇದೆ, ಅದು 3 ಫ್ಯಾಕ್ಟೋರಿಯಲ್. ಆಮೇಲೆ 2 ಫ್ಯಾಕ್ಟೋರಿಯಲ್. ಇವೆಲ್ಲಾನು ಮಲ್ಟಿಪ್ಲೈ ಮಾಡಿಬಿಟ್ರೆ ಆಯಿತು. ಇದು 24 ಇದೆ, 3 ಫ್ಯಾಕ್ಟೋರಿಯಲ್ ಆನ್ಸರ್ 6 ಆಗುತ್ತೆ. ಇದು ಮತ್ತೆ 24, ಇದು ಮತ್ತೆ 3 ಫ್ಯಾಕ್ಟೋರಿಯಲ್ 6, ಹಾಗೇನು 2 ಫ್ಯಾಕ್ಟೋರಿಯಲ್ ಆನ್ಸರ್ 2. ಸೊ ಇದೆಲ್ಲಾನು ಮಲ್ಟಿಪ್ಲೈ ಮಾಡಿದರೆ ನಮಗೆ ಲಾಸ್ಟಲ್ಲಿ ಬರೋದು 41,472 ಆನ್ಸರ್. ಓಕೆ, ಅದಾಗಿದೆ ಆಪ್ಷನ್ ಎ. ತಗೊಳ್ಳೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಯಾವ ಥರ ನಾವು ಇಲ್ಲಿ ಡಿನೋಟ್ ಮಾಡ್ಕೋಬೇಕು? ಫಸ್ಟ್ ಬಂದಿರೋದು ಈ 4 ಬುಕ್ಗಳ ಅರೇಂಜ್ಮೆಂಟ್. ಫಸ್ಟು ಯಾವುದಿಲ್ಲಿ ನಾನು ಒಂದು ಅರೇಂಜ್ಮೆಂಟ್ ಮಾಡಿದ್ದೀನಿ. ಸಪೋಸ್ ನಾನು ಇಲ್ಲಿ ಫಸ್ಟ್ ಹಿಸ್ಟ್ರಿ ಬರೋದು, ಆಮೇಲೆ ಮ್ಯಾಥಮೆಟಿಕ್ಸ್, ಆಮೇಲೆ ಕೆಮಿಸ್ಟ್ರಿ, ಬಯಾಲಜಿ, ಈ ಥರ ಮಾಡ್ಬೋದು. ಇಂಥವು 24 ಆಗುತ್ತೆ. ಅದಾದಮೇಲೆ ಈಚ್ ಬುಕ್ಸ್ನ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಓಕೆ, ಸೊ ಇದು ಕ್ಲಿಯರ್ ಆಯ್ತಾ? ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆಯಾ? ಇದು ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಎಸ್ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್. ಕಮ್ ಆನ್ ಫಾಸ್ಟ್. ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಎಸ್ ಅಂತ ಮೆಸೇಜ್ ಮಾಡಿ. ನಾನು ಇವಾಗ ನೆಕ್ಸ್ಟು ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಎಸ್, ನೆಕ್ಸ್ಟ್ ಓಕೆ ಸ್ಟೂಡೆಂಟ್ಸ್, ಐ ಥಿಂಕ್ ಇವಾಗ ಕನೆಕ್ಟ್ ಆಯಿತು. ಅದು ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತು. ಎಲ್ರಿಗೂ ಇವಾಗ ಕೇಳಿಸ್ತಾ ಇದೆಯಲ್ವಾ? ನೆಟ್ವರ್ಕ್ ಇಶ್ಯೂ ಆಗಿದ್ರಿಂದ ಕಟ್ ಆಗಿತ್ತು ಅನ್ಸುತ್ತೆ. ಎಲ್ರಿಗೂ ಕೇಳಿಸ್ತಾ ಇದ್ರೆ ಒಂದ್ಸತಿ ಎಸ್ ಅಂತ ಮೆಸೇಜ್ ಮಾಡಿ, ನನ್ನ ವಾಯ್ಸ್ ಕ್ಲಿಯರ್ ಆಗಿದ್ರೆ. ಕಮ್ ಆನ್ ಫಾಸ್ಟ್. ವಾಯ್ಸ್ ಕ್ಲಿಯರ್ ಇಲ್ವಾ? ಓಕೆ, ಇವಾಗ ಕ್ಲಿಯರ್ ಇದೆಯಲ್ವಾ? ಜಸ್ಟ್ ಚೆಕ್ ಮಾಡಿ. ಎಸ್, ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗಿದ್ದರಿಂದ ಸ್ಟ್ರಕ್ ಆಗಿ ಅದು ಡಿಸ್ಕನೆಕ್ಟ್ ಆಗಿತ್ತು. ಓಕೆ, ಮೊದಲಿಗೆ ಕ್ವಶನ್ನ ರೀಡ್ ಮಾಡಿ ಸ್ಟೂಡೆಂಟ್ಸ್, ಏನಿದೆ ಇಲ್ಲಿ ಕ್ವಶನಲ್ಲಿ ಕೊಟ್ಟಿರೋದು ಅಂತ. ಓಕೆ, ಸೊ ನಾನು ನಿಮಗೆ ಲಿಂಕ್ನ ಪೋಲ್ನ ಕೊಡ್ತಾ ಇದ್ದೀನಿ. ಕ್ವಶನ್ನ ಮೊದಲಿಗೆ ರೀಡ್ ಮಾಡಿ ಕಂಪ್ಲೀಟ್. ಕ್ವಶನ್ ನಂಬರ್ 15 ಅಲ್ವಾ ಇದು? ಎಸ್, ಕ್ವಶನ್ ನಂಬರ್ 15. ಎಸ್, ಓಕೆ, ನಿಮ್ಮ ಆಪ್ಷನ್ಸ್ ಈಗ ಪೋಲ್ನ ಬರ್ತಾ ಇದೆ ನೋಡಿ, ಆನ್ಸರ್ ಮಾಡಿ. ಸೊ ಏನಿದೆ ನೋಡಿ, ಕ್ವಶನ್ ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ, ಅಂದರೆ ಈಸಿಯಾಗಿ ಆನ್ಸರ್ ಮಾಡಲಿಕ್ಕೆ ಬರುತ್ತೆ. 3 ಮ್ಯಾರಿಡ್ ಕಪಲ್ಸ್ ಆರ್ ಸಿಟೆಡ್ ಇನ್ ಅ ರೋ. ಒಂದು ರೋ ಒಳಗೆ 3
ಕಪಲ್ಸ್ಗಳು ಕೂಡಬೇಕಾಗಿದೆ. ಓಕೆ, ಸೊ 3 ಕಪಲ್ಗಳು ಕೂಡಬೇಕಂದ್ರೆ ಎಷ್ಟು ಸ್ಪೇಸ್ ಬೇಕಿಲ್ಲಿ? ಟೋಟಲಿ 6 ಸ್ಪೇಸ್ ಬೇಕಾ? ಓಕೆ, ಇಲ್ಲಿ ಒಂದು ಕಪಲ್ ಕೂಡ್ತಾ ಇದ್ದಾರೆ, ಇಲ್ಲಿ ಒಂದು ಕಪಲ್ ಇಲ್ಲಿ ಕೂಡ್ತಾರೆ, ಇಲ್ಲೊಂದು, ಅಂದರೆ ಟೋಟಲಿ ಎಷ್ಟಾಯ್ತು ಇಲ್ಲಿ? 6 ಸೀಟ್ ಬೇಕು. ಓಕೆ, ಅದೇ ಇದೆ ಆಲ್ರೆಡಿ. ಆಮೇಲೆ ಏನು ಹೇಳ್ತಾ ಇದ್ದಾರೆ ನೋಡಿ, ಎಷ್ಟು ನಾವು ಅರೇಂಜ್ಮೆಂಟ್ನ ಮಾಡ್ಬೋದು ಈ 3 ಕಪಲ್ಗಳ ಕೂಡುವಂಥದ್ದು? ಇದು ಒಂದು ಫಸ್ಟ್ ಕ್ವಶನು. ಅದಾದಮೇಲೆ ಇನ್ನೊಂದು ಕ್ವಶನ್ ಏನು ಕೇಳ್ತಾ ಇದ್ದಾರೆ, ಫೈಂಡ್ ಆಲ್ಸೋ ದ ನಂಬರ್ ಆಫ್ ವೇಸ್ ದೇರ್ ಸಿಟೆಡ್ ಇಫ್ ಆಲ್ ದ ಲೇಡೀಸ್ ಆರ್ ಸಿಟ್ ಟುಗೆದರ್ಲಿ. 3 ಜನ ಲೇಡೀಸು ಒಂದೇ ಕಡೆ ಕೂಡುವಂಥ ಅರೇಂಜ್ಮೆಂಟ್ ಮಾಡ್ಕೊಂಡ್ರೆ ಆಗ ಎಷ್ಟು ಆಗುತ್ತೆ ಅನ್ನೋದನ್ನ ಫೈಂಡ್ ಮಾಡಬೇಕು. ಇವಾಗ ಕಪಲ್ದ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಕಪಲ್ ಇದೆ. ಓಕೆ, ಅದಾದ್ಮೇಲೆ ಇಲ್ಲಿ ಒಂದು ಕಪಲ್ ಇದೆ, ಸೆಕೆಂಡ್ ಕಪಲು, ಆಮೇಲೆ ಥರ್ಡ್ ಕಪಲು. ಓಕೆ, ಸೊ ಇದರದ್ದು ಎಷ್ಟಾಗ್ಬೋದು ಅರೇಂಜ್ಮೆಂಟ್? ಮೊದಲಿಗೆ ಇದನ್ನು ಸಿಂಪ್ಲಿಫೈ ಮಾಡಿ, ಅದಾದಮೇಲೆ ಸೆಕೆಂಡ್ ರಿಸಲ್ಟ್ಗೆ ಹೋಗ್ಬೋದು. ಓಕೆ, ಕಮಾನ್ ಫ್ರೆಂಡ್, ಫಾಸ್ಟ್ ಆನ್ಸರ್ ಮಾಡಿ. ಆಪ್ಷನ್ ಎ ನಾ, ಬಿ ನಾ, ಸಿ ನಾ ಅಂತ ನೋಡ್ತಾ ಹೋಗಿ, ಈಸಿಯಾಗಿ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಕಮಾನ್ ಫಾಸ್ಟ್. ಭಾಳ ಸಿಂಪಲ್ ಇದೆ. ಐ ಥಿಂಕ್ ಎಲ್ರಿಗೂ ಪೋಲ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಸ್ವಲ್ಪ ಡಿಸ್ಕನೆಕ್ಟ್ ಆಯಿತು, ನೆಟ್ವರ್ಕ್ ಪ್ರಾಬ್ಲಮ್ ಇಶ್ಯೂ ಇರೋದ್ರಿಂದ. ಓಕೆ, ಸೊ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಜಾಯ್ನ್ ಆಗಲಿಕ್ಕೆ ಹೇಳಿ, ರೀಜಾಯ್ನ್ ಆಗಲಿಕ್ಕೆ. ಸೊ ಯಾರಿಗೆಲ್ಲ ಲಿಂಕ್ ಹೋಗಿಲ್ಲ ನೋಡಿ ಅವರಿಗೆ ಇನ್ಫಾರ್ಮ್ ಮಾಡಿ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಮಿಸ್ ಆಗಿ ಈಗ ಆಯಿತು. ಲಾಸ್ಟ್ ಟೈಮ್ ಇದೇ ಥರ ಪ್ರಾಬ್ಲಮ್ ಆಗಿತ್ತು. ಅಗೇನ್ ಈ ಸತಿ ನಾವು ಅದೇ ಥರ ಆಗ್ತಾ ಇದೆ. ಲ್ಯಾಪ್ಟಾಪ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ಟಕ್ ಆಗಿ ಹೋಗ್ಬಿಡ್ತು. ನೋ ಪ್ರಾಬ್ಲಮ್. ಸೊ ಎಲ್ಲರೂ ಆನ್ಸರ್ ಮಾಡಿ. ಸಿಂಪಲ್ ಇದೆ ಕ್ವಶನ್, ಮೊದಲಿಗೆ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿ. ಟೋಟಲಿ ಇರುವಂಥ ಕಪಲ್ಸ್ಗಳು ಎಷ್ಟಿದ್ದಾರೆ ಅದನ್ನು ಅಬ್ಸರ್ವ್ ಮಾಡಿ. 3 ಕಪಲ್ಸ್ಗಳಿದ್ದಾರೆ. ಸೊ ಅದ್ರದ್ದನ್ನು ಮೊದಲಿಗೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಏನಿದೆ ನೋಡಿ ಕಂಡೀಷನ್ ಮೊದಲಿಗೆ. ಇವ್ರು ಯಾವಾಗಲೂ ಈಚ್ ಅದರ್ ಬಾಗೆ ಕೂಡಬೇಕು. ಇಬ್ಬಿಬ್ಬರು ಕಪಲ್ಸ್ಗಳಿದ್ದಾರೆ. ಟೋಟಲಿ 3 ಕಪಲ್ಸ್ಗಳಿದ್ದಾರೆ. ಸೊ ಇದ್ರದ್ದು ಅರೇಂಜ್ಮೆಂಟ್ ಏನಾಗುತ್ತೆ ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಕಮ್ ಆನ್ ಫಾಸ್ಟ್. ಕಮಾನ್ ಫ್ರೆಂಡ್ಸ್, ಎಲ್ಲರೂ ವೋಟ್ ಮಾಡಿ ಫಾಸ್ಟಾಗಿ. ಹಾಗೆ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ನೋಡಿ, ಅವರು ಕೂಡ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಹಾಗೆ ಆನ್ಸರ್ ಮಾಡಿ ಫ್ರೆಂಡ್ಸ್. ಕಮಾನ್ ಫಾಸ್ಟ್. ಭಾಳ ಸಿಂಪಲ್ ಇದೆ ಕ್ವಶನ್ ಕೂಡ. ಇಲ್ಲಿ ಏನಿದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಇದನ್ನು ನೀವು ಸಾಲ್ವ್ ಮಾಡ್ಬೋದು. ಇರುವಂಥ ಟೋಟಲಿ ಎಷ್ಟು ಕಪಲ್ಸ್ಗಳಿದ್ದಾರೆ ಅದನ್ನು ಅಬ್ಸರ್ವ್ ಮಾಡಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಒಂದು ಕಪಲ್ ಕೂಡ್ತಾರೆ, ಅದಾದಮೇಲೆ ಇಲ್ಲಿ ಒಂದು ಕಪಲ್ ಕೂಡ್ತಾರೆ, ಇಲ್ಲಿ ಒಂದು ಕಪಲ್ ಕೂಡ್ತಾರೆ. ಮೊದಲು ಇದ್ರದ್ದು ಅರೇಂಜ್ಮೆಂಟ್ ಮಾಡ್ಕೋಬೇಕು ನಾವು. ಟೋಟಲಿ 6 ಸೀಟ್ಸ್ಗಳಿದ್ದಾವೆ ಆಲ್ರೆಡಿ, ಕರೆಕ್ಟ್ ಅಲ್ವಾ? ಸೊ ಇದ್ರದ್ದು ಅರೇಂಜ್ಮೆಂಟ್ ನಾವು ಇಲ್ಲಿ ಮಾಡಬೇಕಾಗತ್ತೆ. ಇದ್ರದ್ದು ಅರೇಂಜ್ಮೆಂಟ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ. ಪೋಲ್ ಬರ್ತಾ ಇದೆಯಲ್ವಾ? ಪೋಲ್ ಬರ್ತಾ ಇಲ್ವಾ ಸ್ಟೂಡೆಂಟ್ಸ್? ಬರ್ತಾ ಇದೆ. ಓಕೆ, ಜಾಸ್ತಿ ಸ್ಟೂಡೆಂಟ್ಸ್ ಆಪ್ಷನ್ ಬಿ ಅಂತ ಮಾರ್ಕ್ ಮಾಡ್ತಾ ಇದ್ದಾರೆ. ಲೆಟ್ ಅಸ್ ಚೆಕ್.
ಓಕೆ ಸ್ಟೂಡೆಂಟ್ಸ್, ಇವಾಗ ವಾಯ್ಸ್ ಕೇಳಿಸ್ತಾ ಇದೆಯಲ್ವಾ? ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರೋದ್ರಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಅಗೇನ್ ಕಟ್ ಆಗ್ತಾ ಇದೆ. ಇವಾಗ ವಾಯ್ಸ್ ಕ್ಲಿಯರ್ ಇದೆ ಅಲ್ವಾ? ಜಸ್ಟ್ ಒಂದ್ಸತಿ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್, ಕಮ್ ಆನ್ ಫಾಸ್ಟ್. ಎಸ್, ಓಕೆ, ಆಲ್ರೆಡಿ 42% ಸ್ಟೂಡೆಂಟ್ಸ್ ಆಲ್ರೆಡಿ ಆನ್ಸರ್ ಮಾಡಿದ್ದೀರಾ ಆಪ್ಷನ್ ಬಿ ಅಂತ. ಎಸ್, ನೋಡೋಣ. ವಾಯ್ಸ್ ಕ್ಲಿಯರ್ ಇದೆಯಾ? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದ್ರೆ ಎಸ್ ಅಂತ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್, ಕಮ್ ಆನ್ ಫಾಸ್ಟ್. ಎಸ್, ಕೇಳಿಸ್ತಾ ಇದೆಯಾ? ಥ್ಯಾಂಕ್ ಯು. ಸ್ವಲ್ಪ ಇವತ್ತು ಯಾಕೋ ನೆಟ್ವರ್ಕ್ ಭಾಳ ಪ್ರಾಬ್ಲಮ್ ಮಾಡ್ತಾ ಇದೆ. ಓಕೆ, ನೋಡಿ ಇವಾಗ ಏನಿತ್ತು ಕ್ವಶನ್, 3 ಮ್ಯಾರಿಡ್ ಕಪಲ್ಸ್ಗಳಿದ್ದಾರೆ, ಇಲ್ಲಿ 6 ಸೀಟ್ಸ್ಗಳಿದ್ದಾವೆ. ಅರೇಂಜ್ಮೆಂಟ್ ಯಾವ ಥರ ಮಾಡ್ಬೋದು? ಇಲ್ಲೊಂದು ಕಪಲ್ ಕೊಡ್ಬೋದು, ಇಲ್ಲೊಂದು ಕಪಲ್ ಕೊಡ್ಬೋದು. ಇಲ್ಲಿ ಮೊದಲು ಈ ಕಪಲ್ಗಳದ್ದು ಅರೇಂಜ್ಮೆಂಟ್ ಮಾಡ್ಬೋದಾ? ಸಪೋಸ್ ಇದನ್ನು ಫಸ್ಟ್ ಕಪಲ್ ಅಂತ ಅನ್ಕೊಳ್ಳಿ, ಇದು ಸೆಕೆಂಡ್ ಕಪಲ್, ಇದು ಥರ್ಡ್ ಕಪಲ್ ಇಲ್ಲಿ ಕೂತಿದ್ದಾರೆ. ಸಪೋಸ್ ಇದನ್ನ ಈ ಥರ ಮಾಡ್ಬೋದಲ್ಲ, ಫಸ್ಟಿಗೆ ಥರ್ಡ್ ಕಪಲ್ ಕೂತು ಇಲ್ಲಿ ಸೆಕೆಂಡು ಇಲ್ಲಿ ಫಸ್ಟ್ ಕೊಡ್ಬೋದಲ್ವಾ? ಸೊ ಇದನ್ನ ಅರೇಂಜ್ಮೆಂಟ್ ಮಾಡ್ಕೋಬೇಕು ನಾವು. ಅಂದರೆ ಇದು ಎಷ್ಟಾಗುತ್ತೆ? 3 ರಿಸಲ್ಟ್ ಇದೆ ಅಂದರೆ 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಓಕೆ, ಇದು ಮೊದಲು ರಿಸಲ್ಟು. ಅದಾದಮೇಲೆ ಇವ್ರದ್ದು ರಿಸಲ್ಟ್ನ ಒಬ್ಬೊಬ್ಬರದನ್ನ ನೋಡ್ತಾ ಹೋದರೆ, ಅಂದರೆ ಇವರು ಫಸ್ಟ್ ಇಲ್ಲಿ ಹಸ್ಬೆಂಡ್ ಕೊಡ್ಬೋದು, ಇಲ್ಲಿ ವೈಫ್ ಕೊಡ್ಬೋದು, ಅಥವಾ ವೈಫ್ ಇಲ್ಲಿ ಕೊಟ್ಟು ಇಲ್ಲಿ ಹಸ್ಬೆಂಡ್ ಕೊಡ್ಬೋದು. ಅಂದರೆ ಎರಡೆರಡು ರಿಸಲ್ಟ್ ಆಗುತ್ತಾ? ಇಲ್ಲಿ ಕೂಡ ಇಲ್ಲಿ 2 ಇಲ್ಲಿ 2, ಅಂದರೆ ಇಂಟು 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ ಅಂದರೆ 2ನೇ ಅಂದಾಗೆ 2 ಇಂಟು 2 ಇಂಟು 2 ಮಾಡಬೇಕಾಗತ್ತೆ. ಓಕೆ, 3 ಫ್ಯಾಕ್ಟೋರಿಯಲ್ ಆನ್ಸರ್ ಎಷ್ಟಾಗುತ್ತೆ ನೋಡಿ? 3 ಫ್ಯಾಕ್ಟೋರಿಯಲ್ ಆನ್ಸರ್ ಆಗುತ್ತೆ 6. 6 ಇಂಟು 2 ಇಂಟು 2 ಇಂಟು 2 ಮಾಡಿ ಎಷ್ಟಾಗುತ್ತೆ ನೋಡಿ? 6 ಇಂಟು 2 12, 12 ಇಂಟು 2 24, 24 ಇಂಟು 2 48. ಅಂದರೆ ಫಸ್ಟ್ ಒನ್ ಆನ್ಸರ್ ಆಗುತ್ತೆ 48. ಎಲ್ಲಿದೆ ನೋಡಿ 48? ಇಲ್ಲಿದೆ. ಓಕೆ, ಸೊ ಅಂದರೆ 100% ಆಪ್ಷನ್ ಬಿನೇ ರೈಟ್. 1 ಮಾಡಿದರೆ ಸಾಕು, ಯಾಕಂದರೆ ಇದು ರಾಂಗ್ ಆಗುತ್ತೆ. 42 ಕೊಟ್ಟಿದ್ದಾರೆ, ಇಲ್ಲಿ 45 ಕೊಟ್ಟಿದ್ದಾರೆ, ಇಲ್ಲಿ 40 ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಅಂದರೆ ಆಪ್ಷನ್ನ ಬಿನೇ ಇಲ್ಲಿ ರೈಟ್ ಆಯಿತು. ಇದು ಇನ್ನೊಂದು ನೋಡೋಣ. ಇನ್ನು ಸೆಕೆಂಡ್ ರಿಸಲ್ಟ್ ಏನಿದೆ ಅದನ್ನು ಚೆಕ್ ಮಾಡೋಣ, ಕರೆಕ್ಟ್ ಇದೀನೇ ಇಲ್ಲ ಅಂತ. ಆಲ್ ದ ಲೇಡೀಸ್ ಆರ್ ಸಿಟ್ ಟುಗೆದರ್ಲಿ, ಅಂದರೆ ಇರೋದು ಟೋಟಲಿ 6 ಸೀಟ್ಸ್ಗಳಿದ್ದಾವೆ ಸ್ಟೂಡೆಂಟ್ಸ್ ಇಲ್ಲಿ. ಕರೆಕ್ಟಾ? ಓಕೆ, ಇಲ್ಲೊಂದು ತೊಗೊತಾ ಇದ್ದೀನಿ ನಾನು. ಓಕೆ, ಇರುವಾಗ ಟೋಟಲಿ 6 ಸೀಟ್ಸ್, ಇದರಲ್ಲಿ 3 ಸೀಟು ಲೇಡೀಸಸ್ ಟುಗೆದರ್ ಆಗಿ ಕೂಡಬೇಕು ಅಂತಿದೆ. ಉಳಿತೆಷ್ಟು? ಇನ್ನು 3 ಸೀಟ್ ಉಳಿತು. ಅಂದರೆ ಇದು 3 ಪ್ಲಸ್ ಇದನ್ನು 1 ಆಗಿ ಕನ್ಸಿಡರ್ ಮಾಡಿ. ಎಷ್ಟಾಗುತ್ತೆ ಇದು ಟೋಟಲ್ ಆಗಿ? 4 ಫ್ಯಾಕ್ಟೋರಿಯಲ್ ಆಗುತ್ತಾ? ಓಕೆ, ಇದರ ರಿಸಲ್ಟ್ ಎಷ್ಟಾಯಿತು? 4 ಫ್ಯಾಕ್ಟೋರಿಯಲ್ ಆಯಿತು. ಓಕೆ, ಎಲ್ಲಿ ಬರೀಲಿ? ಇಲ್ಲೇ ಬರೀತಾ ಇದ್ದೀನಿ ನೋಡಿ, 4 ಫ್ಯಾಕ್ಟೋರಿಯಲ್ ಆಯಿತು. ಓಕೆ, ಇದು 4 ಫ್ಯಾಕ್ಟೋರಿಯಲ್ ಆದಮೇಲೆ ಇದ್ರದ್ದು ಮೇಲೆ ನಾವು ಅರೇಂಜ್ಮೆಂಟ್ ಮಾಡ್ಕೋಬೇಕಲ್ವಾ? ಸೊ ಇದ್ರದ್ದನ್ನು ಒಂದು ನಾವು ಅರೇಂಜ್ಮೆಂಟ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ನೋಡಿ? ಇದ್ರದ್ದು 3 ಫ್ಯಾಕ್ಟೋರಿಯಲ್ ಆಗುತ್ತೆ, ಅದನ್ನು ಒಂದು ಮಲ್ಟಿಪ್ಲೈ ಮಾಡ್ಕೋಬೇಕಾಗತ್ತೆ. ಇದನ್ನ ಕಂಪ್ಲೀಟ್ ಆಗಿ 1 ನಾವು ಅರೇಂಜ್ ಮಾಡಿದ್ವಿ. ಇವು ಲೇಡೀಸ್ ಒಳಗೆ ಫಸ್ಟ್ ಲೇಡೀಸ್ ಇಲ್ಲಿ ಕೊಡ್ಬೋದು, ಅಥವಾ ಸೆಕೆಂಡ್ ಇಲ್ಲಿ ಕೊಡ್ಬೋದು, ಥರ್ಡ್ ಇಲ್ಲಿ ಕೊಡ್ಬೋದು, ಅಥವಾ ಇದರಲ್ಲಿನ ಅರೇಂಜ್ಮೆಂಟ್ ಇರುತ್ತಲ್ಲ ಅದಕ್ಕೆ ಅದರದ್ದು ಒಂದು 3 ಫ್ಯಾಕ್ಟೋರಿಯಲ್. ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಇದರ ಆನ್ಸರ್ ಆಗುತ್ತೆ 24 ಇಂಟು 3 ಫ್ಯಾಕ್ಟೋರಿಯಲ್ ಆನ್ಸರ್ 6. ಇವೆರಡನ್ನ ಮಲ್ಟಿಪ್ಲೈ ಮಾಡಿದರೆ ನಮಗೆ ಆನ್ಸರ್ ಬರುತ್ತೆ 144. ಸೊ ಹಾಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಟ್ವರ್ಕ್ ಪ್ರಾಬ್ಲಮಿಂದ ಇದು ಸ್ವಲ್ಪ ಲೇಟ್ ಆಯಿತು ಸ್ಟೂಡೆಂಟ್ಸ್. ಸೊ ಐ ಥಿಂಕ್ ಎಲ್ರಿಗೂ ಇದು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇದ್ದರೆ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಓಕೆ, ಆಲ್ರೆಡಿ ಆನ್ಸರ್ ರೈಟ್ ಮಾಡಿದ್ದೀರಾ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗಳು ಅದೆಲ್ಲನೂ. ಸೊ ಐ ಥಿಂಕ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಹೇಳಿ, ಇನ್ನೊಂದ್ಸತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಕ್ಸ್ಪ್ಲೇನ್ಸ್ ಪ್ಲೀಸ್. ಓಕೆ, ಸೊ ಮೊದಲಿಗೇನೆ ನೋಡಿ, ಇಲ್ಲಿ ಇನ್ನೊಂದ್ಸತಿ ನಾನು ಸೆಕೆಂಡ್ ರಿಸಲ್ಟ್ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟ್ ರಿಸಲ್ಟ್ ಅಂತೂ ಐ ಥಿಂಕ್ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಅರೇಂಜ್ಮೆಂಟ್ ಇರೋದು 3 ಫ್ಯಾಕ್ಟೋರಿಯಲ್. ಮೊದಲಿಗೆ ಪೇರ್ಗಳನ್ನ ಅರೇಂಜ್ಮೆಂಟ್ ಮಾಡೋದು 3 ಫ್ಯಾಕ್ಟೋರಿಯಲ್. ಅದಾದಮೇಲೆ ಒಬ್ಬೊಬ್ಬರನ್ನ ಅರೇಂಜ್ಮೆಂಟ್ ಮಾಡೋದು 2 2 2 ಅಂದರೆ 48 ಆಯಿತು. ಇನ್ನು ಸೆಕೆಂಡ್ ರಿಸಲ್ಟ್ ಏನು ಹೇಳಿದ್ದಾರೆ ಅವರು? ಆಲ್ ದ ಲೇಡೀಸ್ ಆರ್ ಸಿಟ್ ಟುಗೆದರ್ಲಿ ಅಂತಿತ್ತಲ್ವಾ? ಇರೋದು 6 ಪ್ಲೇಸಸ್ಗಳಿದ್ದು ಇಲ್ಲಿ ಟೋಟಲ್ ಆಗಿ 6 ಸೀಟು. ಸ್ಟಾರ್ಟಿಂಗ್ 3 ಸೀಟ್ ನಾವು ಲೇಡೀಸ್ಗೆ ಕೊಟ್ಬಿಟ್ರೆ ಇದು ಒಂದಾಗತ್ತೆ 1 ಅಂತ ಕನ್ಸಿಡರ್ ಮಾಡಬೇಕು. ಟುಗೆದರ್ಲಿ ಇದೆ. ಇಲ್ಲಿ ಉಳಿದಿರೋದು 3 ಪ್ಲೇಸ್. 3 + 1 ಅಂದರೆ 4 ಫ್ಯಾಕ್ಟೋರಿಯಲ್ ಆಗುತ್ತೆ. ಇನ್ನು ಒಳಗಡೆ ಲೇಡೀಸ್ ಅಲ್ಲಿನೂ ಇರ್ತಾವಲ್ಲ, ಇವಾಗ ಫಸ್ಟ್ ಲೇಡೀಸ್, ಸೆಕೆಂಡ್ ಲೇಡಿ, ಥರ್ಡ್ ಲೇಡಿ, ಈಗಿನೂ ಬೇಕಿದ್ರೆ ಫಸ್ಟ್ ಥರ್ಡ್ ಬಂದು ಸೆಕೆಂಡ್ ಇಲ್ಲಿ ಬಂದು ಇಲ್ಲಿ ಫಸ್ಟ್ ಬರ್ಬೋದು. ಇದ್ರದ್ದು ಒಂದು ಅರೇಂಜ್ಮೆಂಟ್ ಆಗುತ್ತೆ, ಅದರದ್ದು ಒಂದು 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ 4 ಫ್ಯಾಕ್ಟೋರಿಯಲ್ ಆನ್ಸರ್ 24 ಇದೆ, 3 ಫ್ಯಾಕ್ಟೋರಿಯಲ್ ಆನ್ಸರ್ 6 ಇದೆ. ಸೊ 24 ಇಂಟು 6 ಅಂದರೆ 144. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇವಾಗ ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ದ ನೆಕ್ಸ್ಟ್ ಒನ್ ನೋಡಿ ಏನಿದೆ. ಆಲ್ ದ ಲೆಟರ್ಸ್ ಆಫ್ ದ ವರ್ಡ್, ಇಲ್ಲೊಂದು ಲೆಟರ್ ಕೊಟ್ಟಿದ್ದಾರೆ, ಆರ್ ಅರೇಂಜ್ಡ್ ಇನ್ ಅ ಡಿಫ್ರೆಂಟ್ ಪಾಸಿಬಲ್ ವೇಸ್. ದೆನ್ ದ ನಂಬರ್ ಆಫ್ such that arrangement in which no two ovals are adjacent are each other. ಅಂದರೆ 2 ಓವೆಲ್ಸ್ಗಳು ಯಾವಾಗಲೂ ಟುಗೆದರ್ಲಿ ಆಗಿರ್ಬೇಕು, ಅದರದ್ದು ಅರೇಂಜ್ಮೆಂಟ್ನ ಮಾಡಬೇಕಾಗುತ್ತೆ. ನೋ ಟು ಓವೆಲ್ಸ್ ಆರ್ ಅಡ್ಜಸೆಂಟ್ ಸೈಡ್ಸ್ ಟು ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ಯಾವ್ಯಾವ ಓವೆಲ್ ಇದಾವೆ ಮೊದಲು ಅಬ್ಸರ್ವ್ ಮಾಡಿ. ಈ ಒಂದಿದೆ,
ಎ ಒಂದಿದೆ, ಓ ಒಂದಿದೆ. ಓಕೆ, ಆಲ್ರೆಡಿ ನಾವು ಇನ್ನೇಗ ಸೀಟಿಂದ ಮಾಡಿದ್ವಲ್ಲ ಅದೇ ಥರನಾಗಿರೋದು ನೋಡಿ. ಇದು ಕೂಡ ಸೀಟ್ ಅರೇಂಜ್ಮೆಂಟ್ ಥರನೇ ಇರೋದು ಇದು ಕೂಡ. ಕಮಾನ್ ಫ್ರೆಂಡ್ಸ್, ಫಾಸ್ಟ್ ಸಾಲ್ವ್ ಮಾಡಿ ನೋಡಿ. ನಾನು ನಿಮಗೆ ಪೋಲ್ನ ಕೊಡ್ತಾ ಇದ್ದೀನಿ. ಐ ಥಿಂಕ್ ಈ ಸತಿ ಎಲ್ಲರೂ ಮಾಡ್ತೀರಾ ಅಂತ ಅನ್ಕೊತಾ ಇದ್ದೀನಿ ಮ್ಯಾಕ್ಸಿಮಮ್ ಫ್ರೆಂಡ್ಸು. ನಿಮ್ಮ ಕ್ವಶನ್ ನಂಬರ್ ಎಷ್ಟಿದು? ಕ್ವಶನ್ ನಂಬರ್ 16 ಅಲ್ವಾ? ಎಸ್, ಕ್ವಶನ್ ನಂಬರ್ 16 ಆಪ್ಷನ್ ಇವಾಗ ಬರ್ತಾ ಇದೆ. 3, 2, 1. ಎಸ್, ನೋಡಿ ನಿಮ್ಮ ಪೋಲ್ ಈಗ ಕಾಣಿಸ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಓಕೆ, ಆನ್ಸರ್ ಮಾಡಿ ಫ್ರೆಂಡ್ಸ್. ಕಮಾನ್, ಎಲ್ಲರೂ ಆನ್ಸರ್ ಮಾಡಿ. ಎನಾ, ಬಿನಾ, ಸಿನಾ ಅಂತ. ನಾವು ಇದರ ಕಂಡೀಷನ್ ಯಾವಾಗಲೇ ಡಿಸ್ಕಷನ್ ಮಾಡಿದ್ದೀವಿ. ಫಾಸ್ಟಾಗಿ ಟೋಟಲ್ ಎಷ್ಟಿದಾವೆ? 1, 2, 3, 4, 5, 6 ಸೀಟ್. ಅಗೇನ್ ಅರೇಂಜ್ಮೆಂಟ್ ಮಾಡಿದ್ವಲ್ಲ, ಸೀಟಿಂದ ಅರೇಂಜ್ಮೆಂಟ್ ಥರನೇ ಇರೋದು ಇದು ಕೂಡ. ಓಕೆ, ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ನೋಡಿ, ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಓಕೆ, ಸೊ ಇದನ್ನು ಮರೀಲಿಕ್ಕೆ ಹೋಗಬೇಡಿ, ಇದರಲ್ಲಿ ಕಂಜೂಸ್ನೆಸ್ ಮಾಡ್ಲಿಕ್ಕೆ ಹೋಗಬೇಡಿ. ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. 100 ಕ್ರಾಸ್ ಆಗಬೇಕು ಇವತ್ತು. ಕಮಾನ್ ಫಾಸ್ಟ್. ಹಾಗೆ ಆನ್ಸರ್ ಮಾಡಿ, ಎಲ್ಲರೂ ವೋಟ್ ಮಾಡಿ. 40 ಬಂದಿದೆ ಸ್ಟ್ರೆಂತ್, ಆಗಲೇ 40, 50 ಇತ್ತು, ಡಿಸ್ಕನೆಕ್ಟ್ ಆಗಿ ಇಲ್ಲಿಗೆ ಬಂದಿದೆ. ಇಟ್ಸ್ ಓಕೆ. ಕಮಾನ್ ಫ್ರೆಂಡ್, ಫಾಸ್ಟ್. 15 ಸ್ಟೂಡೆಂಟ್ಸ್ ವೋಟ್ ಮಾಡಿದ್ದೀರಾ. ಕಮಾನ್ 40, ಆಲ್ 40 ಸ್ಟೂಡೆಂಟ್ಸ್ ವೋಟ್ ಮಾಡಬೇಕು. ಕಮಾನ್, ಪೋಲ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಎಲ್ರಿಗೂ. ಸರ್ ಅಗೇನ್ ವಿಡಿಯೋ ಬಫ್ ಆಗ್ತಿದೆ. ಇಲ್ಲ, ವಿಡಿಯೋ ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ, ಇವಾಗೇನು ಪ್ರಾಬ್ಲಮ್ ಇಲ್ಲ. ಪ್ರೀವಿಯಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಅದರದ್ದು PDF ರೆಡಿ ಮಾಡಲಿಕ್ಕೆ ಆಗ್ತಾ ಇಲ್ಲ ನಂಗೆ, ಟೈಮ್ ಸಿಗ್ತಲ್ಲ. ಟೈಮ್ ಸಿಗಲಿ ಅದನ್ನು ಮಾಡ್ತೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಕಮಾನ್ ಫ್ರೆಂಡ್, ಫಾಸ್ಟ್. 20 ಸ್ಟೂಡೆಂಟ್ಸ್ ವೋಟ್ ಮಾಡಿದ್ದಾರೆ. ವೆರಿ ಗುಡ್, ಎಲ್ಲರೂ ವೋಟ್ ಮಾಡಿ ರಿಮೈನಿಂಗ್ ಸ್ಟೂಡೆಂಟ್ಸ್. ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಲ್ರೆಡಿ ಆಪ್ಷನ್ ಬಿ ಅಂತ ಹೇಳ್ತಾ ಇದ್ದಾರೆ. 100% ಬಿ ಅನ್ನೋದೇ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಬಿ ಈಸ್ ದ ರೈಟ್ ಆನ್ಸರ್. ಅದು ಹೇಗಾಗುತ್ತೆ ಅಂತ ನೋಡೋಣ. ಸೊ ನೋಡಿ, ಮೊದಲನೇದಾಗಿ ಇಲ್ಲಿ ಬಹಳ ಸಿಂಪಲ್ ಆಗಿದೆ ಕ್ವಶನ್. ಫಸ್ಟಿಗೆ ನಾವಿಲ್ಲಿ ಏನು ತಗೋಬೇಕಪ್ಪ ಅಂತಂದರೆ, ಏನು ಕೊಟ್ಟಿದ್ದಾರೆ? ಎಷ್ಟು ಲೆಟರ್ಸ್ಗಳಿದ್ದಾವೆ? 6 ಲೆಟರ್ಸ್ಗಳಿದ್ದಾವೆ, ಕರೆಕ್ಟಾ? ಸೊ 6 ಲೆಟರ್ಸ್ಗಳು ಕೊಟ್ಟಿದ್ದಾರೆ ಅಂದರೆ ಇದರಲ್ಲಿ ನಾವು ಮೊದಲಿಗೆ ಓವೆಲ್ಸ್ನ ಬರ್ಕೊಳ್ಳೋಣ. ಯಾವೆಲ್ಲ ಓವೆಲ್ಸ್ಗಳಿದ್ದಾವೆ? ಎ, ಇ ಒಂದಿದೆ, ಎ ಒಂದಿದೆ, ಓ ಇದೆ. ಸೊ ಇದು ಪೂರ ಒಂದು ರಿಸಲ್ಟ್ ಟುಗೆದರ್ಲಿ ಬರಬೇಕಂತ ಹೇಳಿದ್ದಾರೆ. ಸೊ ಟುಗೆದರ್ಲಿ ನಾವು ತಗೊಂಡ್ರೆ ಉಳಿದಿರೋ ರಿಸಲ್ಟ್ಸ್ನ ಮೊದಲಿಗೆ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಉಳಿದಿರೋ ರಿಸಲ್ಟ್ಸ್ಗಳು ಎಷ್ಟಾಗ್ತವೆ ನೋಡಿ. ಉಳಿದಿರೋದು 3 ರಿಸಲ್ಟ್ ಉಳಿತಾ. ಸೊ 3 ರಿಸಲ್ಟ್ ಉಳಿದರೆ ಅದರ ರಿಸಲ್ಟ್ಸ್ ಟೋಟಲ್ ಆಗಿ ಎಷ್ಟಾಗುತ್ತೆ? 4 ಫ್ಯಾಕ್ಟೋರಿಯಲ್ ಆಗುತ್ತೆ. ಓಕೆ, ಯಾಕಂದರೆ 3 ಉಳಿತೆ, 3 ಪ್ಲಸ್ ಇದು 1 ಅಂದರೆ 4 ಫ್ಯಾಕ್ಟೋರಿಯಲ್ ಆಯಿತು. 4 ಫ್ಯಾಕ್ಟೋರಿಯಲ್ ಆದರೆ ಆಮೇಲೆ ಉಳಿದಿರೋ ರಿಸಲ್ಟ್ಸ್ಗಳು ಎಷ್ಟಾಗುತ್ತೆ? ಇದರಲ್ಲಿ ಒಂದು ಅರೇಂಜ್ಮೆಂಟ್ ಮಾಡ್ತಾ ಹೋದರೆ ಇದ್ರದ್ದೊಂದು 3 ಫ್ಯಾಕ್ಟೋರಿಯಲ್ ಆಗುತ್ತೆ. ಸೊ 4 ಫ್ಯಾಕ್ಟೋರಿಯಲ್ ಆನ್ಸರ್ 24, ಇದ್ರದ್ದೊಂದು 6 ಮಲ್ಟಿಪ್ಲೈ ಮಾಡಿ 144. ಸೊ ಹಾಗಾಗಿ ಆಪ್ಷನ್ ಬಿ ಅನ್ನೋದು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಇದು ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಒಂದು ಸಿಂಪಲ್ ಕ್ವಶನ್ ಇದೆ ನೋಡಿ. 5 ಫ್ಯಾಕ್ಟೋರಿಯಲ್, 7 ಫ್ಯಾಕ್ಟೋರಿಯಲ್. 5 ಫ್ಯಾಕ್ಟೋರಿಯಲ್ ಆನ್ಸರ್ ನೋಡಿದರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಸೊ ಅದು ಆನ್ಸರ್ 120ನೇ ಬರುತ್ತೆ ಅಂತ. ಓಕೆ, ಇಲ್ಲಿ ಏನು ಜಾಸ್ತಿ ನಾನು ಟೈಮ್ ವೇಸ್ಟ್ ಮಾಡೋದಿಲ್ಲ. ಇದು ಸಿಂಪಲ್ ಕ್ವಶನ್ ಇದೆ, ಆಪ್ಷನ್ ಬಿಗೆ ಮಾರ್ಕ್ ಮಾಡ್ತೀರಾ ಅಂತ. ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಕ್ವಶನ್ 18th ಒನ್. 7 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 5 ಫ್ಯಾಕ್ಟೋರಿಯಲ್ ಇದೆ. ಇದು ಕೂಡ ಸಿಂಪಲ್ ಇದೆ, ಸೊ ಬೆಟರ್ ಡಿಫ್ರೆಂಟ್ ಕ್ವಶನ್. ಓಕೆ, 19th ಕ್ವಶನ್ ನೋಡಿ ಏನಿದೆ. ಎವ್ಯಾಲ್ಯುವೇಟ್ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಆರ್ ಫ್ಯಾಕ್ಟೋರಿಯಲ್ n ಮೈನಸ್ ಆರ್ ವೆನ್ 5 ಮತ್ತು 2 ತಗೊಂಡಾಗ ಇದನ್ನು ಸಿಂಪ್ಲಿಫೈ ಮಾಡಿ. n ವ್ಯಾಲ್ಯೂ ಫಿಲಪ್ ಮಾಡಿ, ಆರ್ ವ್ಯಾಲ್ಯೂ ಫಿಲಪ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಫಾಸ್ಟಾಗಿ. ಕಮಾನ್ ಫ್ರೆಂಡ್, ಫಾಸ್ಟ್. ಒಂದು ಸಿಂಪಲ್ ಕ್ವಶನ್ ಇದೆ ಇದು. ಸೊ ಎಲ್ಲರೂ ಆನ್ಸರ್ ಮಾಡಿ ಇದಕ್ಕೆ. ಕಮಾನ್ ಫಾಸ್ಟ್. ನಾನು ನಿಮಗೆ ಪೋಲ್ ಕೂಡ ಕೊಡ್ತಾ ಇದ್ದೀನಿ ಇವಾಗ. ಕಮಾನ್ ಕಮಾನ್ ಕಮಾನ್, ಸಿ ಡಿ. ಓಕೆ, ಓಕೆ. ಸೊ ನೋಡಿ ನಿಮಗೆ ಪೋಲ್ ಬರ್ತಾ ಇದೆ, ಆನ್ಸರ್ ಮಾಡಿ ಈ ಸತಿ ಫಾಸ್ಟಾಗಿ.
ಓಕೆ 75% ಆಪ್ಷನ್ ಏನೇ ಬರ್ತಾ ಇದೆ ಅಂದರೆ 100% ಆಪ್ಷನ್ ಏನೇ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. 10 ಈಸ್ ದ ರೈಟ್ ಆನ್ಸರ್. ಎಸ್, ಭಾಳ ಟೈಮ್ ವೇಸ್ಟ್ ಮಾಡೋದು ಬೇಡ. ಏನಿಲ್ಲ, ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗಿದ್ರೆ ಇಲ್ಲಿ 5 ಫ್ಯಾಕ್ಟಲ್ ಹಾಕ್ತೀರಾ, ಡಿವೈಡ್ ಬೈ ಇದು 2 ಫ್ಯಾಕ್ಟಲ್ ಆಗುತ್ತೆ. 5 - 2 ಅಂದರೆ 3 ಫ್ಯಾಕ್ಟರಿಯಲ್. 5ನ ಎಕ್ಸ್ಪಾಂಡ್ ಮಾಡಿದ್ರೆ 5 × 4 × 3 ಫ್ಯಾಕ್ಟರಿಯಲ್. 3 ಫ್ಯಾಕ್ಟರಿಯಲ್ ಕ್ಯಾನ್ಸಲ್ ಆಗುತ್ತೆ. ಇದು 2 1 2 2 5 × 2 ಅಂದರೆ 10 ಆಯಿತು. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಒನ್, ಇದು ಒಂದು ಇಂಪಾರ್ಟೆಂಟ್ ಇದೆ ನೋಡಿ. ಕ್ವಶನ್ ನಂಬರ್ 20. 1/8 ಫ್ಯಾಕ್ಟರಿಯಲ್ 1/9 ಫ್ಯಾಕ್ಟರಿಯಲ್ ಈಸ್ ಈಕ್ವಲ್ಸ್ ಟು x/10 ಫ್ಯಾಕ್ಟರಿಯಲ್. ಇಲ್ಲಿ x ವ್ಯಾಲ್ಯೂನ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಓಕೆ, ಸೊ ಇವಾಗ ಕರೆಕ್ಟಾಗಿ ಆನ್ಸರ್ ಮಾಡಿ. ಕ್ವಶನ್ನ ಕೇರ್ಫುಲ್ ಆಗಿ ರೀಡ್ ಮಾಡಿದ ಮೇಲೆ ಆನ್ಸರ್ ಮಾಡಿ. ಸೊ ಮೊದಲಿಗೆ ಏನಿದೆ ನೋಡಿ ಕ್ವಶನಲ್ಲಿ, ಸಿಂಪ್ಲಿಫಿಕೇಶನ್ ಮಾಡಬೇಕಾಗತ್ತೆ. ಇಲ್ಲಿ ಸಿಂಪ್ಲಿಫೈ ಮಾಡಿ ಆನ್ಸರ್ ಮಾಡಿ. ಓಕೆ, ಸೊ ನೋಡಿ ನಾನು ನಿಮಗೆ ಪೋಲ್ನ ಕೊಡ್ತಾ ಇದ್ದೀನಿ ಇವಾಗ. ಕ್ವಶನ್ ನಂಬರ್ 20 ಅಲ್ವಾ? ಎಸ್. ಓಕೆ, ನಿಮ್ಮ ಪೋಲ್ ಈಗ ಬರ್ತಾ ಇದೆ ನೋಡಿ. ಕಮಾನ್ ಫಾಸ್ಟ್. ಕಮಾನ್ ಸ್ಟೂಡೆಂಟ್ಸ್. ಹಾಗೆ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ನೋಡಿ, ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸ್ಟೂಡೆಂಟ್ಸ್. ಕಮಾನ್ ಫಾಸ್ಟ್, ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ನೋಡಿ ಚಾನಲ್ಗೆ, ಅವರೆಲ್ಲನೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಾನು CT ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಎಲ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಮೆಸೇಜ್ ಕೂಡ ಬರುತ್ತೆ ಯಾವಾಗೆಲ್ಲ ನಾನು ಲೈವ್ ತೊಗೋತೀನಿ ಅವಾಗ. ಕಮಾನ್ ಫಾಸ್ಟ್. ಇದ್ರ ಕ್ಯಾಲ್ಕುಲೇಷನ್ ಭಾಳ ಸಿಂಪಲ್ ಆಗಿ ನೀವು ಮಾಡ್ಬೋದು. ಇಲ್ಲಿ ಎಲ್ಲ ಕಡೆನೂ ಕಾಮನ್ ಫ್ಯಾಕ್ಟರ್ನ ತಗೊಂಡು ಸಿಂಪ್ಲಿಫೈ ಮಾಡಿಬಿಟ್ರೆ ಈಸಿಯಾಗಿ ಆನ್ಸರ್ ಬರುತ್ತೆ ನೋಡಿ. ಕಮಾನ್ ಫಾಸ್ಟ್. ಎಸ್, ಓನ್ಲಿ 19 ಸ್ಟೂಡೆಂಟ್ಸ್ ವೋಟ್ ಮಾಡಿದ್ದೀರಾ. 50 ಸ್ಟೂಡೆಂಟ್ಸ್ ಇದ್ದೀರಾ, ಎಲ್ಲರೂ ವೋಟ್ ಮಾಡಿ ಸ್ಟೂಡೆಂಟ್ಸ್. ಕಮಾನ್ ಫಾಸ್ಟಾಗಿ ವೋಟ್ ಮಾಡಿ. ಆಪ್ಷನ್ ಎನಾ, ಬಿನಾ, ಸಿನಾ ಅಂತ. ಓಕೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಪ್ಷನ್ ಎಗೆ ಮೂವ್ ಆಗ್ತಾ ಇದ್ದಾರೆ. ಅಷ್ಟು ಕರೆಕ್ಟ್ ಇದೆನಾ ಆಪ್ಷನ್ ಎ? ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ, ಎಲ್ಲರೂ ಆನ್ಸರ್ ಮಾಡಿ. ಹಾಗಾಗಿ ಇದು ನೀವು ಜಾಸ್ತಿ ಸ್ಟೂಡೆಂಟ್ಸ್ ವೋಟ್ ಮಾಡಲಿಲ್ಲ ಅಂದರೆ ರಾಂಗ್ ಆನ್ಸರ್ ಕರೆಕ್ಟ್ ಅಂದಂಗೆ ಆಗಿಬಿಡುತ್ತೆ ಇಲ್ಲಿ. ಸೊ ಹಾಗಾಗಿ ಎಲ್ಲರೂ ಪೋಲ್ನ ಯೂಸ್ ಮಾಡಿ ಆನ್ಸರ್ ಮಾಡಿ. ಕಮಾನ್ ಫ್ರೆಂಡ್ಸ್. 50% ಕಾಣಿಸ್ತಾ ಇರೋದು ಅದೇ ಕಾರಣ. ರಾಂಗ್ ಇರೋ ಆಪ್ಷನ್ನೇ ರೈಟ್ ಆಗಿಬಿಡುತ್ತೆ ಅಲ್ಲಿ. ಸೊ ಹಾಗಾಗಿ ಎಲ್ಲರೂ ವೋಟ್ ಮಾಡಿ. 47 ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಎಲ್ಲರೂ 50 ತನಕ ಇರುತ್ತೆ. ಎಲ್ಲರೂ ವೋಟ್ ಮಾಡಿ. ಓನ್ಲಿ 25 ಸ್ಟೂಡೆಂಟ್ಸ್ ವೋಟ್ ಮಾಡಿದ್ದೀರಾ. ಸೊ ಕೆಲವು ಜನಕ್ಕೆ ವಿಸಿಬಲ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇರಲಿ ಬಿಡಿ. ಸೊ ನೋಡಿ, ಇದನ್ನು ಯಾವ ಥರ ಸಿಂಪ್ಲಿಫೈ ಮಾಡಬೇಕಂದ್ರೆ, ಮೊದಲಿಗೆ 1/8 ಫ್ಯಾಕ್ಟೋರಿಯಲ್ ಇದೆಯಲ್ಲ, ಇದನ್ನು ನಾನು ಕಾಮನ್ ಫ್ಯಾಕ್ಟರ್ ತೊಗೊಂಡ್ಬಿಡ್ತೀನಿ. 1/8 ಫ್ಯಾಕ್ಟೋರಿಯಲ್ನ ಕಾಮನ್ ತೊಗೊಳ್ಳಿ. ಏನು ಉಳಿಯುತ್ತೆ ಇಲ್ಲಿ? 1 ಉಳಿಯುತ್ತೆ. ಪ್ಲಸ್ ಇಲ್ಲಿ 1/8 ಫ್ಯಾಕ್ಟೋರಿಯಲ್ ತೊಗೊಂಡ್ರೆ 9 ಉಳಿಯುತ್ತಲ್ವಾ, ಅಂದರೆ 1/9 ಉಳಿಯುತ್ತೆ. ಓಕೆ, ಈ ಕಡೆನೂ 1/8 ಫ್ಯಾಕ್ಟರ್ನ ಕಾಮನ್ ತೊಗೊಳ್ಳಿ. ಏನು ಉಳಿಯುತ್ತೆ ನೋಡಿ? 1/8 ಫ್ಯಾಕ್ಟರ್ನ ಕಾಮನ್ ತೊಗೊಂಡ್ರೆ ಇಲ್ಲಿ 1/8 ಕಾಮನ್ ತೊಗೊಂಡು ಕ್ಯಾನ್ಸಲೇ ಮಾಡಿಬಿಡ್ಬೋದಲ್ವಾ. ಅಂದರೆ ಉಳಿತದೆ ಇಲ್ಲಿ ಎಕ್ಸ್ ಡಿವೈಡ್ ಬೈ 8 ತೊಗೊಂಡ್ರೆ 10 × 9 ಒಂದು ಉಳಿಯುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಸೊ ಇದನ್ನು LCM ತೊಗೊಳ್ಳಿ. ಎಷ್ಟಾಗುತ್ತೆ? ಇಲ್ಲಿ 9 ಆಗುತ್ತೆ. 9 + 1 ಅಂದರೆ 10 ಆಯಿತು. ಇದು ಎಕ್ಸ್ ಡಿವೈಡ್ ಬೈ ಇಲ್ಲಿ ಎಷ್ಟಾಗುತ್ತೆ? 10 × 9 ಅಂದರೆ 90 ಆಗುತ್ತೆ. ಇನ್ನು ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ. 10 × 9 ಮಲ್ಟಿಪ್ಲೈ ಮಾಡಿದರೆ 9 × 10 ಅಂದರೆ 900 ಆಗುತ್ತಾ? ಇದು 900 = x. ಇಲ್ಲಿ ಡಿವೈಡ್ ಬೈ 9 ಇದೆ. ಸೊ 9 1 900 ಅಂದರೆ x ಬಂತು 100. ಎಲ್ಲಿದೆ? ಆಪ್ಷನ್ ಬಿ ಎಲ್ಲಿದೆ? ಆಪ್ಷನ್ ಎ ಹೇಗಾಗಕ್ಕೆ ಸಾಧ್ಯ ಇದೆ? ಇದನ್ನು ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ಕೋಬೇಕು ತಾನೆ. ಇದನ್ನು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬಂದರೆ 900 ಆಗಿಬಿಡುತ್ತೆ. ಇದು 900 ಡಿವೈಡ್ ಬೈ 9 ಅಂದರೆ 100 ಉಳಿತು. ಸೊ ಎಕ್ಸ್ ಆನ್ಸರ್ 100 ಬರುತ್ತೆ. ಎಷ್ಟು ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ನು. ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಮಾಡ್ಕೊಂಡು ಆಪ್ಷನ್ ಎಗೆ ಮಾರ್ಕ್ ಮಾಡಿದ್ದೀರಾ. 44% ಅಬ್ಸರ್ವ್ ಮಾಡಿ. ಇನ್ನೂವರೆಗೂ 44% ಆಪ್ಷನ್ ಏನೇ ಅಂತ ಇದ್ದಾರೆ. ಅಂದರೆ 50% ಸ್ಟೂಡೆಂಟ್ಸ್ ಇನ್ನೂ ಇದನ್ನು ರಾಂಗ್ ಆಗಿ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಇವಾಗಂತೂ ಎಲ್ರಿಗೂ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಕ್ವಶನ್ ನಂಬರ್ 21 ನೋಡಿ. ಫೈಂಡ್ ದ ನಂಬರ್ ಆಫ್ ಪರ್ಮುಟೇಷನ್ಸ್. ಇಲ್ಲೊಂದು ಲೆಟರ್ ಕೊಟ್ಟಿದ್ದಾರೆ. ಎಷ್ಟು ಪರ್ಮುಟೇಷನ್ ಆಗ್ಬೋದು ಅನ್ನೋದನ್ನು ಮಾರ್ಕ್ ಮಾಡಬೇಕು ಇಲ್ಲಿ. ಕಮಾನ್ ಫಾಸ್ಟ್, ಫಾಸ್ಟಾಗಿ ಆನ್ಸರ್ ಮಾಡಿ.
ಈ ಸತಿ ನಾನು ಇದಕ್ಕೆ ಪೋಲ್ ಕೊಡೋದಿಲ್ಲ, ನಂಗೆ ಜಸ್ಟ್ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಕಮಾನ್ ಫಾಸ್ಟ್. ಆಪ್ಷನ್ ಎನಾ ಬಿನಾ ಸಿನಾ? ಎಷ್ಟಿದ್ದಾವೆ ಮೊದಲು ಕೌಂಟ್ ಮಾಡ್ಕೊಳ್ಳಿ ಲೆಟರ್ಸ್ಗಳು. 1 2 3 4 5 6 7 8 9 9 ಲೆಟರ್ಸ್ಗಳಿದ್ದಾವೆ. ಓಕೆ, ಪರ್ಮುಟೇಷನ್ಸ್ ಆಫ್ ದ ಲೆಟರ್ ದ ವರ್ಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಕಮಾನ್ ಫಾಸ್ಟ್. ಸೊ 9ಅಲ್ಲಿ ಯಾವೆಲ್ಲ ರಿಪೀಟೆಡ್ ಆಗಿದೆ ನೋಡಿ ಅದನ್ನ ಡಿವೈಡ್ ಮಾಡ್ಕೋಬೇಕು ಅಷ್ಟೇ. 10 ಫ್ಯಾಕ್ಟೋರಿಯಲ್ ಇಲ್ಲ ಅಲ್ಲಿ. 10 ಫ್ಯಾಕ್ಟೋರಿಯಲ್ ಇದ್ದಿದ್ದಿಲ್ಲ ನವೀನ್, ಅಲ್ಲಿ ಇರೋದು ಬರೀ ಓನ್ಲಿ 10. ನಾವು ಅಲ್ಲಿ ಕಾಮನ್ ಫ್ಯಾಕ್ಟರ್ ತಗೊಂಡಿದ್ವಿ 1/8 ಫ್ಯಾಕ್ಟೋರಿಯಲ್, ಅಲ್ಲಿ ಉಳಿದಿರೋದು 10 into 9 ಮಾತ್ರ. ಓಕೆ, ಕಮಾನ್ ಫ್ರೆಂಡ್ಸ್ ಆನ್ಸರ್ ಮಾಡಿ. ಆಪ್ಷನ್ ಎನಾ ಬಿನಾ ಸಿನಾ? ಇಲ್ಲಿ ಇದು ಕೂಡ ಸಿಂಪಲ್ ಆಗಿರುವಂಥ ಒಂದು ಕ್ವಶನ್ ಇದೆ. ಇಲ್ಲಿ ರಿಸಲ್ಟ್ ಟೋಟಲ್ ಆಗಿರೋದು 9 ಎಲಿಮೆಂಟ್ಸ್ಗಳಿದ್ದಾವೆ. ಸೊ 9 ಫ್ಯಾಕ್ಟೋರಿಯಲ್ ಆಯಿತು. ಡಿವೈಡೆಡ್ ಬೈ ರಿಪೀಟೆಡ್ ನಂಬರ್ನ ಡಿವೈಡ್ ಮಾಡ್ಕೋಬೇಕು. ಯಾವೆಲ್ಲ ರಿಪೀಟೆಡ್ ಇದ್ದಾವೆ? ಎಲ್ ಅನ್ನೋದು ರಿಪೀಟೆಡ್ ಆಗಿದೆ. ಎಷ್ಟು ಸತಿ ಆಗಿದೆ ನೋಡಿ, ಕೌಂಟ್ ಮಾಡಿ. ಎಲ್ ಎಷ್ಟು ಸತಿ ರಿಪೀಟೆಡ್ ಆಗಿದೆ? 2 ಸತಿ ರಿಪೀಟೆಡ್ ಆಗಿದೆ, ಅಂದರೆ 2 ಫ್ಯಾಕ್ಟೋರಿಯಲ್ನ ಡಿವೈಡ್ ಮಾಡಬೇಕು. ಮತ್ತೆ ಯಾವುದು ರಿಪೀಟೆಡ್ ಆಗಿದೆ? ಎ ಅನ್ನೋದು ರಿಪೀಟೆಡ್ ಆಗಿದೆ ನೋಡಿ, 1 2 3 4 ಟೈಮ್ ರಿಪೀಟೆಡ್ ಆಗಿದೆ, ಅಂದರೆ ಅದನ್ನು ಡಿವೈಡ್ ಮಾಡ್ಕೋಬೇಕು. ಸೊ ಇದನ್ನು ಕಂಪ್ಲೀಟ್ ಆಗಿ ಸಿಂಪ್ಲಿಫೈ ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ 7560. ಇದೆಲ್ಲಿದೆ? ಆಪ್ಷನ್ ಸಿ ಯಲ್ಲಿದೆ. ಸೊ ಆಲ್ರೆಡಿ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಪ್ಷನ್ ಸಿ 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 ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ಸೊ 100% ರೈಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 22. ಕ್ವಶನ್ ನಂಬರ್ 22 ನೋಡಿ ಏನಿದೆ. ಹೌ ಮೆನಿ 4 ಡಿಜಿಟ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ಯೂಸಿಂಗ್ ದ ಲೆಟರ್ಸ್, ಯೂಸಿಂಗ್ ದ ಡಿಜಿಟ್ಸ್ 1 to 9 ಇಫ್ ರಿಪಿಟೇಷನ್ ಆಫ್ ದ ಡಿಜಿಟ್ ಇಸ್ ನಾಟ್ ಅಲೌಡ್ ಅಂತ ಹೇಳ್ತಾ ಇದ್ದಾರೆ. 1ರಿಂದ ಹಿಡಿದು 9ವರೆಗೂ ಡಿಜಿಟ್ನ ಯೂಸ್ ಮಾಡಿಕೊಂಡು 4 ಡಿಜಿಟ್ದು ಒಂದು ರಿಸಲ್ಟ್ ನಂಬರ್ನ ರೆಡಿ ಮಾಡಬೇಕು. 4 ಡಿಜಿಟ್ ನಂಬರ್ನ ಇಂಥ ಎಷ್ಟು ನಂಬರ್ಸ್ಗಳಾಗುತ್ತೆ? ಅಗೇನ್ ರಿಪಿಟೇಷನ್ ಆಫ್ ದ ಡಿಜಿಟ್ ಇಸ್ ಅಲೌ ಇಲ್ಲ. ಅಲ್ಲಿ ಒಂದ್ಸತಿ ಯೂಸ್ ಮಾಡಿರುವಂಥ ನಂಬರ್ ನೆಕ್ಸ್ಟ್ ಟೈಮ್ ಯೂಸ್ ಮಾಡೋ ಹಾಗಿಲ್ಲ ಅಂತ ಇದೆ ಕಂಡೀಷನ್. ಓಕೆ, ಸೊ ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್ ಫಾಸ್ಟಾಗಿ. ಸೊ ನಾನು ನಿಮ್ಗೆ ಈ ಸತಿ ಪೋಲ್ನ ಕೊಡ್ತಾ ಇದ್ದೀನಿ, ಓಕೆನಾ? ಸೊ ಎಲ್ಲರೂ ಆನ್ಸರ್ ಮಾಡಿ, ಕರೆಕ್ಟಾಗಿ ಚೆಕ್ ಮಾಡಿ ಆನ್ಸರ್ ಮಾಡಿ. ನಿಮ್ಮ ಪೋಲ್ ಈಗ ಬರ್ತಾ ಇದೆ. 3 2 1. ಅದೇ ಎಸ್, ಇವಾಗ ಬರ್ತಾ ಇದೆ ನೋಡಿ, ಆನ್ಸರ್ ಮಾಡಿ. ಕಮಾನ್ ಫಾಸ್ಟ್. ಎನಾ ಬಿನಾ ಸಿನಾ? ಓಕೆ, 100% ಆಪ್ಷನ್ ಏನೇ ಅಂತ ಮಾರ್ಕ್ ಮಾಡ್ತಾ ಇದ್ದಾರೆ. ವೆರಿ ಗುಡ್. ನೀವು ಯಾರು ಓಟೆ ಮಾಡಿಲ್ವಾ? ಕಮಾನ್ ಫ್ರೆಂಡ್ಸ್ ಆನ್ಸರ್ ಮಾಡಿ, ಎಲ್ಲರೂ ಆನ್ಸರ್ ಮಾಡಿ ಫಾಸ್ಟಾಗಿ. ಆಲ್ 50 ಸ್ಟೂಡೆಂಟ್ಸ್ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದಾರೆ ನೋಡಿ, ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ತಾ ಹಾಗೆ ಆನ್ಸರ್ ಮಾಡಿ. ಇವತ್ತು 100 ಕ್ರಾಸ್ ಆಗಬೇಕು ಲೈಕ್ಸ್. ಓನ್ಲಿ 92 ಆಗಿದೆ, ಇನ್ನು 2 ಮಾತ್ರ ಉಳಿದಿರುತ್ತೆ 100 ಆಗಲಿಕ್ಕೆ. ಕಮಾನ್ ಫಾಸ್ಟ್. ಹೊಸದಾಗಿ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ನೋಡಿ ಅವರೆಲ್ಲರೂ ಒಂದ್ಸತಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದಾದಮೇಲೆ ಆನ್ಸರ್ ಮಾಡಿ. ಕಮಾನ್. ಎಲ್ಲರೂ ವೋಟ್ ಮಾಡಿ, ಪೋಲ್ನ ಯೂಸ್ ಮಾಡ್ಕೊಳ್ಳಿ. ಸಿಂಪಲ್ ಇದೆ ನೋಡಿ ಕ್ವಶನ್. ಓಕೆ, ಸೊ ನೋಡಿ ಆನ್ಸರ್ ಏನಾಗುತ್ತೆ ಇಲ್ಲಿ ಅಂತ. ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಪ್ಷನ್ ಎ ಅಂತ ಮಾರ್ಕ್ ಮಾಡ್ತಾ ಇದ್ದಾರಾ? ಸೊ 100% ಆಪ್ಷನ್ ಎನೇ ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ. 1ಇಂದ ಹಿಡಿದು 9ವರೆಗೂ ಎಷ್ಟು ನಂಬರ್ ಆಗುತ್ತೆ? 9 ಡಿಜಿಟ್ಸ್ಗಳಾಗುತ್ತೆ, ಕರೆಕ್ಟಾ? ಸೊ ಅರೇಂಜ್ಮೆಂಟ್ ಎಷ್ಟಿದೆ? 4 ಅರೇಂಜ್ಮೆಂಟ್ಸ್ಗಳಿದ್ದಾವೆ, ಅಂದರೆ 9 P4 ಆಗುತ್ತೆ ಅಷ್ಟೇ, ಕರೆಕ್ಟ್ ಅಲ್ವಾ? ಸೊ ಇದು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂತಂದರೆ ನೀವು ಇದನ್ನ ಏನು ಮಾಡ್ಕೊಳ್ಳಿ, ಫಸ್ಟ್ ಪ್ಲೇಸಲ್ಲಿ ಎಷ್ಟು ಡಿಜಿಟ್ನ ನಾವು ಯೂಸ್ ಮಾಡ್ಬೋದು? ಆಲ್ 9 ಡಿಜಿಟ್ಸ್ನ ಯೂಸ್ ಮಾಡ್ಬೋದು. ಸೆಕೆಂಡ್ ಪ್ಲೇಸಲ್ಲಿ ರಿಪಿಟೇಷನ್ ಅಲೌ ಇಲ್ಲ ಅಂದರೆ ಇಲ್ಲಿ 8 ಮಾಡ್ಬೋದು. ಅಗೇನ್ ನೆಕ್ಸ್ಟ್ ಪ್ಲೇಸಲ್ಲಿ
7 ಮಾಡ್ಬೋದು, ನೆಕ್ಸ್ಟ್ ಪ್ಲೇಸಲ್ಲಿ 6 ಮಾಡ್ಬೋದು. ಅಂದರೆ ಇವನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. 9 ಇಂಟು 8 ಇಂಟು 7 ಇಂಟು 6 ಮಾಡಿ ನಿಮಗೆ ಆನ್ಸರ್ ಬರುತ್ತೆ 3024. ಇದೇ ನಿಮ್ಮದು ಆನ್ಸರ್. ಓಕೆನಾ? ಸೊ ಇದು ಸಿಂಪಲ್ ಆಯಿತಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಕ್ವಶನ್ ನಂಬರ್ 23. How many number of layer link between 100 to 1000 can be formed with the digit 0, 1, 2, 3, 4, 5 if the repetition of the digit is not allowed? ರಿಪಿಟೇಷನ್ ಆಫ್ ದ ಡಿಜಿಟ್ ಅಂದರೆ ರಿಪೀಟ್ ಆಗಿ ತಗೊಳ್ಳೋ ಹಾಗಿಲ್ಲ. ನೀವು ಯೂಸ್ ಮಾಡಬೇಕಾಗಿರುವಂಥ ನಂಬರ್ಸ್ ಯಾವುದು? 0, 1, 2, 3, 4, 5. ಆಮೇಲೆ ಅದು ಎಲ್ಲಿ 100 1000 ಅಂದರೆ ಯಾವೆಲ್ಲ ಬರ್ಬೋದು? 101, 102 ಇಂದ ಹಿಡಿದು 900 ಅಂದರೆ 3 ಡಿಜಿಟ್ ನಂಬರ್ನ ಬರೀಬೇಕಾಗಿರೋದಿಲ್ಲ. ಕರೆಕ್ಟಾ? ಸೊ 3 ಡಿಜಿಟ್ ನಂಬರಲ್ಲಿ ಇದೇ ನಂಬರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಎಷ್ಟು ಡಿಜಿಟ್ಸ್ಗಳನ್ನ ಮಾಡ್ಬೋದು. ಆಮೇಲೆ ರಿಪಿಟೇಷನ್ ಕೂಡ ಅಲವ್ ಇಲ್ಲ ಇಲ್ಲಿ. ಕಮಾನ್ ಫ್ರೆಂಡ್ಸ್, ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ಒಂದು ಏನು ಪ್ರಾಬ್ಲಮ್ ಅಂದರೆ ಜೀರೋ ಈ ಪ್ಲೇಸಲ್ಲಿ ಬರುವಾಗಿಲ್ಲ. ಜೀರೋ ಈ ಪ್ಲೇಸಲ್ಲಿ ಏನಾದರೂ ಬಂದರೆ, ಈ ಪ್ಲೇಸಲ್ಲಿ ಏನಾದರೂ ಜೀರೋ ತೊಗೊಂಡ್ರೆ ಅದೇನಾಗುತ್ತೆ? 2 ಡಿಜಿಟ್ಸ್ ಆಗುತ್ತೆ. ಜೀರೋ ಈ ಪ್ಲೇಸಲ್ಲಿ ಕ್ಯಾನ್ಸಲ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಓಕೆ, ಸೊ ನೋಡೋಣ ಈ ಸತಿ ಎಷ್ಟು ಜನ ರೈಟ್ ಆನ್ಸರ್ ಮಾಡ್ತೀರಾ ಅಂತ. ಓಕೆ, ಸೊ ಪೋಲು ಬರ್ತಾ ಇಲ್ಲ ಯಾಕೋ. ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸಲ್ಲೇ. ಪೋಲ್ ಯಾಕೋ ಟೈಮ್ ತೊಗೊಳ್ತಾ ಇದೆ. ಓಕೆ, ನೋ ಪ್ರಾಬ್ಲಮ್, ಪೋಲ್ನೇ ಕೊಡ್ತಾ ಇದ್ದೀನಿ ನೋಡಿ. ಎಷ್ಟಿದು? ಕ್ವಶನ್ ನಂಬರ್ 23 ಅಲ್ವಾ? ಓಕೆ, ಕ್ಯಾಲ್ಕುಲೇಟ್ ಮಾಡಿ ಫ್ರೆಂಡ್ಸ್ ಫಾಸ್ಟಾಗಿ. ಅಷ್ಟೊತ್ತಿಗೆ ನಾನು ನಿಮಗೆ ಪೋಲ್ನ ಕೊಡ್ತಾ ಇದ್ದೀನಿ. ಎಸ್, ಪೋಲ್ ಬಂದಿದೆ ಅಂತ ಅನ್ಕೋತೀನಿ. ಆನ್ಸರ್ ಮಾಡಿ ಎಲ್ಲರೂ. ಎನಾ, ಬಿನಾ, ಸಿನಾ, ಡಿನಾ ಅಂತ. ಕಮಾನ್, ಎಲ್ಲರೂ ವೋಟ್ ಮಾಡಿ. ಹಂಡ್ರೆಡಿಂದ ಹಿಡಿದು 1000 ವರೆಗೆ ಬರುವಂಥ ನಂಬರ್ಸ್ಗಳೆಲ್ಲನೂ 3 ಡಿಜಿಟ್ ನಂಬರ್ಗಳಾಗಿರುತ್ತೆ. ಆಮೇಲೆ ಇಲ್ಲಿ ಎಷ್ಟು ಡಿಜಿಟ್ ಇದ್ದಾವೆ? 5 + 1 ಟೋಟಲಿ 6 ಡಿಜಿಟ್ಸ್ಗಳು ಕೊಟ್ಟಿದ್ದಾರೆ. ಓಕೆನಾ? ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ, ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ಕಮಾನ್ ಫಾಸ್ಟ್. ಆಮೇಲೆ ನಿಮ್ಮದು ಜುಲೈ 20ಗೆ ನಿಮ್ಮ ರಿಸಲ್ಟ್ ಬರ್ತಾ ಇದೆ ಫ್ರೆಂಡ್ಸ್, ಸೆಕೆಂಡ್ PUCದು. ಸೊ ಎಲ್ಲರೂ ಅಬ್ಸರ್ವ್ ಮಾಡಿ, ಅದಕ್ಕೆ ಏನೆಲ್ಲ ಮಾಡಬೇಕಂತ ನಿಮಗೆ ಆಲ್ರೆಡಿ ಸಾಕಷ್ಟು ವಿಡಿಯೋಗಳು ಸಿಕ್ಕಿರುತ್ತೆ. ನೋಡಿ, ನಿಮ್ಮ ರಿಜಿಸ್ಟರ್ ನಂಬರ್ ಯಾವುದಂತ ನೀವು ನೋಡಿಕೊಂಡು ಅದಾದಮೇಲೆ ಚೆಕ್ ಮಾಡ್ಬೋದು. ಜುಲೈ 20ಗೆ ಫೈನಲ್ ಆಗಿ ನಿಮ್ಮ ಸೆಕೆಂಡ್ ಇಯರ್ ರಿಸಲ್ಟ್ ಬರುತ್ತೆ. ಕಮಾನ್ ಫಾಸ್ಟ್, ಎಲ್ಲರೂ ವೋಟ್ ಮಾಡಿ ಫಾಸ್ಟಾಗಿ. ಓನ್ಲಿ 23 ಸ್ಟೂಡೆಂಟ್ಸ್ ವೋಟ್ ಮಾಡಿದಾರಾ? ಎಲ್ಲರೂ ಮಾಡಿ, ರಿಮೈನಿಂಗ್ ಸ್ಟೂಡೆಂಟ್ಸ್ ಆಲ್ಸೋ ವೋಟ್ ಮಾಡಿ ಫಾಸ್ಟಾಗಿ. 36% ಬರ್ತಾ ಇದೆ ಆಪ್ಷನ್ ಡಿಗೆ. ಚೆಕ್ ಮಾಡೋಣವಾ ಯಾವುದು ಕರೆಕ್ಟ್ ಆಗುತ್ತೆ ಅಂತ. ಎಲ್ಲರೂ ವೋಟ್ ಮಾಡಿ. ಓನ್ಲಿ 50 ಸ್ಟೂಡೆಂಟ್ಸ್ ಇದ್ದೀರಾ. ಎಲ್ಲರೂ ವೋಟ್ ಮಾಡಿ. ಪೋಲ್ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಆಪ್ಷನ್ ಎನಾ, ಬಿನಾ, ಸಿನಾ, ಡಿನಾ ಅಂತ ವೋಟ್ ಮಾಡಿ. ಲೈವ್ ಕ್ಲಾಸ್ ಯಾವಾಗ? ಏನಿದು ಕಾಣಿಸ್ತಾನೆ ಇಲ್ಲ. ಲೈವ್ ಕ್ಲಾಸ್ ಯಾವಾಗ ನಡೆಯುತ್ತೆ ಹೇಳಬೇಕಾ? ಸೊ ಲೈವ್ ಕ್ಲಾಸ್ ನೋಡಿ 7:30ಗೆ ನಡೆಯುತ್ತೆ ಯೂಶ್ವಲಿ. ಇವಾಗಂತೂ 7:30. ಕೆಲವೊಂದು ಸತಿ ನನ್ನ ಟೈಮಿಂಗ್ ಇರೋದಿಲ್ಲ, ಅಥವಾ ಏನಾದರೂ ಬ್ಯುಸಿ ಆದರೆ ಮಧ್ಯಾಹ್ನದ ತೊಗೊಳ್ತಾ ಇರ್ತೀನಿ. ಬಟ್ ಇವಾಗಂತೂ ಫಿಕ್ಸ್ ಮಾಡ್ತಾ ಇದ್ದೀನಿ 7:30 PM. ಓಕೆ, ಸೊ ಇದನ್ನೇ ಫಿಕ್ಸ್ ಆಗಿರಿ. ನಾನು ಏನಾದರೂ ಚೇಂಜಸ್ ಮಾಡಿದರೆ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ನಾನು ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನೀವು ನಾನೇನಾದರೂ ಕಮ್ಯುನಿಟಿ ಟ್ಯಾಬಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಲ್ಲಿ ಹಾಕಿದರೆ ನಿಮಗೆ ಮೆಸೇಜ್ ಬಂದೇ ಬಿಡುತ್ತೆ, ನೋಟಿಫಿಕೇಷನ್. ಓಕೆ ಸ್ಫೂರ್ತಿ, ಸೊ ನೋಟಿಫಿಕೇಷನ್ ಆನ್ ಇಟ್ಕೊಳ್ಳಿ, 100% ನಿಮಗೆ ಮೆಸೇಜ್ ಬರುತ್ತೆ. ನಾನು ಕಮ್ಯುನಿಟಿ ಟ್ಯಾಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಡ್ವಾನ್ಸ್ ಆಗಿ, ನಾನು ಕ್ಲಾಸ್ ತೊಗೊಳ್ಳೋದು ಯಾವಾಗಿರುತ್ತೆ ಅಂತ. ಓಕೆ, ಸೊ ಇವಾಗ ಇದ್ರ ರಿಸಲ್ಟ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟಿಗೆ ನಾವು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ನ ಫೈಂಡ್ ಮಾಡ್ಕೋಬೇಕು ಇದರಲ್ಲಿ. ಓಕೆ, ಸೊ 6 ರಿಸಲ್ಟ್ಸ್ ಇದ್ದಾವೆ, ಪ್ಲೇಸಸ್ 3 ಇದೆ, ಅಂದರೆ 6P3 ಆಗುತ್ತೆ. ಇದು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ನಾವು ಈ ಪ್ಲೇಸ್ನ ಬ್ಲಾಕ್ ಮಾಡಬೇಕು, ಅಂದರೆ 0 ತೊಗೊಳ್ಳೋ ಹಾಗಿಲ್ಲ. ಅಂದರೆ ಉಳಿದಷ್ಟು ಪ್ಲೇಸು 2 ಪ್ಲೇಸು,
ಅಂದರೆ ಉಳಿದಿರೋ ನಂಬರ್ಸ್ಗಳೆಷ್ಟು 5 ಅಂದರೆ 5p2ನ ತೆಗೆದುಬಿಡ್ಬೇಕಾಗತ್ತೆ. ಸೊ ತೆಗೆದ್ರೆ ಬರುವಂಥ ಆನ್ಸರ್ ಎಷ್ಟಾಗತ್ತಪ್ಪ ಅಂದರೆ 100 ಈಸ್ ದ ಆನ್ಸರ್. ಅದು ಎಲ್ಲಿದೆ? ಆಪ್ಷನ್ ಡಿ ಯಲ್ಲಿದೆ. ಯಾರೆಲ್ಲ ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿದ್ದಾರೆ ನೋಡಿ, ಸೊ ಅವ್ರದ್ದೆಲ್ಲನೂ 100% ರೈಟ್ ಆನ್ಸರ್ ಆಗಿದೆ ನೋಡಿ. ಓಕೆ, ಸೊ ಇದು ಕ್ಲಿಯರ್ ಆಯ್ತಾ? ಸೊ ಎಲ್ರಿಗೂ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ.